ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡ್ಬೇಕಾದ್ರೆ ಡೋಂಟ್ ಮಿಸ್ ದಿಸ್ ಹಿಡನ್ ಜಮ್ ಅಂತ ಯಾವ್ದೋ ಒಂದು ರೀಲ್ ಬಂದಿರೋ ನೋಡಿರ್ತೀರ. ಅಂತ ರೀಲ್ ಬಂದಾಗೆಲ್ಲ ವಾವ್, ಈ ಜಾಗ ಇಷ್ಟು ಸಖತ್ತಾಗಿದೆ, ಎಲ್ಲಿದೆ, ಹುಡ್ಕೊಂಡು ಹೋಗ್ಬೇಕಲ್ಲ ಅಂತೆಲ್ಲ ಆಸೆ ಬಂದಿರುತ್ತೆ. ಅಂತ ಚಂದ ಜಾಗಗಳಿಗೆ ಭೇಟಿ ನೀಡಿ, ವಿಡಿಯೋ ಮಾಡಿ, ಕಂಟೆಂಟ್ ಮಾಡಿ, ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಿ ಹಾಕುವಂತಹ ಟ್ರಾವೆಲ್ ಬ್ಲಾಗರ್ಸ್ ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ಸ್ವಾಗತ. ಇದು ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆಗೆ 4 ಯಂಗ್ ಕ್ರಿಯೇಟರ್ಸ್ ಇದ್ದಾರೆ. ಕೌಶಿಕ್ ಜೋಯ್ಸ್ ಇಷ್ಟ ದಿನ ಒಬ್ಬೊಬ್ರು ಸುತ್ತಾಡ್ತಿದ್ರು, ಈಗ ರೀಸೆಂಟ್ ಆಗಿ ಮದುವೆ ಆಗಿ ಇಬ್ಬಿಬ್ರು ಸುತ್ತಾಡ್ಬೇಕು ಅಂತ ಪ್ಲಾನ್ ಅಲ್ಲಿ. ಆಕ್ಚುಲ್ ಆಗಿ ಇವರು ಫಿನಾನ್ಷಿಯಲ್ ಅಡ್ವೈಸರ್, ಹಾಗೆ ಇಲ್ಲಿವರೆಗೂ ಸುಮಾರು 68 ಟ್ರೆಕ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ. ಸೆನ್ಸೇಷನಲ್ ಕರ್ನಾಟಕ ಅಂತ ಒಂದು ಸ್ವಂತ ತಂಡವನ್ನ ಶುರು ಮಾಡಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿರೋರು ಕೌಶಿಕ್, ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಇನ್ನೊಬ್ರು ಯಂಗ್ ಕ್ರಿಯೇಟರ್ ಕಾವ್ಯ ಅಂತ, ಅವ್ರು ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತ ಇಷ್ಟು ದಿನ ನಿಗೂಢವಾಗಿ ಎಲ್ಲ ವಿಡಿಯೋಗಳನ್ನ ಮಾಡ್ತಾ ಇರೋರು. ಅಪಾರ್ಟ್ ಫ್ರಮ್ ದಟ್ ಅವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, MSc ಓದ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟಿಂಗ್, ಕಂಟೆಂಟ್ ಕ್ರಿಯೇಷನ್ ಇವೆಲ್ಲ ಅವರ ಇಷ್ಟದ ಕ್ಷೇತ್ರಗಳು. ಕಾವ್ಯ ಅವರೇ ಸ್ವಾಗತ. ಇನ್ನೊಬ್ರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಡ್ರೋನ್ ಗೈ, ಮೈಸೂರು. ಇವರಿಗೆ ಭೂಮಿನ ನೆಲದಲ್ಲಿ ನೋಡೋದಕ್ಕೆ ಬೇಜಾರಾಗಿ ಆಕಾಶದಿಂದ ನೋಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರುವಂತವ್ರು. ಜೊತೆಗೆ ಇಂಜಿನಿಯರಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್, ಹಾಗೆ ಈಗ UPSC ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ನಿಮಗೂ ಕೂಡ ಸ್ವಾಗತ ಸಂಜಯ್. ಧನ್ಯವಾದ. ಇನ್ನೊಬ್ರು ಗೆಸ್ಟ್ ನಮ್ಮ ಜೊತೆಗೆ ಇರೋರು ಸುನೀಲ್. ರೋಡ್ ಟ್ರಿಪ್, ಅಡ್ವೆಂಚರ್, ಹೀಗೆ ಸಾಕಷ್ಟು ಟ್ರಿಪ್ಗಳನ್ನ ಆರ್ಗನೈಸ್ ಮಾಡಿರೋರು. ಎಲ್ರಿಗೂ ಇಷ್ಟವಾಗುವಂತಹ ಸ್ಥಳಗಳನ್ನ, ಎಲ್ರಿಗೂ ಆಪ್ತ ಎನಿಸುವಂತಹ ಸ್ಟೋರಿಗಳ ಮೂಲಕ, ಇನ್ಸ್ಟಾಗ್ರಾಮ್ ರೀಲ್ಗಳ ಮೂಲಕ, ಕಂಟೆಂಟ್ಗಳ ಮೂಲಕ ಜನರಿಗೆ ತಲುಪಿಸ್ತಾ ಇರೋರು. ಸ್ವಾಗತ ಸುನೀಲ್. ನಮ್ಮಲ್ಲಿ ಒಂದು 4-5 ಸೆಗ್ಮೆಂಟ್ ಅಂತ ಪಾಡ್ಕಾಸ್ಟ್ ನ ನಾವು ಪ್ಲಾನ್ ಮಾಡ್ಕೊಂಡಿರೋದು. ಸೊ ಇದರಲ್ಲಿ ಮೊದಲನೇ ಸೆಗ್ಮೆಂಟ್ ಇರೋದು ಹೆಂಗೆ ಇವೆಲ್ಲ ಅಂತ. ಇದರಲ್ಲಿ ನಿಮ್ಮ ಒಂದು ಜರ್ನಿ ಬಗ್ಗೆ ನಮಗೆ ಬೇಕಾಗಿರುವಂತದ್ದು. ಸೊ ಈಗ ನಾವು ಎಲ್ಲಿಂದನೋ ನಮ್ಮ ಪಾಡಿಗೆ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡಿರ್ತೀವಿ, ಏನೋ ಒಂದು ಆಸೆ ಇರುತ್ತೆ, ಬಟ್ ಅದನ್ನ ನಾವ್ ಯಾರು ಜಾರಿ ತರಕ್ ಆಗಿರಲ್ಲ. ಬಟ್ ನೀವು ಟ್ರಾವೆಲಿಂಗ್ ನಾವು ಮಾಡ್ತೀವಿ, ನಾವು ಇದನ್ನ ಏನೋ ಒಂದು ಕಂಟೆಂಟ್ ನ ಸ್ಟೋರಿ ಮೂಲಕ ಹೇಳ್ತೀವಿ ಅನ್ನೋದು ಇದೆಯಲ್ಲ. ಸೊ ಈ ಜರ್ನಿ ಹೆಂಗ್ ಶುರುವಾಯ್ತು ಅನ್ನೋದು ನಮ್ಗೆ ಬೇಕಾಗಿರೋದು. ಮೊದಲನೇದಾಗಿ ನೀವು ಹೇಳೋದಾದ್ರೆ ನಿಮ್ ಪ್ರಕಾರ ಟ್ರಾವೆಲ್ ಅಂದ್ರೆ ಏನು? ಕೌಶಿಕ್ ಅವರೇ ಶುರು ಮಾಡಿ. ಅವಾಗಿಲ್ಲ ಸೊ ನನ್ನ ಪ್ರಕಾರ ಟ್ರಾವೆಲ್ ಅಂದರೆ ನಮ್ಮನ್ನು ನಾವು ಭೇಟಿ ಆಗೋದು. ಸೊ ಇಲ್ಲಿ ಒಂದು ಕಡೆ ಏನೋ ಒಂದು ಓದಿರ್ತೀವಿ, ಏನೋ ಒಂದು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿರ್ತೀವಿ. ಸೊ ಅಲ್ಲಿ ನಮ್ಮನ್ನು ನಾವು ಕಳ್ಕೊಬಾರ್ದು. ಇವಾಗ ಯಾವುದೋ ಒಂದು ಕಂಪ್ನಿಗೆ ಹೋಗ್ತೀನಿ, ವರ್ಕ್ ಮಾಡ್ತೀನಿ, ಅಲ್ಲಿ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ, ಮನೆಗೆ ಬರ್ತೀನಿ, ಮಲಗ್ತೀನಿ, ಎದ್ದು ಹೋಗ್ತೀನಿ. ಸೊ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ, ಒಂದು 4-5 ವರ್ಷ ವರ್ಕ್ ಮಾಡಾದ್ಮೇಲೆ. ಸೊ ಅದಾದಮೇಲೆ ಟ್ರಾವೆಲ್ ಮಾಡೋಕ್ಕೆ ಶುರು ಆದಾಗ ನನಗೆ ನಾನೇ ಸಿಗೋಕ್ಕೆ ಶುರು ಆದೆ. ಸೊ ಅಲ್ಲಿ ನನ್ನಲ್ಲಿ ಏನಿದೆ, ಸೊ ನನ್ನನ್ನು ನಾನೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋ ಟ್ರಾವೆಲ್ ಅಂದ್ಕೋಬೋದು. ಏನಂದ್ರೆ ಅದೇ ಬೆಂಗಳೂರಿಗೆ ಬಂದಮೇಲೆ ಒಂದ್ಸಲಿ ಕಳೆದೋಗ್ಬಿಡ್ತೀವಿ ನಾವು ಊರಿಂದ. ಸೊ ಊರಲ್ಲಿ ಏನೂ ಇರಲ್ಲ ನಮಗೆ. ಈವನ್ TV ಕೂಡ ನಾನು ಓದಬೇಕಾದ್ರೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಸೊ ಮುಳುಗಡೆ ಆಗಿ ಬಂದಿದ್ದ ಜಾಗ. ಸೊ ಅಲ್ಲಿಂದ ಒಂದ್ಸಲಿ ಬೆಂಗಳೂರಿಗೆ ಬಂದ್ವಿ ಅಂದರೆ ನಾವು ಬಾವಿ ಒಳಗಿನ ಕಪ್ಪೆನೇ ಆಗಿರ್ತೀವಿ. ಇಲ್ಲಿ ಕಾಂಪಿಟೇಷನ್ ಮಧ್ಯೆ ಹೋರಾಡಿಕೊಂಡು ಸೊ ಎಲ್ಲದನ್ನು ಒಂದು ಸ್ವಲ್ಪ ಬೀಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಸೊ ಓಕೆ, ನಾನು ಎಲ್ಲಿ ಕಳೆದೋಗಿದ್ದೀನಿ, ನಮ್ದು ಆ್ಯಕ್ಚುಲ್ ಏನಿದೆಯೋ ಅದನ್ನು ಮರೆತು ನಾವು ಬೇರೆ ಎಲ್ಲ ಹೋಗ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ವಾಪಸ್ ಪುನಃ ಅದೇ ನಾವು ನಮ್ಮ ರೂಟೆಡ್ ಏನಿದೆ ಅಲ್ಲಿಗೆ ವಾಪಸ್ ಸಿಗೋ ಥರ ಆಯಿತು. ಡ್ರೋನ್ ಕಣ್ಣಲ್ಲಿ ಹೇಳೋದಾದ್ರೆ ಡ್ರೋನ್ ಸಂಜೆ ಅಂತ ಹೇಳಿದ್ರೆ ಕಾಂಟ್ರವರ್ಸಿ ಆಗಲ್ಲ? ಇಲ್ಲ, ಹಾಗೇನಿಲ್ಲ. ಸೊ ನನಗೆ ಟ್ರಾವೆಲ್ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ, ಟ್ರಾವೆಲ್ ನನಗೇನಂದರೆ, ಸೊ ನಾನು ಅಂಟಿಲ್ ಇಂಜಿನಿಯರಿಂಗ್ ಓಡಾಡ್ದವನೇ ಅಲ್ಲ, ಮನೆ ಬಿಟ್ಟು ಈಚೆ ಹೋದವನೇ ಅಲ್ಲ, ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ದವನೇ ಅಲ್ಲ. ಸೊ ನನಗೇನಿತ್ತು ಅಂದರೆ, ಎಲ್ಲರೂ ನೋಡಿ ಮಜಾ ಮಾಡ್ತಿದ್ದಾರೆ. ಸೊ ನಾನು ಟ್ರೈನೇ ಮಾಡಿಲ್ಲ. ಅಟ್ಲೀಸ್ಟ್ ಏನಿದೆ ಅಂತ ನೋಡೋಣ ಅಂತ ಹೇಳಿ ನಮ್ಮ ಮನೆಯಿಂದ ಈಚೆ ಬಂದೆ, ಅಂದರೆ ಓಡಾಡೋಕ್ಕೆ. ಸೊ ಆದ್ಮೇಲೆ ಟ್ರಾವೆಲಿಂಗ್ ಅಂತ ಹೇಳಿ ಹೊಸ ಜಗತ್ತನ್ನ ನೋಡ್ತೀನಿ, ಜನ ನೋಡ್ತಿದ್ದೀನಿ, ಹೊಸದನ್ನು ಕಲಿತಿದ್ದೀನಿ. ಸೊ ಪ್ರತಿದಿನ ಟ್ರಾವೆಲ್, ಪ್ರತಿಯೊಂದೂ ಈಗ ಹೊಸದು. ಟ್ರಾವೆಲಿಂಗ್ ಅಂತಂದರೆ ನನಗೆ ಮೊದಲಿಂದನೂ ಇಷ್ಟ. ಕಾಲೇಜಿಗೆ ಹೋಗ್ಬೇಕಿದ್ರಿಂದನೂ ಇಷ್ಟನೇ. ಮನೇಲಿ ಸುಳ್ಳು ಹೇಳಿ ಕಾಲೇಜಿಗೆ ಕ್ಲಾಸ್ ಬಂಕ್ ಮಾಡಿ, ಇವಾಗೂ ಅಷ್ಟೇ ಆಫೀಸಿಗೆ ಹೋಗಬೇಕಿದ್ರೆ ಲೀವ್ ತಗೊಂಡು ಟ್ರಾವೆಲ್ ಮಾಡೋದು. ಮ್ಯಾನೇಜರಿಗೆ ಸುಳ್ಳು ಹೇಳಿ.
ನನಗೆ ಟ್ರಾವೆಲ್ ಏನು ಅಂದರೆ ಏನು ಅಂತ ಹೇಳ್ಬಹುದು ಅಂದರೆ ಎಜುಕೇಷನ್ ಅಂತಲೇ ಹೇಳ್ಬೋದು. ವಿದ್ಯಾಭ್ಯಾಸ ಅಂತ ನಾವು ಏನು ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಕಲಿಸೋದೆ ನಮಗೆ ಟ್ರಾವೆಲ್. ಯಾಕೆಂದರೆ ನಾವು ಇಲ್ಲಿ ಸ್ಕೂಲಲ್ಲಿ ಒಂದು ಶಾಲೆಯಲ್ಲಿ ಕೂತ್ಕೊಂಡು ನಾವು ಕಲಿಯೋದಕ್ಕಿಂತ ನಾವು ಆಚೆ ಹೋಗಿ ಎಕ್ಸ್ಪೋಜರ್ ಸಿಕ್ಕಾಗ ಅಥವಾ ನಮಗೆ ಭಾಷೆ ಗೊತ್ತಿಲ್ಲದೆ ಇರ್ಬೋದು, ಇನ್ನೊಂದು ಮತ್ತೊಂದು ಸಿಚುಯೇಷನ್ಗಳು ಬರ್ಬೋದು, ಅವಾಗ ನಮಗೆ ಟ್ರಾವೆಲ್ ಕಲ್ಸೋದಿದೆ ನೋಡಿ, ಅದು ತುಂಬ ಕಲಿಸುತ್ತೆ. ನನಗೆ ಎಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಆಗಿದ್ದು ಅಂದರೆ ನನಗೆ 2017 ನಮ್ಮಮ್ಮ ತೀರ್ಕೊಂಡ್ರು. ಅದಾದ್ಮೇಲಿಂದ ನಮ್ಮಮ್ಮಂಗೆ ಬೆಟ್ಟ ಇಷ್ಟ ಇತ್ತು ಅನ್ನೋದು ಒಂದು ಸ್ಟಾರ್ಟ್ ಆಗೋ ಪಾಯಿಂಟ್. ಅಲ್ಲಿಂದ ಹೋಗೋಣ ನೋಡೋಣ ಅನ್ನೋದು ಒಂದಿತ್ತು. ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಸೋಲೋ ಜರ್ನಿ. ಅಲ್ಲಿಂದ ಒಬ್ಬನೇ ಹೋಗೋಣ ಅಂತ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ಟ್ರಾವೆಲ್ ಇಲ್ಲಿವರೆಗೂ ಹಾಗೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಯಿತು. ಹಾಗೆ ಟ್ರಾವೆಲ್ ಸೋಲೋ ಜರ್ನಿನ ಗೆಲುವಿನ ಜರ್ನಿ ಮಾಡ್ಕೊಂಡಿದ್ದೆ. ಖಂಡಿತ. ಇತ್ತೀಚೆಗೆ ಒಂದ್ ಸ್ವಲ್ಪ ಹಿಂದೆ ಅಮೀರ್ ಖಾನ್ ಒಂದ್ ಕಡೆ ಹೇಳ್ತಾ ಇದ್ರು, ಎಲ್ಲರಿಗೂ ಈ 10th ಅಥವಾ ಕಾಲೇಜ್ ಮುಗಿಸಿದ ಕೂಡಲೇ ಒಂದು ವರ್ಷ ಗ್ಯಾಪ್ ತಗೊಂಡು, ಇಲ್ಲ ನಾನ್ ಮನೇಲಿ ಹೇಳಿ ಒಂದು ವರ್ಷ ನನ್ಗೆ ಬ್ರೇಕ್ ಬೇಕು ಅಂತ, ಭಾರತದ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ನಾನ್ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿ ಹೋಗ್ಬೇಕು. ಆ ಒಂದು ವರ್ಷ ಕಲಿಸೋ ಜರ್ನಿ ಇದೆಯಲ್ಲ, ಅದು ಬೇರೆ ಎಲ್ಲೂ ಸಿಗಲ್ಲ ನಮ್ಗೆ ಅಂತ ಒಂದ್ ಕಡೆ ಹೇಳ್ತಾ ಇದ್ರು. ಸೊ ಆ ಜರ್ನಿ ಸುಲಭದೂ ಆಗಿರಲ್ಲ, ಎಲ್ಲ ರೀತಿಯ ಕಷ್ಟಗಳು ಇದ್ದೇ ಇರುತ್ತೆ. ಸೊ ಪ್ರಯಾಣ ಅಂತ ಬಂದಾಗ ನಿಮಗೆ ಕಾಡುವಂತಹ ಭಯ ಯಾವುದು? ಅದೇ ನೀವು ಹೇಳಿದ್ರಲ್ಲ, ಅದೇ ರೀಲ್ಗೆ ಎಲ್ಲ ಕಮೆಂಟ್ ಹಾಕ್ತಾರೆ, ದೊಡ್ಡಣ್ಣಂದು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಸೊ ಮೇಜರ್ ಅದೇ. ಸೊ ನಮ್ದು ಇನ್ಕಮ್ ಟ್ರಾವೆಲಿಂದನೇ ಬರುತ್ತೆ ಅಂತಾದರೆ ಇಟ್ ಈಸ್ ಗುಡ್. ಸೊ ಅದೊಂದು ಭಯ ಇರುತ್ತೆ. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು, ಹೆಂಗೆ ಮಿನಿಮೈಸ್ ಮಾಡಬೇಕು ಅದೊಂದು ಭಯ ಇರುತ್ತೆ. ಆಮೇಲೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದಾಗ ಅಲ್ಲಿ ಹೇಗಿರ್ಬೋದು ಪ್ಲೇಸ್, ನಮಗೆ ಇವಾಗಾದರೂ ಆ್ಯಕ್ಸೆಸ್ ಇದೆ. ನಾವು ಶುರು ಮಾಡೋ ಟೈಮಲ್ಲೆಲ್ಲ ಈ ಥರ ಎಲ್ಲ ಒಂದು ಹಿಡನ್ ಪ್ಲೇಸ್ ಇದೆ ಅಂದರೆ ಅದು ಹಿಡನ್ನೇ, ಅಲ್ಲಿ ಯಾವ ಮನುಷ್ಯರು ಕೂಡ ಇರಲ್ಲ. ಇವಾಗ ಒಂದು ಹಿಡನ್ ಜಾಗ ಅಂದರೂ ಕೂಡ ಅಲ್ಲೊಬ್ರು ಸೆಲ್ಫಿ ತೆಕ್ಕೊತಾ ಇರ್ತಾರೆ ಆಲ್ರೆಡಿ. ಸೊ ಅಷ್ಟು ಎಕ್ಸ್ಪ್ಲೋರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದೊಂದು ಭಯ ಇರುತ್ತೆ, ಅಲ್ಲಿ ಏನಿರ್ಬೋದು, ಸೇಫಾ. ನೀವು ಚೆನ್ನಾಗಿ ಹೇಳ್ಬೋದು ಈ ಸೇಫ್ ಅನ್ನೋ ವಿಷಯಕ್ಕೆ ಬಂದಾಗ. ಸೇಫ್ ಅಂತ ಬೈಕೊಳ್ಬೇಡಿ, ಹುಡುಗಿಯಾಗಿ ಟ್ರೀಟ್ ಮಾಡ್ತಾ ಇದೀನಿ, ಸಮಾಧಾನ ಕೊಡ್ತಾ ಇಲ್ಲ ಅಂತ. ಬಟ್ ಇನ್ ಜನರಲ್ ಹೇಳೋದಾದ್ರೆ ಯಾವ ರೀತಿಯ ಭಯ ನಿಮ್ಮನ್ನು ಕಾಡಬಹುದು? ಟ್ರಾವೆಲ್ ಮಾಡುವಾಗ ನಂಗೆ ಯಾವುದು ಆ ಥರ ಭಯ ಇಲ್ಲ. ಟ್ರಾವೆಲ್ ಮಾಡುವಾಗ ನಾನು ಮನೇಲಿ ಸುಳ್ಳು ಹೇಳಿ ಹೋಗಿರ್ತೀನಿ, ಇಲ್ಲಿ ಇಂಥ ಕಡೆ ಹೋಗ್ತೀನಿ ಅಂತ ಹೇಳಲ್ಲ. ಯಾಕಂದರೆ ಮನೇಲಿ ಬೇಡ ಅಂತ ಹೇಳಿರ್ತಾರೆ. ಮಾನ್ಸೂನ್ ಟೈಮಲ್ಲೆಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗಬೇಡ, ಮತ್ತು ಆ ಥರ ಫಾಲ್ಸ್ಗೆಲ್ಲ ಹೋಗಬೇಡ, ಆ ಬಂಡೆಕಲ್ ಮೇಲೆಲ್ಲ ನಿಲ್ಲಬೇಡ, ತುದಿಗೆಲ್ಲ ಹೋಗಿ ಆ ಥರ ಎಲ್ಲ ಹೇಳಿರ್ತಾರೆ. ಆ ಥರ ಪ್ಲೇಸಿಗೆಲ್ಲ ಹೋಗಿ ನನಗೇನಾದರೂ ಆದರೆ ಮನೇಲಿ ಗೊತ್ತಾಗಿ ಮತ್ತೆ ಆ ಥರದ ಭಯ. ನನಗೆ ಟ್ರಾವೆಲಿಂಗ್ ಮಾಡೋಕ್ಕೆ ಏನು ಭಯ ಇಲ್ಲ, ಮನೇಲಿ ಗೊತ್ತಾದ್ರೆ ಅಂತ ಭಯ ಅಷ್ಟೇ. ಸಣ್ಣ ಪುಟ್ಟದ್ದು ಇರ್ಬೋದು, ಭಾಷೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಬಸ್ ಮಿಸ್ ಆಗುತ್ತೆ, ಅದೆಲ್ಲ ಮೀರಿದೊಂದಿದೆ. ನಾವು ಇಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡೇ ಕಾಲ ಕಳಿತೀವಿ. ನಾವು ಹೋಗಿ ಟ್ರಾವೆಲ್ ಮಾಡಬೇಕು ಅನ್ನೋ ಭಯ ಬಿಟ್ರೆ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಭಯ ಬಿಟ್ರೆ, ಟ್ರಾವೆಲ್ ಅಲ್ಲಿ ಸಣ್ಣ ಪುಟ್ಟದಿದೆ, ಭಾಷೆ ಬರದೇ ಇರೋದು ಅಥವಾ ಆ ಥರ ಭಯ ಕೆಲವೊಂದು. ಸೊ ನನಗೆ ಭಯ ಅಂದ್ರೆ ಭಯ ಅಂತೇನಿಲ್ಲ. ನನಗೆ ಒಂದೇ ಕಡೆ ಕೂರೋದು ಅಂದ್ರೆ ಅದೇನೆ ನಂಗೆ ದೊಡ್ಡ ಭಯ. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ಈಗ ಓಡಾಡ್ತಾನೆ ಇದೀನಿ, ನಾನು ಕಂಟಿನ್ಯೂಸ್ಲಿ ಎಲ್ಲಾ ಕಡೆನೂ ಓಡಾಡ್ತೀನಿ, ಪೋಸ್ಟ್ ಮಾಡಲ್ಲ, ಓಡಾಡ್ತೀನಿ, ಅನುಭವಿಸ್ತೀನಿ. ಒಂದ್ ಕಡೆ ನಂಗೆ ಕೂರಕ್ಕಂದ್ರೆ ಇಷ್ಟ ಇಲ್ಲ. ಸೊ ಈ ಪಾಡ್ಕಾಸ್ಟ್ ಏನು ಸಮಸ್ಯೆ ಇಲ್ಲ, ಇಲ್ಲ ಆ ಥರ ಇಲ್ಲ. ಅದು ಟ್ರಾವೆಲ್ ಮಾಡ್ಕೊಂಡೇ ಬಂದಿದಾರ. ಸೊ ಈಗ ಎಲ್ಲೋ ಒಂದ್ ಕಡೆ ಹೋದಾಗ ನಮಗೆ ಅಲ್ಲಿ ಆ ಜಾಗಕ್ಕೆ ಹೋದ್ಮೇಲೂ ಅಲ್ಲಿ ಕೂರೋದ್ ಬೇಡ, ಇನ್ನೊಂದಿಷ್ಟು ಹುಡುಕೋಣ, ಇಲ್ಲೇನೋ ಒಂದ್ ಕಡೆ ಸುತ್ತಾಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ನಿಮ್ ಪ್ರಕಾರ ಏನು ಅಂದ್ರೆ, ಯಾರೋ ಒಂದ್ ಜಾಗಕ್ಕೆ ಹೋದ್ರೆ ಅಲ್ಲೊಂದಷ್ಟು ಹೊತ್ತು ಕಳಿಬೇಕಾ, ಅಥವಾ ಇಲ್ಲ ಅಲ್ಲೂ ಒಂದ್ ಸ್ವಲ್ಪ ಹೊತ್ತಿದ್ದು ನೆಕ್ಸ್ಟ್ ಬೇರೆ ಹುಡ್ಕೊಂಡು ಹೋಗುವಂತದ್ದು ಮಜಾ ಕೊಡುತ್ತಾ? ಅಥವಾ ಅಂದ್ರೆ ಇನ್ ಜನರಲ್ ಹೇಳೋದಾದ್ರೆ ಯಾವ ರೀತಿಯದ್ದು ಮಾಡೋದು ಬೆಟರ್? ಸ್ಲೋ ಟ್ರಾವೆಲ್ ಅನ್ನೋದು ಏನಿದೆಯೋ ಅದು ಬೆಸ್ಟ್ ಅನ್ಸುತ್ತೆ. ಯಾಕೆಂದ್ರೆ ನಾವು ಅಲ್ಲಿ ಸ್ವಲ್ಪ ಕಾಲ ಕಳೆದಾಗ ಅಲ್ಲಿ ಲೋಕಲ್ಸ್ ಹತ್ರ ಮಾತಾಡ್ತೀವಿ, ಕೆಲವೊಂದು ಜಾಗದ ಬಗ್ಗೆ ತಿಳ್ಕೊಂತೀವಿ, ಈ ಜಾಗ ಇದೆ ಅಂತ. ಅದ್ರ ಮೇಲೆ ಎಕ್ಸ್ಪ್ಲೋರ್ ಮಾಡೋದು ಇನ್ನೂ ಕಲಿತೀವಿ, ಈ ಜಾಗ ಇದೆ. ಸ್ಲೋ ಟ್ರಾವೆಲ್ ಆದಾಗ ನಿಮಗೆ ಜಾಗಗಳು ಗೊತ್ತಾಗುತ್ತೆ, ಲೋಕಲ್ಸ್ನ ಮಾತಾಡ್ತೀರಾ. ಆ ರೀತಿಲಿ ನನಗೆ ಸ್ಲೋ ಟ್ರಾವೆಲ್ ಇಷ್ಟ ಆಗುತ್ತೆ. ನಾವು ಒಂದು ಅಂದರೆ ಮಿಡ್ಲ್ ಸ್ಕೂಲಲ್ಲಿ ಇರಬೇಕಾದ್ರೆ ಅಥವಾ ಸ್ಕೂಲಲ್ಲಿ ನಮಗೆ ಟೂರ್ ಕರ್ಕೊಂಡು ಹೋಗ್ತಾಯಿದ್ರು.
ಸೊ ಅದ್ರದ್ದು ಮೇನ್ ಇಂಟೆನ್ಷನ್ನೇ ಅದಾಗ್ತಿತ್ತು, ಇದಾದ್ಕೊಳ್ಳೋದು ಅದಾದ್ಕೊಳ್ಳೆ ಇದು ಜಾಗ ತೋರಿಸೋದು. ಸೊ ಇವಾಗ ಏನಾಗಿದೆ ಅಂದರೆ ನಾವು ಒಂದು ಜಾಗಕ್ಕೆ ಹೋದರೆ ಅಲ್ಲಿ ಇರ್ತೀವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ, ನನಗೆ ಅದೇ ಇಷ್ಟ. ಮೇನ್ ರೀಸನ್ ಏನು ಅಂದರೆ, ಸೊ ಅಲ್ಲಿ ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬಂದುಬಿಟ್ರೆ ನಾನು ವಿಸಿಟರ್ ಆಗಿಬಿಡ್ತೀನಿ. ಸೊ ಅಲ್ಲಿನವನು ನಾನು ಒಬ್ಬ ಆಗಬೇಕು ಅಂದರೆ ನಾನು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಸೊ ಹಾಗಾಗಿ ಸೊ ಒಂದು ಜಾಗ ಸ್ವಲ್ಪ ದಿನ ಇದ್ದು ನೆಕ್ಸ್ಟ್ ಜಾಗಕ್ಕೆ ಹೋಗೋದು ಬೆಸ್ಟ್. ಇದಕ್ಕೆ ಹೇಳೋದಾದ್ರೆ ಅಂದ್ರೆ ಈ ಕೆಲವೊಮ್ಮೆ ನಾವು ಯಾವ್ದೋ ಒಂದು ಊರನ್ನ ಇಷ್ಟಪಟ್ಬಿಡ್ತೀವಿ, ಬಟ್ ಎಲ್ಲಾ ಊರು ಇವನನ್ನ ನನ್ನವನು ಅಂತ Accept ಮಾಡಲ್ಲ. ಅನ್ನೋದೊಂದು ಇರುತ್ತೆ. ಸೊ ಆ ತರ ದೃಷ್ಟಿಯಲ್ಲಿ ನೋಡಕ್ ಹೋದ್ರೆ ನಮ್ಗೆ ಒಂದ್ ಸ್ವಲ್ಪ ಟೈಮ್ ಕಳೆದ್ರೆ ಈ ಊರಿಗೆ ಒಂದು ನಾನು ಅಲ್ಲಿಗೆ ಸೂಟ್ ಆಗ್ತೀನಿ. ಸೊ ಇವ್ರು ಹೇಳಿದ್ದು ಸ್ಲೋ ಟ್ರಾವೆಲ್ ಬಗ್ಗೆ ನಾನು ಒಪ್ತೀನಿ. ಬಟ್ ಈಗ ನಾನು ಹಾಕೋ ಕಂಟೆಂಟ್ ಬೇರೆ, ನಾನು ಎಂಜಾಯ್ ಮಾಡೋದು ಬೇರೆ. ಸೊ ಲೈಕ್ ನಾನು ಸ್ಲೋ ಟ್ರಾವೆಲರ್ನೇ, ತುಂಬಾ ಜಾಗನ ತುಂಬಾ ದಿನ ಇರ್ತೀನಿ. ಬಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೋರ್ಸೋದಿಲ್ಲ, ಒಂದ್ ದಿನ ಇಲ್ಲಿ ಬಿಟ್ರೆ ನಾಳೆ ಇನ್ನೊಂದ್ ದಿನ ಅಲ್ಲಿ ಇನ್ನೊಂದ್ ಆಗದೇನೆ ನಾನು ತೋರ್ಸೋದು. ಸೊ ಸ್ಲೋ ಟ್ರಾವೆಲರ್ ಆಗಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ನಾ ಹಾಕದ್ದು ಮತ್ತೆ ನಾನು ತೋರ್ಸೋ ಇಚ್ಛೆ ಏನಂದ್ರೆ ಪ್ರತಿಯೊಂದು ಈವೆಂಟ್ ಜನ ನೋಡ್ಲಿ. ಈಗ ಒಂದೊಂದು ಜಾತ್ರೆಗಳಾಗ್ಲಿ, ನಂಗೆ ಇಂಟ್ರೆಸ್ಟ್ ಏನಂದ್ರೆ ಇಲ್ಲಿ ಜಾತ್ರೆಗಳು, ಹಿಸ್ಟ್ರಿ, ಆರ್ಕಿಟೆಕ್ಚರ್. ಸೊ ಅದರಿಂದ ನಾನು ಫಾಸ್ಟ್ ಮೂವಿಂಗ್ ಥಿಂಗ್ಸ್ ಮಾಡ್ತಿದ್ದೀನಿ. ಬಟ್ ಹಿಸ್ಟ್ರಿ ಅಲ್ಲಿ ಹಿಸ್ಟ್ರಿ ಬಗ್ಗೆ ಅಂದ್ರೆ ನಾ ತಿಳ್ಕೊಂಡಿರ್ತೀನಿ ಏನೇನ್ ತೆಗಿಬೇಕು ಹೇಗೆ ಅಂತ. ಬಟ್ ಆ ಮೂಮೆಂಟ್ ಈಗ ನಾವು ಆ ಜಾಗಕ್ಕೆ ಹೋದಾಗ ಆ ಜಾತ್ರೆಗೆ ಎಲ್ಲ ಫಾಸ್ಟ್ ಇರುತ್ತೆ ಇಡೀ ದಿನ. ಸೊ ಅದ್ರ ತಕ್ಕಂತೆ ಒಂದ್ ಮುಗಿಸಿ ಈಗ ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡ್ಬೇಕು. ಸೊ ಬಿಟ್ಟು ವಾಪಸ್ ಎಡಿಟ್ ಮಾಡಿ ಬಂದು ಹಾಕಿ ಮಾಡಲೇಬೇಕು. ಸ್ಲೋ ಟ್ರಾವೆಲಿಂಗ್ ಇಷ್ಟಪಡೋದು ಯಾಕಂತಂದ್ರೆ ಒಂದು ವಾಕ್ಯದಲ್ಲಿ ತಿಳಿಸ್ಬಿಡಿ. ಸ್ಲೋ ಟ್ರಾವೆಲಿಂಗ್ಗೆ ಇಷ್ಟಪಡೋದು ಯಾಕಂತಂದ್ರೆ ಇವಾಗ ನಾವು ಒಂದು ಪ್ಲೇಸಿಗೆ ಹೋಗಿದ್ದೀವಿ ಅಂದರೆ ಆ ಪ್ಲೇಸಿಗೆ ನಾವೇನು ಪದೇ ಪದೇ ಹೋಗಲ್ಲ, ಒಂದೇ ಸಲ ಹೋಗೋದು. ಒಂದೇ ಸಲ ಹೋದಾಗಲೇ ಆ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಸ್ವಲ್ಪ ಟೈಮ್ ಕಳೆದು ಆ ಥರ ಬರೋದೇ ನಂಗೆ ಇಷ್ಟ. ಅದಕ್ಕೆ ಸ್ಲೋ ಟ್ರಾವೆಲಿಂಗ್ನೇ ಪ್ರಿಫರ್ ಮಾಡಿ. ಸೊ ಅವ್ರು ಹೇಳ್ಬೇಕಾದ್ರೆ ಈಗ ಅದೇ ಹೇಳ್ತಾ ಇದ್ರು ಅಂದ್ರೆ ನನಗೆ ಸ್ಲೋ ಟ್ರಾವೆಲ್ ಇಷ್ಟ, ಬಟ್ ನಾನು ಹಾಕೋ ಕಂಟೆಂಟ್ ಆಗೋದು ಫಾಸ್ಟ್ ಮೂವಿಂಗ್ ಆಗ್ಬೇಕು. ಅಂತ. ಸೊ ಅದನ್ನ ಬೇಸ್ ಆಗಿ ಕೇಳೋದಂದ್ರೆ ಸೋಷಿಯಲ್ ಮೀಡಿಯಾ ನಿಮ್ಗೆ ನಿಮ್ಮ ಟ್ರಾವೆಲ್ ಶೈಲಿ ಏನಾದ್ರು ಬದಲಾವಣೆ ಮಾಡಿದ್ಯಾ, ಅಥವಾ ಸೋಷಿಯಲ್ ಮೀಡಿಯಾ ಹೇಗೆ ಇನ್ಫ್ಲೂಯೆನ್ಸ್ ಮಾಡಿದೆ? ಸೊ ನಾ ಹೇಳ್ದಂಗೆ ನಾನು ಹಾಕೋದ್ ಮಾತ್ರ ಫಾಸ್ಟ್. ಅಂದ್ರೆ ಈಗ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದೆ ಈಗ 1.5 ವರ್ಷ ಮುಂಚೆ ನಂಗೆ ಏನೂ ಗೊತ್ತಿಲ್ಲ, ಟ್ರಾವೆಲಿಂಗ್ ಬಗ್ಗೆ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಡ್ರೋನ್ ಏನು ಗೊತ್ತಿಲ್ಲ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲ ಫಾಸ್ಟ್ ಆಗೇ ಇತ್ತು. 1 ವರ್ಷ ನಾನು ಫಾಸ್ಟ್ ಆಗೇನೆ ಎಲ್ಲ ಮಾಡಿದೆ, ಟ್ರಾವೆಲಿಂಗ್ ಆಗಲಿ ಈವೆಂಟ್ಸ್ ಹಾಕೋದೆಲ್ಲ. ಬಟ್ ನಂಗೆ ಒಂದು ಕ್ವಶನ್ ಬಂತು, ನಾನೇನು ಕಲಿತೆ ಅದರಿಂದ ಅಂತ. ಸೊ ನಿಜವಾಗ್ಲೂ ನೋಡೋದಾದ್ರೆ ನಂಗೆ ಏನೂ ಗೊತ್ತೇ ಇಲ್ಲ 1 ವರ್ಷ ಏನು ಮಾಡಿದ್ದೀನಿ ಅಂತ. ಫಾಸ್ಟಾಗಿ ಓಡ್ತಿದ್ದೆ ಅಂತೇಳಿ ನಾನು ಹಾಕ್ತಿದ್ದೀನಿ, ಜಾಗ ಚೇಂಜ್ ಮಾಡ್ತೀನಿ, ಹೋಗ್ತೀನಿ. ಬಟ್ ಈಗ 1 ವರ್ಷ ಆದ್ಮೇಲೆ ನನಗೆ ಸ್ಲೋ ಆಗಿ ಹೋಗ್ಬೇಕು. ಅದನ್ನ ಮೇಯ್ನ್ ಆಗಿ ಈಗ ಜಾತ್ರೆ ಆಗ್ತಿದೆ ಅಂದ್ರೆ ತಿಳ್ಕೊಬೇಕು ಅಂತ ಹೇಳಿ ನಾನು 3 ದಿನ ಅಲ್ಲೇ ಇರ್ತೀನಿ ಪ್ರತಿಯೊಂದು ಜಾತ್ರೆಯಲ್ಲಿ. ಸೊ ನಾನು ಅಟ್ಲೀಸ್ಟ್ 2 days ಅಲ್ಲಿ ಸ್ಟೇ ಆಗ್ತೀನಿ. ಸೊ ಈಗ ನಾರ್ಮಲ್ ಆಗಿ ಎಲ್ಲರೂ ಜಾತ್ರೆ ಮಾಡುವಾಗ ಜಾತ್ರೆ ಮಾತ್ರ ತೆಗ್ದು ಹಾಕ್ತಾರೆ. ಈಗ ಬೆಳಿಗ್ಗೆ ಇದ್ದಾಗ ಹೆಂಗಿರುತ್ತೆ ಶುಭ ಮುಂಜಾನೆ, ಈಗ ಜಾತ್ರೆ ಇದೆ ನೋಡಿ, ಹುಸ್ಕೂರ್ ಜಾತ್ರೆ ಆಯ್ತು, ಅಷ್ಟು ದೊಡ್ಡದು, ಹೆಂಗ್ ಬಿದ್ದಿದೆ ಎಷ್ಟೊಂದ್ಸಲಿ, ಏನೂ ಆಗಿಲ್ಲ. ಬಟ್ ಯಾರು ನೋಡಿರಲ್ಲ, ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತು ಆ ದೊಡ್ಡ ಚಕ್ರ ಗಾಳಿ ಜೋರಾಗಿ ಬೀಸ್ತಿರುತ್ತೆ, ಜನ ಆದ್ರೂ ಚಕ್ರದ ಕೆಳಗೆನೆ ಮಲಗಿರ್ತಾರೆ. ಸೊ ಆ ನಂಬಿಕೆ ಅದನ್ನ ನೋಡಕ್ಕೆಲ್ಲ ಈಗ ನೀವು ನೋಡ್ಲೇಬೇಕು, ಈಗ ಸ್ಲೋ ಲೈಫ್. ಸೊ ಅದಕ್ಕೆ ನೀವು ಅಲ್ಲಿದ್ದೇನೆ ನೋಡಿದ್ರೆ ಬೆಟರ್. ತುಂಬಾ ಜನ ಹೇಳಿದ್ರು. ಸೊ ನಿಮ್ಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಆಗಿರೋದು ಅಥವಾ ಅಂದ್ರೆ ಓಕೆ. ಸೊ ಹೇಗಿತ್ತು ಅಂದರೆ ನಾವು ಜರ್ನಿ ಸ್ಟಾರ್ಟ್ ಮಾಡುವಾಗ ಆರ್ಕುಟ್ ಇತ್ತು, ಆಮೇಲೆ ಫೇಸ್ಬುಕ್ ಬಂತು, ಅದಾದಮೇಲೆ ಇವಾಗ ಇನ್ಸ್ಟಾಗ್ರಾಮ್ ಇದೆ, ಮಧ್ಯೆ ಟಿಕ್ಟಾಕ್ ಎಲ್ಲ ಬಂದೋಯ್ತು. ಅದಕ್ಕೆ ನಾವು ಆಗಲೇ ಇಲ್ಲ, ಅದೇ ನಮ್ಮನ್ನು ಹೊರಗೆ ತರ್ತಾ ಇತ್ತು. ಸೊ ಈ ಥರ ಏನಾಯಿತು ಅಂದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಜರ್ನಿ ಮಾಡ್ತೀವಿ ಹೌದು, ಬಟ್ ಏನೋ ಒಂಥರ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇನ್ಕಮ್ ಜನ್ರೇಷನ್ಗೆ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ಎಸ್, ಸೋಷಿಯಲ್ ಮೀಡಿಯಾ ಕೆಲವೊಂದು ಕಡೆ ಇನ್ಫ್ಲೂಯೆನ್ಸ್ ಮಾಡಿದೆ. ಯಾವ ರೀತಿ ಅಂದರೆ ಈಗ ಕೆಲವೊಂದು ಟ್ರೆಕ್ಕಿಂಗ್ ಸ್ಪಾಟ್ಗಳಿರುತ್ತೆ, ನಾವು ಅಲ್ಲಿದು ಫೋಟೋನ ಇವಾಗ ರೆಗ್ಯುಲರ್ ಆಗಿ ಏನು ಮಾಡ್ತೀವಿ ಅಂದರೆ ಒಂದು ಜಾಗಕ್ಕೆ ಹೋದರೆ ತುಂಬ ಸ್ಲೋ ಆಗಿ ಏನಾದರೂ ರೀಲ್ಸ್ ಹಾಕೋದಾಗಿರಲಿ, ಅಲ್ಲಿ ತುಂಬ ನೇಟಿವಿಟಿಗೆ ತಕ್ಕನಂಗೆ ಹಾಕ್ತೀವಿ. ಬಟ್ ಕೆಲವೊಂದು ಜಾಗಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಇವಾಗ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ, ಅಲ್ಲಿ ತುಂಬ ಚೆನ್ನಾಗಿರೋದನ್ನು ಮಾತ್ರ ತೋರಿಸ್ಬೇಕು ನಾನು. ಇವಾಗ ಏನೋ ಒಂದು ಗುಡ್ಡ ಇರುತ್ತೆ, ಮೋಡ ಬರ್ತಾ ಇರುತ್ತೆ, ಆ ಮೋಡನೇ ತೋರಿಸ್ಬೇಕು ನಾನು ಆ ಒಂದು ರೀಲಲ್ಲಿ. ಈಗ ಬೇರೆ ರೀತಿ ಮಾಡೋದಂದರೆ ಇವಾಗ ಅಲ್ಲಿ ಒಂದು ಮಳೆ ಬರ್ತಿದೆ ಅಥವಾ ಬಿಸಿಲು ಬಂದಿರೋದನ್ನು ತೋರಿಸ್ತೀನಿ. ಬಟ್ ಈ ಥರ ಕಂಟೆಂಟ್ಗೆ ನಮಗೆ ಜನನ ಸೆಳಿಬೇಕು ಅನ್ನೋ ಒಂದು ಇಂಪ್ಯಾಕ್ಟ್ ಬಂದ ಮೇಲೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆದಾಗ ಎಸ್, ಕೆಲವೊಂದು ಜಾಗಕ್ಕೆ ಆ ಥರ ಇನ್ಫ್ಲೂಯೆನ್ಸ್ ಮಾಡಿದೆ ಸೋಷಿಯಲ್ ಮೀಡಿಯಾ. ಹೆಂಗೆ ಸೆಪರೇಟ್ ಆಗಿ ನೋಡ್ತೀರಾ, ಇದು ಬಿಸ್ನೆಸ್ ಹೆಲ್ಪ್ ಆಗುತ್ತೆ, ಇದು ಬಿಸ್ನೆಸ್ ಹೆಲ್ಪ್ ಆಗಲ್ಲ? ಅಂದರೆ ಕೆಲವೊಂದು ಜಾಗಗಳಿಗೆ ಇನ್ನೂ ಎಕ್ಸ್ಪ್ಲೋರ್ ಆಗೇ ಇರಲ್ಲ, ಆ ಥರ ಜಾಗನ ನಾನು ಬಿಸ್ನೆಸ್ಸಿಗೆ ಕನ್ವರ್ಟ್ ಮಾಡೋಕ್ಕೆ ನೋಡೋದೇ ಇಲ್ಲ.
ಸೊ ಈಗ ಕೆಲವೊಂದು ಜಾಗ ಈಗ ಗೌರ್ಮೆಂಟಿಂದ ಪರ್ಮಿಷನ್ಸ್ ಇರುತ್ತೆ. ಇವಾಗ ಟ್ರೆಕ್ಕಿಂಗ್ ಸ್ಪಾಟ್ಸ್ ತಗೊಳ್ಳಿ ನೀವು, ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಅಂಡರ್ ಬಂದಿದೆ ಇವಾಗ ಲಾಸ್ಟ್ ಒಂದು 3-4 ಇಯರ್ಸಿಂದ. ಸೊ ಆ ಥರ ಜಾಗ ಎಲ್ಲ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತೀವಿ. ಈ ಕೆಲವೊಂದು ಜಾಗ ಎಲ್ಲ ನಮ್ಮೂರ ಸೈಡ್ ಎಲ್ಲ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋದರೆ ಮಧ್ಯೆ ಒಂದು ಫಾಲ್ ಸಿಕ್ಬಿಡುತ್ತೆ. ಸೊ ಆ ಥರದ್ದೆಲ್ಲ ಪ್ಯೂರ್ ಇದಾಗೆ ನೋಡ್ತೀವಿ. ಸೊ ಬಿಸ್ನೆಸ್ಸಿಗೆ ಅದು ಬರಲ್ಲ. ನನಗೆ ಪರ್ಸನಲ್ ಆಗಿ ಹೇಳಿದ್ರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಖಂಡಿತ ಹೌದು, ಸೋಷಿಯಲ್ ಮೀಡಿಯಾ ಬೇಕೇ ಬೇಕು, ಜನಕ್ಕೆ ತಿಳಿಸಲೇಬೇಕು. ನಮಗೆ ಈ ತರ ಜಾಗ ಇದೆ, ಈ ತರ ಒಳ್ಳೊಳ್ಳೆ ವಿಡಿಯೋ ತೆಗೆಯೋದಾಗ್ಲಿ, ರೀಲ್ ಮಾಡೋದಾಗ್ಲಿ, ಅದು ಕೆಲವೊಂದು ಮಾಡಲೇಬೇಕಾಗುತ್ತೆ. ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ, ನೀವು ನನಗೆ ಸೋಷಿಯಲ್ ಮೀಡಿಯಾ ಬೇಕಾಗಿಲ್ಲ ಅಂದ್ರೆ ನಾನು ಹೋಗಿ ನಾನು ಹಾಕ್ಲೇಬೇಕು, ಸೊ ವಿಡಿಯೋ ಮಾಡಲೇಬೇಕು ಆ ಥರ ಇಲ್ಲ. ಬಿಸ್ನೆಸ್ ಕಡೆಯಿಂದ ರೆವೆನ್ಯೂ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಅದು ಮಾಡಲೇಬೇಕಾಗುತ್ತೆ. ಸೊ ಒಂದು ರೀತಿಲಿ ಹೌದು, ಸೋಷಿಯಲ್ ಮೀಡಿಯಾ ಸ್ವಲ್ಪ ನಾವೇನು ಯೋಚನೆ ಮಾಡ್ತೀವಿ ಟ್ರಾವೆಲ್ನ ಸ್ವಲ್ಪ ಚೇಂಜ್ ಮಾಡಿದೆ. ಅಂದ್ರೆ ಪೂರ್ತಿ ಅಲ್ಲ, ನಾವು ಇಲ್ದೇನೂ ನೋಡಿದೀವಿ, ಹಾಕ್ದೇನೂ ಇದ್ದೀವಿ, ಇವಾಗ ಹಾಕ್ತೀವಿ. ಸೊ ಅದು ಟ್ರಾನ್ಸಿಷನ್ ಅಪ್ಲಿಕೇಶನ್ ಏನು ಇಲ್ಲ. ಅದೇ ಕರೆಕ್ಟ್. ಅವ್ರು ಹೇಳಿದಾರನೇ ಸೋಷಿಯಲ್ ಮೀಡಿಯಾದಿಂದ ರೆವೆನ್ಯೂ ಬರುತ್ತೆ ಅಂತ ಹೇಳಿದ್ರಲ್ಲ, ಅದರಿಂದ ಸೋಷಿಯಲ್ ಮೀಡಿಯಾದಿಂದ ಯೂಸ್ ಆಗಿದೆ. ಹೌದು. ಮತ್ತೊಂದು ಏನಂತಂದರೆ, ಈ ಸೋಷಿಯಲ್ ಮೀಡಿಯಾ ಅಂದರೆ ಇವಾಗ ಈ ಪೇಜನ್ನ ನಾನು ಸ್ಟಾರ್ಟ್ ಮಾಡಿದ್ಮೇಲಿಂದ ಯಾವ ಥರ ಕಾಂಟೆಂಟ್ ಕೊಡಬೇಕು, ಯಾವ ಕ್ಯಾಪ್ಷನ್ ಹಾಕಬೇಕು, ಅದಕ್ಕೆಲ್ಲ ಒಂಥರ ಮೈಂಡು ಓಡ್ತಾ ಇರುತ್ತೆ. ಯಾವುದಾಗಲಿ ಆ ಥರ ಅಂತ ಕ್ರಿಯೇಟಿವಿಟಿ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ಹೆಲ್ಪ್ ಆಗಿದೆ. ಮತ್ತು ಸ್ವಲ್ಪ ಜನಕ್ಕೆ ರೀಚ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನಾನು ಮಾಡಿದ ಕಾಂಟೆಂಟು, ನಾನು ಫೇಸ್ ರಿವೀಲ್ ಮಾಡದೇ ಇದ್ರೂ ನಾನು ಮಾಡಿದ ವಿಡಿಯೋ ಸ್ವಲ್ಪ ಜನಕ್ಕೆ ರೀಚ್ ಆಗಿದೆ ಅಂತ ಹೇಳ್ಬೋದು. ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡಿದ್ರೆ, ಇಷ್ಟು ದಿನದಲ್ಲಿ ಒಂದು 15,000 ಫಾಲೋವರ್ಸ್ ಬಂದ ಮೇಲೆ ಯಾರಿಗೂ ಇಷ್ಟು ದಿನ ಫೇಸ್ ರಿವೀಲ್ ಮಾಡದಿರೋದು ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಫೇಸ್ ರಿವೀಲ್ ಆಗಿದೆ. ಮೋಸ್ಟ್ಲಿ ಅವ್ರು ಪಾರ್ಟಿ ಕೊಡ್ಸೋರಿದ್ದಾರೆ. ಸೊ ಇದು ನಮ್ಮ ಮೊದಲನೇ ಸೆಗ್ಮೆಂಟ್. ನಿಮ್ ಬಗ್ಗೆ, ನಿಮ್ಮ ಟ್ರಾವೆಲ್ ಹೇಗ್ ನೋಡ್ತಾರೆ ಏನು ಅನ್ನೋದ್ರ ಬಗ್ಗೆ. ಸೊ ನಮ್ದು ಎರಡನೇ ಸೆಗ್ಮೆಂಟ್ ಅಂದ್ರೆ, ಸೊ ಟೈಟಲ್ ಬಂದು ನಾವು ಗೊತ್ತಲ್ಲ ಅಂತ. ಹೆಂಗೋ ಸುಮಾರು ಜನ ಫಾಲೋವರ್ಸ್ ಬೇರೆ ಹೆಂಗೂ ಗೊತ್ತು. ಸೊ ಹಾಗಾಗಿ ನಮ್ಮ ಎರಡನೇ ಸೆಗ್ಮೆಂಟ್ ನ ಟೈಟಲ್ ನಾವು ಗೊತ್ತಲ್ಲ ಅಂತ. ಇದರಲ್ಲಿ ಮೇನ್ಲಿ ಕಂಟೆಂಟ್ ಕ್ರಿಯೇಷನ್ ಇದ್ರ ಬಗ್ಗೆ ಕೇಳುವಂಥದ್ದು. ಈ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಬಂದಾಗ ನಿಮ್ಗೆ ಯಾಕೆ ಕಂಟೆಂಟ್ ಕ್ರಿಯೇಷನ್ ಮುಖ್ಯ ಅಂತ ಅನ್ಸುತ್ತೆ? ಮತ್ತೆ ನೀವು ಮಾಡಿರೋ ವಿಡಿಯೋನ ಜನ ಯಾಕೆ ನೋಡ್ಬೇಕು, ನೋಡಿದವ್ರು ಏನ್ ತಗೋಬೇಕು ಅಥವಾ ಏನ್ ತಗೋತಾರೆ, ಅದನ್ನ ನೀವು ಹೇಗೆ ಅರ್ಥ ಮಾಡ್ಕೋತೀರಾ? ಇವಾಗ ಒಂದು ರೀತಿಲಿ ಕೇಳೋದಾದ್ರೆ, ಇವಾಗ ಕಾವ್ಯ ಅವ್ರು ಮಾಡೋದಾಗ್ಲಿ, ಅವರ ಹಳ್ಳಿ ವಿಡಿಯೋ ತೆಗೆಯೋದಾಗ್ಲಿ, ಅವರ ಕಲ್ಚರ್ನ ತೋರಿಸೋದಾಗ್ಲಿ, ಅಥವಾ ಕೌಶಿಕ್ ಒಂದು ಪಕ್ಷಿ ಬಗ್ಗೆ ಹೇಳೋದಾಗ್ಲಿ, ಒಂದು ಕತೆ ಹೇಳೋದಾಗ್ಲಿ, ಆ ರೀತಿಲಿ ನೋಡಿದಾಗ ಕಂಟೆಂಟ್ ಕ್ರಿಯೇಷನ್, ಕಂಟೆಂಟ್ ರೀಲ್ ಮಾಡೋದಿಲ್ಲ ಆಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೀತಿಲಿ ಜನಕ್ಕೆ ತಿಳಿಸೋದ ಮಟ್ಟದಲ್ಲಿ ಅವ್ರು ಮಾಡ್ತಿರೋದನ್ನು ಒಂದು ಸ್ಟೋರಿ ಟೆಲ್ಲಿಂಗ್ ರೀತಿಲಿ, ನನ್ನ ಪ್ರಕಾರ ಕೇಳಿದ್ರೆ ಒಂದು ಸ್ಟೋರಿ ಅವರ ಜಾಗದಾಗಲಿ ಅಥವಾ ಒಂದು ಪಕ್ಷಿ ಪ್ರಾಣಿ ಅವರ ಊರನ್ನ ಏನಾರಾಗಲಿ, ಖಾದ್ಯ ಆಗಲಿ ಅಥವಾ ಅವ್ರ ಹಳ್ಳಿ ಆಗಲಿ, ಅದನ್ನು ಬೇರೆಯವ್ರಿಗೆ ತಿಳಿಸೋದಿದೆ ನೋಡಿ, ಅದು ನನ್ನ ಪ್ರಕಾರ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಅಂತ ನಾನು ಹೇಳ್ಬೋದು. ಸೊ ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೆಂಗೆ ನೋಡ್ತೀರಾ? ಇವಾಗ ಕೆಲವೊಂದು ಜನಕ್ಕೆ, ಇವಾಗ ನಮಗೇನೆ, ನಾನು ಕರ್ನಾಟಕದಲ್ಲಿ ಇದ್ಕೊಂಡೆ ಅವ್ರ ಊರ ಬಗ್ಗೆ ನನಗೆ ಗೊತ್ತಿರಲ್ಲ. ಕೆಲವೊಂದು ನಿಮ್ಮ ಶೈಲಿ ಆಗಲಿ ಅಥವಾ ಕಲ್ಚರ್ ಆಗಲಿ, ಮಲೆನಾಡು ಭಾಷೆ ಆಗಲಿ ಅಥವಾ ಮತ್ತೊಂದು, ಅವಾಗ ತಿಳಿಸಿದಾಗ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಜಾಗ ಇದೆ, ಕೆಲವೊಂದು ಈ ಥರ ಆಚರಣೆಗಳನ್ನ ಮಾಡ್ತಾರೆ, ಈ ಥರ ಒಂದು ಫೆಸ್ಟಿವಲ್ಗಳು ಇವೆ ಮಲೆನಾಡಲ್ಲಿ ಅಂತ. ಸೊ ಆ ಥರದನ್ನು ತಿಳಿಸಿದಾಗ ನಮ್ಮ ಕರ್ನಾಟಕನ ತೋರಿಸ್ದಂಗೂ ಆಯಿತು. ಈ ಭಾಗದಲ್ಲಿ ಈ ಜನ ಇದ್ದಾರೆ, ಈ ಭಾಷೆ ಮಾತಾಡ್ತಾರೆ, ಈ ಕತೆ ಅವ್ರದ್ದು, ಇವ್ರದ್ದು ಕೌಶಿಕ್ ಅವ್ರದ್ದು ಕೇಳಿದ್ರೆ ಮುಳುಗಡೆ ಆಯಿತು ಅಂತಾರೆ. ಸೊ ಅವ್ರದ್ದು ಒಂದು ಸ್ಟೋರಿ ಇದೆ. ಸೊ ಆ ಥರ ನನಗೆ ಇಷ್ಟ ಆಗೋದು ಅಂಥ ಕತೆಗಳು. ಯಾಕೆಂದರೆ ಅವ್ರದ್ದು ಏನೇನು ಕಷ್ಟಪಟ್ಟರು, ಏನೇನು ಮಾಡಿದ್ರು, ಅಲ್ಲಿಂದ ಹೆಂಗೆ ಆಚೆ ಬಂದರು, ಅಲ್ಲಿಂದ ಬಂದು ಏನಾಯಿತು ಅನ್ನೋ ಆ ಕತೆ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅದು ನನ್ನ ಪ್ರಕಾರ ಕಂಟೆಂಟ್ ಕ್ರಿಯೇಷನ್ ಅಂದರೆ ಕತೆ ಹೇಳೋದು ಒಂದು ರೀತಿಲಿ. ಸೊ ನನಗೆ ಅಣ್ಣ ಹೇಳಿದ ಪ್ರಕಾರ ಸೋಷಿಯಲ್ ಮೀಡಿಯಾ ನನಗೂ ಎಜುಕೇಶನ್ ಥರ. ಸೊ ಹೇಗೆ ಅಂದರೆ, ಈಗ ನನಗೆ ಯಾವುದೋ ಒಂದು ಜಾತ್ರೆ ಶೂಟ್ ಮಾಡಬೇಕಾ, ತುಂಬ ರಿಸೋರ್ಸಸ್ ಇರೋದೇ ಇಲ್ಲ.
ಬಟ್ ಒಬ್ಬೊಬ್ರು ಅವ್ರವ್ರ ಫೋನಲ್ಲಿ ತೆಗೆದು ವಿಡಿಯೋ ಮಾಡಿ ಪ್ಲಾಟ್ಫಾರ್ಮ್ಗೆ ಹಾಕಿರ್ತಾರೆ. ನಾವು ತುಂಬಾ ಹುಡುಕ್ತಾಗ್ಲಿ, ಈಗ ನಾನು ಒಂದ್ ಜಾತ್ರೆ ಒಂದು ಎಕ್ಸಾಂಪಲ್, ನಾನು ಅಟ್ಲೀಸ್ಟ್ ಒಂದು 20 ರಿಂದ 30 ರೀಲು, ಒಂದು 4 ರಿಂದ 5 ಯೂಟ್ಯೂಬ್ ಡಾಕ್ಯುಮೆಂಟ್ರೀಸ್ ಕರೆಕ್ಟಾಗಿ ನೋಡ್ತೀನಿ. ಸೊ ನಾನು ಮುಂಚೆ ಏನೇನಿತ್ತು ಅಂದ್ರೆ ಸುಮ್ಮನೆ ಹೋಗಿ ಏನು ನೋಡ್ತಿಲ್ಲ, ಡೈರೆಕ್ಟಾಗಿ ಅಲ್ಲೇ ಹೋಗಿ ಏನು ಬರ್ತಿದ್ದು ಹಾಕ್ತಿದ್ದೆ. ಬಟ್ ಈಗ ನಾನು ಇಷ್ಟು ಜನ ಹಾಕಿರ್ತಾರಲ್ಲ, ಯಾವ್ದು ಬೆಸ್ಟ್ ಆಂಗಲ್ ಅಂತ ಹಳೆ ವಿಡಿಯೋ, ಒಂದು 6 ವರ್ಷದ ಯೂಟ್ಯೂಬ್ ವಿಡಿಯೋನೇ ಇರುತ್ತೆ ಅಲ್ಲಿ, ತುಂಬಾ ಹಳೆ ಲೋ ಕ್ವಾಲಿಟಿ ವಿಡಿಯೋ. ಬಟ್ ಅದೆಲ್ಲ ನೋಡಿ ಒಂದು ಐಡಿಯಾ ಬರುತ್ತೆ, ಓ ಇಲ್ಲಿ ನಿಂತ್ಕೊಂಡು ಈ ಆಂಗಲಲ್ಲಿ ಶೂಟ್ ಮಾಡಿದ್ರೆ ಬೆಸ್ಟ್ ಪಿಕ್ಚರ್ ಬರುತ್ತೆ ಅಂತ. ಸೊ ಎಲ್ಲದ್ರನ್ನ ತಗೊಂಡು ಬೆಸ್ಟ್ ಆಗಿ ತೋರ್ಸೋದಕ್ಕೆ ಸೋಷಿಯಲ್ ಮೀಡಿಯಾ ಬೇಕು. ಅಂದ್ರೆ ಎಲ್ಲದನ್ನ ಕಲಿತು ನಾವು ಏನಾರ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು. ಆಗೋಗಿದ್ದೆಲ್ಲ ಒಂದು ಕೇಸ್ ಸ್ಟಡಿ ತರ, ಒಂದು ಕೇಸ್ ಸ್ಟಡಿ ತರ, ನಿಮ್ದೊಂದು ಒರಿಜಿನಲ್ ಅಂದ್ರೆ ಎಲ್ಲರದನ್ನು ನೋಡಿ ಬೆಸ್ಟ್ ಅಂತ ತೋರ್ಸಕ್ಕೆ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು. ಯಾಕಂದ್ರೆ ಈಗ ಮೈಲಾರಲಿಂಗ ಜಾತ್ರಾ ಅಂತ ಇದೆ, ಎಲ್ಲರೂ ಕೇಳಿರ್ತಾರೆ. ಬಟ್ ಡ್ರೋನ್ ಅಲ್ಲಿ ಹೋಗಿ ತುಂಬಾ ಅರ್ಸಿದ್ ಕಮ್ಮಿ, ಯಾಕಂದ್ರೆ ಅದು ಇವೆಂಟ್ ಆಗುತ್ತೆ, ನಮ್ಗೆ ಗೊತ್ತಿರಲ್ಲ. ನಾವು ಈ ಭಾಗದವ್ರಿಗೆ ಸಡನ್ ಆಗಿ ಅಲ್ಲಿ ಹೋಗಿ ಹಾಕಿದ್ರೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಂತ. ಸೊ ಪ್ಲಾನ್ ಮಾಡಿ ಹೋದ್ರೆ ತುಂಬಾ ಯೂಸ್ಫುಲ್ ಸೋಷಿಯಲ್ ಮೀಡಿಯಾ. ಆಮೇಲೆ ಅದೇ ಸೊ ಪ್ರತಿಯೊಂದು ಊರಲ್ಲೂ ಒಂದೊಂದು ಕತೆ ಇರುತ್ತೆ. ಸೊ ಇವಾಗ ಸಣ್ಣ ವಿಲೇಜ್ ಆಗಿದ್ರು ಕೂಡ ಅಲ್ಲಿ ಏನೋ ಒಂದು ಸ್ಟೋರಿ ಇರುತ್ತೆ. ಸೊ ನೀವು ಇವಾಗ ಅದ್ರದ್ದು ಡಾಕ್ಯುಮೆಂಟ್ರಿ ಕೂಡ ಸಿಗ್ಬೋದು, 1 ಗಂಟೆ 2 ಗಂಟೆ 3 ಗಂಟೆ. ಬಟ್ ಅದನ್ನು ನೀವು 1 ನಿಮಿಷ ಅಥವಾ 30 ಸೆಕೆಂಡ್ ಒಳಗೆ ತೋರಿಸ್ಬೇಕು ಅಂದರೆ, ಸೊ ಇದು ಒಂಥರ ಮಿನಿ ಪಿಕ್ಚರೇ, ನೀವು ಒಂದು ಮೂವಿನೇ ತೋರಿಸ್ತಾ ಇದ್ದೀರಾ ಒಂದು ರೀಲಲ್ಲಿ. ಸೊ ಆ ಥರ ಪರ್ಸ್ಪೆಕ್ಟಿವಲ್ಲಿ ನಾನು ಏನೇ ತೋರಿಸೋದಿದ್ರು ಆ ಥರ ನೋಡ್ತೀವಿ. ಒಂದೇ ಸ್ಟಾರ್ಟಿಂಗ್ ಇರುತ್ತೆ, ಮಿಡ್ ಪಾಯಿಂಟ್ ಇರುತ್ತೆ, ಎಂಡ್ ಇರುತ್ತೆ. ಸೊ ಅದರಲ್ಲಿ ಆ ಒಂದು ಪರ್ಸ್ಪೆಕ್ಟಿವ್ಗೋಸ್ಕರ ಶಾರ್ಟಾಗಿ ಒಂದು ಜಾಗದ ಬಗ್ಗೆ ಅಥವಾ ಒಂದು ಊರಿನ ಬಗ್ಗೆ ಅಥವಾ ನಮ್ಮ ನೇಟಿವಿಟಿ ಬಗ್ಗೆ, ಈಗ ಯಾರ್ಯಾರೋ ಬಂದು ಹೇಳ್ತಾರೆ ನಮ್ಮೂರಲ್ಲಿ ಹಂಗಿದೆ, ನಮ್ಮೂರಲ್ಲಿ ಹಿಂಗಿದೆ, ಫಾರಿನ್ ಕಂಟ್ರಿ ಹಂಗಿದೆ ಅಂತ. ಸೊ ನಮ್ಮಲ್ಲೂ ಇದೆ, ನಮ್ಮಲ್ಲೂ ಬಂದು ನೋಡಿ. ಕೆಲವೊಂದು ರಿಮೋಟ್ ವಿಲೇಜ್ ಎಂಥ ಚೆನ್ನಾಗಿದೆ ಇವಾಗಲೂ ಕೂಡ ಕರ್ನಾಟಕದಲ್ಲಿ. ಸೊ ನಾವು ಕೇರಳದಿಂದ ಅಥವಾ ತಮಿಳ್ನಾಡಿಂದ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಮ್ಮೂರಲ್ಲಿ ಹಂಗಿದೆ ಅಂತ. ಬಟ್ ಇಲ್ಲಿ ತುಂಬ ಇದೆ, ಬಟ್ ಅಲ್ಲಿ ಯಾರೂ ಎಕ್ಸ್ಪ್ಲೋರ್ ಮಾಡಿರಲ್ಲ. ಸೊ ಅಷ್ಟು ರಾ ನೇಚರ್ನ ತೋರಿಸ್ಬೇಕು ಅಂದರೆ ಎಸ್, ಸೋಷಿಯಲ್ ಮೀಡಿಯಾ ಬೇಕು. ಕೆಲವೊಂದು ಆ್ಯಡ್ ಮಾಡಬೇಕು ಅಂದರೆ ಈ ಸ್ಪಿತಿ ಅಂತ ಜಾಗದಲ್ಲಿ, ಲದಾಖ್ ಅಂತ ಜಾಗದಲ್ಲಿ ಜನಕ್ಕೆ ಹೆಂಗೆ ನೋಡಿದಾಗ ವಿಡಿಯೋಲಿ ಹೆಂಗೆ ಅನಿಸುತ್ತೆ ಅಂದರೆ, ಓ ತುಂಬ ಒಳ್ಳೆ ಜಾಗ, ನಾನು ಹೋಗಬೇಕು. ಸಮ್ಮರಲ್ಲಿ ಹೋಗ್ತಾರೆ ಜನ, ಹೆಂಗೆ ಅನಿಸುತ್ತೆ ಅವ್ರಿಗೆ ಅಂದರೆ, ಓ ನಾನು ಬೈಕಲ್ಲಿ ಹೋಗ್ತೀನಿ, ಆರಾಮಾಗಿ ಹೋಗ್ತೀನಿ, ಅಲ್ಲೆಲ್ಲ ಕೊಡ್ತಾರೆ, ತಿಂತೀವಿ, ನಾವು ಬರ್ತೀವಿ ಅನ್ನೋದು. ಬಟ್ ನಾವು ವಿಂಟರಲ್ಲಿ ಹೋದಾಗ ಅಥವಾ ಸಮ್ಮರಲ್ಲೇ ಕೆಲವೊಂದು ಜಾಗದಲ್ಲಿ, ಇಂಟೀರಿಯರ್ ಜಾಗದಲ್ಲಿ ಎಷ್ಟು ಚಳಿ ಇರುತ್ತೆ ಆ ಜನಕ್ಕೆ ಅಂದರೆ, ಅವ್ರಿಗೆ ಬೇಸಿಕ್ ಕೆಲಸಗಳು ಮಾಡೋದು ತುಂಬ ಕಷ್ಟ ಆಗುತ್ತೆ. ಇವಾಗ ನಾವು ಅದನ್ನು ಅವ್ರಿಗೆ ಜನಕ್ಕೆ ತೋರಿಸಿದ್ರೆ ಅದನ್ನ ಬಂದು ಅವ್ರನ್ನ ವ್ಯಾಲ್ಯೂ ಮಾಡ್ತಾರೆ. ಅಂದರೆ ಈ ಜನಕ್ಕೆ ಇಷ್ಟು, ಕೆಲವೊಂದು ಜನ ಅದು ವ್ಯಾಲ್ಯೂ ಅಂತೂ ನಾನು ನೋಡಿಲ್ಲ. ಇಷ್ಟು ಆರ್ಗನೈಸ್ ಮಾಡಿದ್ದಲ್ಲಿ ಬರ್ತಾರೆ, ಏನೋ ಒಂದು ಕೊಡ್ತಾರೆ, ಏನೋ ಮಾಡ್ತೀವಿ, ಹೋಗ್ತೀವಿ ಅನ್ನೋದಿರುತ್ತೆ. ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವ್ರು ಏನು ಮಾಡ್ತಾರೆ, ಆ ಹಳ್ಳಿಲಿ ಏನು ಎಷ್ಟು ಚಳಿ ಇದೆ, ಎಷ್ಟು ಕಷ್ಟಪಡ್ತಾರೆ, ಅದನ್ನೆಲ್ಲ ಲೆಕ್ಕ ಎಲ್ಲ ತೋರಿಸಿದಾಗ, ಅದು ಒಂದು ಕತೆ ಹೇಳಿದಾಗ ಅವ್ರಿಗೂ ಅರ್ಥ ಆಗುತ್ತೋ ಈ ಥರ ಇಷ್ಟು ಕಷ್ಟ ಇದೆ ಜೀವನ, ನಾವು ಅದನ್ನ ವ್ಯಾಲ್ಯೂ ಮಾಡಬೇಕು ಅನ್ನೋದು ಬರುತ್ತೆ. ಇಲ್ಲ, ನಾನು ಈ ಥರ ಕಥೆನ ಹೇಳ್ತೀನಿ ಅಂತ ಅನಿಸಿದ್ದು ಯಾಕೆ, ಯಾವಾಗ? ನನಗೆ ಸ್ಪಿತಿ ಅಥವಾ ಲದಾಖ್ ನಾ ಹೇಳಿದ್ನಲ್ಲ, ಅದೇ ಥರ ಜನ ಎಷ್ಟು ನಾವು ಈಸಿಯಾಗಿ ನೋಡ್ತೀವಿ ಒಂದು ವೀಡಿಯೋಲಿ ಎಷ್ಟು ಚೆನ್ನಾಗಿದೆ, ಅಂದವಾಗಿದೆ ಅನ್ನೋದು. ಆದರೆ ಎಷ್ಟು ಕಷ್ಟಪಡ್ತಾರೆ ಅಲ್ಲಿ ಜನ ನಮ್ಮನ್ನ ಖುಷಿಯಾಗಿಡ್ಸೋಕ್ಕೆ ಅನ್ನೋದು, ಅದು ಬೇರೆನೇ ಕತೆ ಆಗಿರುತ್ತೆ. ಆ ಕಥೆನ ನಾವು ಜನಕ್ಕೆ ತೋರಿಸ್ಬೇಕು ಅನ್ನೋದು ನಂದಾಗಿತ್ತು. ಸೊ ಅಲ್ಲಿಂದ ಇದೆಲ್ಲ ಶುರು ಆಗಿದ್ದು, ಕಂಟೆಂಟ್ ಕ್ರಿಯೇಷನ್ ಬರೆಯೋದಾಗಲಿ ಅಥವಾ ವಿಡಿಯೋ ಮಾಡೋದಾಗಲಿ. ನಿಮ್ಮದು ಊರಿಂದ ಒಂದು ದೊಡ್ಡ ಕಥೆ ಇದೆ, ಬಟ್ ಯಾವ ಮೂಮೆಂಟಲ್ಲಿ ಇಲ್ಲ ನಾನು ಇದನ್ನ ಕಂಟೆಂಟ್ ಕ್ರಿಯೇಷನ್ಗೆ ತಗೊಳ್ತೀನಿ, ಸೊ ಎಲ್ಲ ಊರಿನ ಕಥೆ ನಾನು ಹೇಳ್ತೀನಿ ಅಂತ ಅನಿಸುತ್ತೆ. ಅಂದರೆ ನಮ್ಮ ಅಜ್ಜಿ ಕತೆ ಹೇಳ್ತಾ ಇದ್ರು. ನನಗೆ ಹೆಚ್ಚಿನ ಮುಳುಗಡೆ ಕತೆ ಎಲ್ಲ ಗೊತ್ತಿರಲಿಲ್ಲ. ನಾನು ಹುಟ್ಟಬೇಕಾದ್ರೆ ಅದೆಲ್ಲ ನಾವು ಪಾಸಾಗಿ ಮೇಲೆ ಬಂದಾಗಿತ್ತು ಹೊರಗಡೆ ಅನ್ನೋ ಜಾಗದಿಂದ. ಸೊ ನಮ್ಮ ಅಜ್ಜ ಕತೆ ಹೇಳ್ತಾ ಇರಬೇಕಾದ್ರೆ ಅದು ಒಂದು ಕಣ್ಣು ಮುಂದೆ ಬರ್ತಾ ಇತ್ತು ನನಗೆ, ಅವ್ರು ಹೇಳಿರೋ ಪ್ರತಿಯೊಂದು ವರ್ಡ್ಸ್ ಕೂಡ. ಅಲ್ಲಿ ಮರ ಇತ್ತು, ಇವಾಗ ನಾವು ಆ ಜಾಗಕ್ಕೆ ಹೋದ್ರು ಅಲ್ಲೊಂದು ಮರ ಕಾಣಿಸುತ್ತೆ, ನಿಮ್ಮ ತೆಂಗಿನ ಮರ ಅಲ್ಲೇ ಇದೆ, ಬಟ್ ಮನೆ ಇರಲ್ಲ, ಕಾಂಪೌಂಡ್ ಇರಲ್ಲ, ಏನೂ ಇರಲ್ಲ ಆ ಮುಳುಗಡೆ ಜಾಗದಲ್ಲಿ. ಸೊ ಆ ಥರ ಎಲ್ಲ ಕತೆ ಕೇಳಿದಾಗ, ಸೊ ನಮ್ಮೂರಲ್ಲೇ ಹಿಂಗಿದೆ, ಈ ಥರದ್ದು ಇನ್ನೂ ಎಷ್ಟು ಹಳ್ಳಿ ಇರ್ಬೋದು, ಎಷ್ಟು ವಿಲೇಜ್ಗಳಿರ್ಬೋದು, ಎಷ್ಟು ಊರುಗಳಿರ್ಬೋದು ಅಂತ. ಸೊ ಆ ಒಂದು ಇದನ್ನ ಇಟ್ಕೊಂಡು ಸುತ್ತಾ ಇರಬೇಕಾದ್ರೆ ಕೆಲವೊಂದು ಹಳ್ಳಿಗಳು, ಅಲ್ಲಿದ್ದ ಕತೆಗಳು ಸಿಗೋಕ್ಕೆ ಶುರುವಾಯಿತು. ಇವಾಗ ನಾನು ರೀಸೆಂಟಾಗಿ ಮಹಾಬಲಿಪುರಂಗೆ ಹೋಗಿದ್ದೆ. ಸೊ ಅದು ಯುನೆಸ್ಕೋ ಇಂದ ಆ ಜಾಗಕ್ಕಿದೆಲ್ಲ ಇದೆ. ಬಟ್ ಅದ್ಲಿದ್ದು ಕೆತ್ತಿದ್ದು ನೋಡಿದ್ರೆ ನೀವು ಅದನ್ನೇ ಸೇಮ್ ಯಾವುದೋ ಒಂದು ಪಾಳಬಿದ್ದ ದೇವಸ್ಥಾನ ಸಾಗರದ ಹತ್ರ ತುಂಬ ಇದ್ದಾವೆ ಇವಾಗ. ಸೊ ಅನ್ಎಕ್ಸ್ಪ್ಲೋರ್ಡ್ ಆಗಿರೋದು, ಯಾರು ಕೂಡ ಬಂದಿಲ್ಲ. ಇವನ್ ಕರ್ನಾಟಕ ಗೌರ್ಮೆಂಟ್ ಕೂಡ ತುಂಬ ಮಾಡೋಕ್ಕಾಗಲ್ಲ, ಅಷ್ಟು ಸಂಪತ್ತು ನಮ್ಮ ಕರ್ನಾಟಕದಲ್ಲಿದೆ. ಸೊ ಆ ಒಂದು ದೇವಸ್ಥಾನದಲ್ಲಿ ಕೆತ್ತಿರೋದು ನೋಡಿದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ಟೈಮ್ಸ್ ಇದು ಬೆಟರ್ ಆಗಿರುತ್ತೆ. ಸೊ ಆ ಥರದ್ದೆಲ್ಲ ಇದೆ, ಅದೆಲ್ಲ ಗೊತ್ತಾಗಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಸೊ ಈ ಕಂಟೆಂಟ್ ಕ್ರಿಯೇಷನ್ ಮುಖಾಂತರ ಬಂದರೆ ಸೊ ರೀಚ್ ಆಗುತ್ತೆ ತುಂಬ ಜನಕ್ಕೆ ಅನ್ನೋದು. ನಿಮ್ಮ ವಿಡಿಯೋಗಳಲ್ಲೂ ಅಷ್ಟೇ, ಅಂದರೆ ಸಾಮಾನ್ಯ ಈ ಹಳ್ಳಿ ವಾತಾವರಣ,
ಒಂದು ಯಾವ್ದೋ ಹೌದು. ಅಂಡೆ ಒಲೆ ಇಂಥದಲ್ಲೆಲ್ಲ ಸುಮಾರು ನೋಡ್ತೀವಿ. ಸೊ ನಿಮ್ಗೆ ಯಾಕೆ ಕಂಟೆಂಟ್ ಕ್ರಿಯೇಷನ್ ಮುಖ್ಯ ಅಂತ ಅನ್ಸುತ್ತೆ? ಇಲ್ಲ ನಾನು ಇದನ್ನ ಇನ್ಸ್ಟಾಗ್ರಾಮ್ ಥ್ರೂ ಹೇಳಿದ್ರೆ ಈಗಿನ ಕಾಲದವರೆಗೂ ರೀಚ್ ಆಗ್ತೀನಿ ಅಂತ ಅನ್ಸಿತ್ತು? ಅಂದರೆ ನಮ್ಮೂರಿನ ಅಂದರೆ ಫುಡ್ಡು ಮತ್ತು ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಅಂತ ಅದನ್ನು ಬೇರೆ ಊರಿನ ಜನನೂ ನೋಡ್ತಾರಲ್ವ ಇನ್ಸ್ಟಾದಲ್ಲಿ. ಆ ಥರ ಮಾಡಿ ತೋರಿಸಿದ್ರೆ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ಮತ್ತು ಸ್ವಲ್ಪ ಜನ ಊರಿಂದ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಿರ್ತಾರಲ್ವ, ಅಂಥವರಿಗೆ ಊರನ್ನ ನೋಡಿದ್ರೆ ಖುಷಿ ಆಗುತ್ತೆ. ಮತ್ತು ಊರಿನ ನೆನಪೆಲ್ಲ ಅವ್ರಿಗೆ ಆಗುತ್ತೆ. ಆ ಥರ ಉದ್ದೇಶದಿಂದ ಅಂದರೆ ನಂಗೆ ಊರಿನ ಕಂಟೆಂಟ್ ಮಾಡೋದೇ ಇಷ್ಟ. ಮೊದಲಿಂದನೂ ಅದನ್ನೇ ಮಾಡ್ಕೊಂಡು ಬಂದಿದ್ದು ನಾನು. ಅಂದರೆ ಸ್ವಲ್ಪ ಜನರಿಗೆ ಗೊತ್ತಾಗುತ್ತಲ್ವ. ಈಗ ಉತ್ತರ ಕನ್ನಡದಲ್ಲೇ ಎಷ್ಟೊಂದು ಹಿಡನ್ ಪ್ಲೇಸಸ್ ಇದೆ, ಆದರೆ ಉತ್ತರ ಕನ್ನಡದಲ್ಲಿ ಇರೋರಿಗೆ ಅದು ಗೊತ್ತಿಲ್ಲ. ಅಂಥ ಪ್ಲೇಸಸ್ ಎಲ್ಲ ರೀಲ್ಸ್ ಮುಖಾಂತರ ಹೋದರೆ ಜನರಿಗೆ ರೀಚ್ ಆಗುತ್ತೆ ಅಂತ ಮಾಡಿದ್ದು ಅಷ್ಟೇ. ಸಾಮಾನ್ಯ ಯಾವ್ದೋ ಒಂದು ಫೋಟೋ ತೆಗಿಬೇಕು ಅಥವಾ ನೀವು ಅವಾಗಲೇ ಹೇಳ್ತಾ ಇದ್ರಿ ಎಲ್ಲ ಸ್ಟಡಿ ಮಾಡ್ಕೊಂಡು ಹೋಗಿ ಒಂದು ಬೆಸ್ಟ್ ಆಂಗಲ್ ಎಲ್ಲಿಂದ ಫೋಟೋ ತೆಗಿಬೋದು ಅಂತೆಲ್ಲ ಹೇಳ್ತಾರೆ. ಸೊ ಈ ಎಲ್ಲ ಒಂದು ಭರದಲ್ಲಿ ಇಲ್ಲ ಒಂದು ಬೆಸ್ಟ್ ಫೋಟೋ ತೆಗಿಲೇಬೇಕು ಅಥವಾ ಬೆಸ್ಟ್ ಕಂಟೆಂಟ್ ನಾನು ಕೊಡ್ಲೇಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಆ ರಿಯಲ್ ಟೈಮ್ ಅಲ್ಲಿ ಆಗುವಂತ ಒಂದು ಮಜಾ ಮಿಸ್ ಆಗ್ಬಿಡುತ್ತೆ ಅಂತ ಅನ್ಸಲ್ವಾ? ಅಥವಾ ಮಿಸ್ ಆಗಿತ್ತಾ? ಮಜಾ ಅನ್ನೋದಾದ್ರೆ ರಿಯಲ್ ಟೈಮಲ್ಲಿ ನಾವು ಮಿಸ್ ಮಾಡ್ತೀವಿ. ಯಾಕಂದ್ರೆ ಈಗ ಡ್ರೋನ್ ಬೇಸಿಕಲಿ ನಾನು ಡ್ರೋನ್ ಹಾರಿಸೋದು. ಸೊ ನಾನು ಡ್ರೋನ್ ಹಾರಿಸುವಾಗ ನಾನು ಮಜಾ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಇಕ್ವಿಪ್ಮೆಂಟ್. ಅಂದ್ರೆ ಕಳ್ಕೊಂಡಿದ್ದೀನಿ, ಡ್ರೋನು ಮುರಿದಿದೆ ಎಲ್ಲ ಆಗಿದೆ. ಅದು ನಾನು ಮಜಾ ಮಾಡಕ್ ಹೋಗಿನೇ ಹಂಗಾಗಿರುತ್ತೆ. ನಾವು ಸುತ್ತಮುತ್ತಲು ನೋಡ್ತಿರಲ್ಲ, ತೆಂಗಿನ ಮರ ಇರುತ್ತೆ, ನಾವು ಅದು ನೋಡ್ರೆ ಹೋಗ್ಬಿಡ್ತಿರ್ತೀವಿ. 1 ಸೆಕೆಂಡ್ ಮಜಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕಳ್ಕೊಬಿಟ್ಟಿರ್ತೀವಿ. ಸೊ ಅದಕ್ಕೆ ನಾವು ಮಜಾ ಬದ್ದು ವಿಡಿಯೋನ ಫಸ್ಟ್ ಚೆನ್ನಾಗಿ ಮಾಡ್ತೀವಿ. ವಿಡಿಯೋ ಎಡಿಟ್ ಮಾಡುವಾಗಲೇ ಫುಲ್ ಮಜಾ ಮಾಡ್ತಿರ್ತೀವಿ. ಚೆನ್ನಾಗಿ ಬಂದಿದೆ ಅನ್ಕೊಂಡು ಪದೇ ಅದೇ ಫೋಟೋನ ನೋಡ್ಕೊಂಡು ಮಜಾ ಮಾಡ್ತಿರ್ತೀವಿ. ನಾವು ಅದ್ರಲ್ಲಿ ಮಜಾ ಬರುತ್ತೆ, ನೋಡ್ಬೇಕು ಇನ್ನೂ ಮಜಾ ಬರುತ್ತೆ. ಮತ್ತೆ ನೀವು ಡ್ರೋನ್ ಕಳ್ಕೊಂಡಿದ್ದು ವಿಷಯ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಏನಾದ್ರು ನಾನು ಫಸ್ಟ್ ಇನಿಷಿಯಲಿ ನಾನು ಸ್ಟಾರ್ಟಿಂಗ್ ಡ್ರೋನ್ ತಗೊಂಡಿದ್ದೆ. ಅವಾಗ ನನ್ನ ಹತ್ರ ಒಂದು 50 ಜನ ಫಾಲೋವರ್ ಇದ್ರೆ ಹೆಚ್ಚು. ಅವಾಗ ನನಗೆ ಇವರೆಲ್ಲ ಫಾಲೋ ಮಾಡ್ತಿದ್ರು, ಅಣ್ಣ ನಾ ಇವ್ರನ್ನ ಫಾಲೋ ಮಾಡಿದ್ರೆ ಅವರು ನನ್ಗೆ ಗೊತ್ತಿದ್ರು. ನನ್ನ ಫಸ್ಟ್ ಜಾತ್ರೆ ಚಾಮರಾಜೇಶ್ವರ ಜಾತ್ರೆ, ಚಾಮರಾಜನಗರ. ನಾನು ಹೆಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದಾಗ ಯಾರೋ ಒಬ್ರು ಹೇಳಿದ್ರು, ಜಾತ್ರೆಗೆ ಹೋಗೋ ವಿಡಿಯೋ ಮಾಡು, ಕನ್ನಡ ಆಡಕ್ಕೂ ವೈರಲ್ ಆಗ್ತೀಯ ಅಂತ. ನಂದು ಫಸ್ಟ್ ಜಾತ್ರೆ ಅದು. ಹಂಗೆ ಹೋದೆ ನಾನು. ಬೆಳಿಗ್ಗೆ ನಾನು ಮೈಸೂರು ಬಿಟ್ಟಾಗ 5 ಗಂಟೆ 7 ಗಂಟೆಗೆ ಜೋಶಲ್ಲಿ ತಲುಪಿದೀನಿ ನಾನು. ಅಂದ್ರೆ ದೂರನೇ ಚಾಮರಾಜನಗರ. ನಾ ಜೋಶಲ್ಲಿ ಎಲ್ಲೂ ನಿಲ್ಸಿ ತಿಂಡಿ ಹೋಗಿ ವಿಡಿಯೋ ವೈರಲ್ ಅಂತ. ಜಾತ್ರೆ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ಶೂಟ್ ಮಾಡಿದೀನಿ. ಜಾತ್ರೆ ಆಗುವಾಗಲೇ ಡ್ರೋನ್ ಬಿತ್ತು ಒಂದ್ ಕಡೆ, ಅಷ್ಟೇ ಕಳ್ದೆ. ಮುಗೀತದು, ಡ್ರೋನೇ ಸಿಗ್ಲಿಲ್ಲ, ವಿಡಿಯೋನ. ಆಮೇಲೆ ನಾನು ಏನ್ ಮಾಡಿದೆ, ಬಂದೆ ಮನೆಗೆ ಹೇಳಿದೆ. ಮನೇಲಿ ಏನೂ ಅಂದಿಲ್ಲ, ಆಯ್ತು ಅಂತ ಹೇಳ್ಬಿಟ್ರು. 2 ತಿಂಗಳು ನಾನು ಇನ್ಸ್ಟಾಗ್ರಾಮ್ ಬಿಟ್ಟು, ನನ್ನ ಬ್ಯಾಡ್ ಲಕ್, ಇದೇನೋ ಬ್ಯಾಡ್ ಲಕ್ ಅಂತಾನೆ ನಾನೆಲ್ಲ ನಿಲ್ಲಿಸ್ಬಿಟ್ಟೆ. ಪುನಃ ನಾನು ವರಮಹಾಲಕ್ಷ್ಮಿ ಹಬ್ಬ ಬಂತು, 2 ಮಂತ್ಸ್ ಬ್ರೇಕ್ ತಗೊಂಡಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಬಂತು. ಪುನಃ ನಾನು ನಮ್ಮ ಪಪ್ಪಂಗಂದೆ, ಪಪ್ಪ ಡ್ರೋನ್ ಸ್ಟಾರ್ಟ್ ಮಾಡಕ್ಕೆ ನಂಗೆ ಇನ್ನೂ ಇಂಟ್ರೆಸ್ಟ್ ಇದೆ, ಬೇಜಾರೆಲ್ಲ ಹೋಯ್ತು, ಪುನಃ ಸ್ಟಾರ್ಟ್ ಮಾಡ್ತೀನಿ ಅಂತ ಕೊಡ್ಸಿ ಅಂತ. ಅದಕ್ಕೆ ಪಪ್ಪ ಏನು ಅಂದಿಲ್ಲ. ಹೇಳಿದ ದಿನಾನೇ ಬೆಳಿಗ್ಗೆ ಹೇಳಿದೆ, ಮಧ್ಯಾಹ್ನ ಕರ್ಕೊಂಡೋಗಿ ಪುನಃ ಇನ್ನೊಂದು ಡ್ರೋನ್ ಕೊಡ್ಸಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೆ 1.5 ವರ್ಷ ಆಯ್ತು ಈಗ. ಸೂಪರ್. ಸೊ ಈಗ ಆ ಡ್ರೋನ್ ಮಿಸ್ ಮಾಡ್ಕೋತೀರಾ? ಅಂದ್ರೆ ಅದ್ರ ರಿಮೋಟ್ ಇದೆ, ಮಿಸ್ ಪ್ರತಿ ಸಲಿನೂ ಆಗ್ತಿರುತ್ತೆ. ಬಟ್ ಅದ್ ಮಿಸ್ ಮಾಡ್ಕೊಂಡು ಈ ಡ್ರೋನ್ ತಗೊಂಡಿದ್ಮೇಲೆ ನಾನು ತುಂಬಾ ಕಲಿಯಕ್ಕೆ ಸಿಕ್ಕಿದೆ. ಈಗ ನಾನು ಅಲ್ಲೇ ಕ್ವಿಟ್ ಮಾಡಿದ್ರೆ ಇವತ್ತಿಗೆ ನಾನು ಈ ತರ ಪಿಕ್ಚರ್ಸ್ ಆಗಲಿ ಈ ತರ ಬೆಳೆಯೋಕ್ಕೂ ಆಗ್ತಿರ್ಲಿಲ್ಲ, ಓಡಾಡಕ್ಕೂ ಸಿಗ್ತಿರ್ಲಿಲ್ಲ. ಫಸ್ಟ್ನೇ ಜಾತ್ರೆಗೆ ಬಿಟ್ಬಿಟ್ಟಿದ್ರೆ ಇವತ್ತು ನಾನು ಮೋಸ್ಟ್ಲಿ ಇದು ಇರ್ತಿರ್ಲಿಲ್ಲ. ಕಲಿತು ಇವತ್ತಿದ್ದು. ನೀವು ಆ ಥರ ಕ್ಷಣಗಳನ್ನ ಕಳ್ಕೊಳ್ಳುವಂಥದ್ದು ಅಂದರೆ ಫಸ್ಟು ನಾವು ಯಾವುದೇ ಒಂದು ಜಾಗಕ್ಕೆ ಹೋದರೂ, ಈಗ 1 ಗಂಟೆ ಅಲ್ಲಿರ್ತೀವಿ ಅಂದ್ಕೊಂಡ್ರೆ 50 ಮಿನಿಟ್ಸ್ ಅಲ್ಲಿ ಏನಿದೆ ಅದನ್ನು ಎಂಜಾಯ್ ಮಾಡೋಕ್ಕೆ ನಾವೇನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಅದೊಂದು 5% 10% ಇರ್ಬೋದು. ಸೊ ಹಾಗಾಗಿ ರಿಯಲ್ ಟೈಮ್ ಏನು ಖುಷಿ ಕೊಡುತ್ತೆ ಆ ಒಂದು ಕ್ಷಣಕ್ಕೆ, ಅದು ಇಂಪಾರ್ಟೆಂಟ್ ಕಂಪ್ಯಾರಿಟಿವ್ಲಿ. ನಿಮ್ಗೆ ಅಂದ್ರೆ ಅವರಾದ್ರೆ ಒಂದು ಚೂರು ಗಮನ ಆ ಕಡೆ ಹಾಕೋಂಗಿಲ್ಲ ಅನ್ನೋದಿರುತ್ತೆ. ನಿಮ್ಗೆ ನಮ್ಗೆ ಆ ಥರ ಪ್ರೆಷರ್ ಇಲ್ಲ. ಸೊ ಹಾಗಾಗಿ ಮಜಾ ಮಾಡ್ಕೊಂಡು ನೋಡ್ಬೋದು. ಸೊ ನಮಗೀಗ ಫಸ್ಟಿಗೆ ಯಾವ್ದಾದ್ರು ಜಾಗಕ್ಕೆ ಹೋಗ್ತೀವಿ ಅಂದ್ರೆ ಡ್ರೋನ್ ಫಸ್ಟ್ ನಮ್ ತಲೆಗೆ ಬರೋದಂದ್ರೆ ಎಂಜಾಯ್ ಮಾಡೋಣ ಅಂತಲ್ಲ, ಯಾವ ಮನೆ ಬಿಲ್ಡಿಂಗ್ ಹತ್ತಿ ಟೆರೆಸ್ ಸಿಗುತ್ತೆ ಅನ್ನೋದೇ ಫಸ್ಟ್ ನಮ್ ಪಾಯಿಂಟ್. ಎಂಜಾಯ್ ಮಾಡೋದು ಸೆಕೆಂಡ್ರಿ. ಫಸ್ಟ್ ನಮ್ಗೆ ಆ ಟೆರೆಸ್ ಸಿಗ್ಬೇಕು. ಟೆರೆಸ್ ಎಲ್ಲ ಆ ಆಂಟಿ ಅಥವಾ ಅಂಕಲ್ ಬಿಡ್ತಾರ, ಏನ್ ಕತೆ ಹೇಳ್ಬೇಕು, ಹೆಂಗ್ ನೋಡ್ತಾರೆ, ಯಾವ ದೃಷ್ಟಿಲಿ ಅನ್ನೋದು ನಮ್ ತಲೆ. ಟೆರೆಸ್ ಸಿಕ್ಮೇಲೆ ದಿನ ಎಂಜಾಯ್. 2 ಸಲ ಹೋಗ್ತೀವಿ ಅಂದ್ರೆ ಇಳ್ದಾಗ್ತವೆ. ನೀವು ಆ ಥರ ಇಲ್ಲ, ಫಸ್ಟು ಪ್ಲೇಸ್ನೆಲ್ಲ ಫುಲ್ ನೋಡಿ ಎಕ್ಸ್ಪ್ಲೋರ್ ಮಾಡಿ ಅಲ್ಲೆಲ್ಲ ಫುಲ್ ಮಜಾ ಮಾಡಿ ಆಮೇಲೆ ರಿಟರ್ನ್ ಬರುವಾಗ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡು
ಈ ಆ್ಯಂಗಲಿಂದ ತೆಗೆದ್ರೆ ಚೆನ್ನಾಗಿ ಬರುತ್ತೆ, ಇದು ಸ್ಟೋರಿಗೆ ಹಾಕೋಕ್ಕಾಗತ್ತೆ ಅಲ್ವಾ ಅಂತ ಆವಾಗ ಫೋಟೋಸ್ ತಗೊಂಡು ಬರುತ್ತೆ. ನನ್ನ ಪ್ರಕಾರ ಕೇಳಿದ್ರೆ ಮಿಸ್ ಮಾಡ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಯಾಕೆ ಅಂದರೆ ನಮಗೆ ಕಣ್ಣಲ್ಲಿ ಏನು ನೋಡ್ತೀವೋ ನಾವು ಆ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ನಾವು ಅಲ್ಲಿಗೆ ಹೋಗಬೇಕು ಅಲ್ಲ, ಅವರ ಪ್ರಕಾರ ಅವ್ರ ಬಗ್ಗೆ ಗೊತ್ತು. ಅಂದರೆ ನಾನು ಹೇಳ್ತಿರೋದು ಅಂದರೆ ಇವಾಗ ಆ ಜಾಗಕ್ಕೆ ಹೋಗಿ ಎಷ್ಟೊಂದು ಸತಿ ಸನ್ಸೆಟ್ ಅದು ಸನ್ರೈಸ್ ಟೈಮಲ್ಲಿ ನಾವು ಕ್ಯಾಮ್ರಾ ತೆಗಿಬೇಕು ಅಂತಲೇ ಅನಿಸಿರಲ್ಲ, ನಾವು ಅಷ್ಟು ಕಳೆದೋಗಿರ್ತೀವಿ ಆ ಇದಲ್ಲಿ. ಇವಾಗ ಕಂಟೆಂಟ್ ಕ್ರಿಯೇಷನ್ ಅಂತ ತಲೆಯಲ್ಲಿ ಇತ್ತು ಅಂದರೆ ಅಯ್ಯೋ ನಾನು ಅಲ್ಲಿಗೆ ಹೋಗಬೇಕು, ಅಲ್ಲಿ ನಿಲ್ಲಬೇಕು, ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ನಿಲ್ಬೇಕು, ಅಷ್ಟೊತ್ತಿಗೆ ಅದು ಕಳೆದೇ ಹೋಗಿರುತ್ತೆ ಆ ಕ್ಷಣ. ಸೊ ನನ್ನ ಪ್ರಕಾರ ಮಿಸ್ ಮಾಡೋದೇ ಒಳ್ಳೆಯದು ಅಂತ ನನ್ನ ಕಂಟೆಂಟಿಗಿಂತನೂ ನಾವು ನೋಡಿ ನಾವು ಖುದ್ದಾಗಿ ಏನು ಕಣ್ಣಲ್ಲಿ ನೋಡ್ತೀವೋ ಅದು ಜಾಸ್ತಿ ಅಂದವಾಗಿರುತ್ತೆ. ಆಮೇಲೆ ಅದನ್ನ ಫೋಟೋ ತೆಕ್ಕೊಂಡು ಮನೆಗೆ ಬಂದು ಫೋಟೋ ನೋಡೋದು ಅದು ಬೇರೆ ಥರ ಆಗುತ್ತೆ. ನನ್ನ ಪ್ರಕಾರ ಕೇಳಿದ್ರೆ ಮಿಸ್ ಮಾಡ್ಕೊಳ್ಳೋದೇ ಒಳ್ಳೆಯದು. ನಾವು ಖುದ್ದಾಗಿ ಅಲ್ಲಿ ಇರೋದು, ಬೀಯಿಂಗ್ ಪ್ರೆಸೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ನಾನು ಕೇಳಿದ ಆಕ್ಚುಲಿ ಅದೇ, ಅಂದ್ರೆ ನೀವು ಕಂಟೆಂಟ್ ಮಾಡಬೇಕು ಅಂತ ಹೊರಟಾಗ ಕಂಟೆಂಟ್ ಮಾಡೋ ಭರದಲ್ಲಿ ಅಲ್ಲಿ ಮಜಾ ಮಾಡ್ಬೇಕಾಗಿರೋದು ಅಥವಾ ಆ ಒಂದು ಕ್ಷಣ ಎಂಜಾಯ್ ಮಾಡೋದಿರುತ್ತಲ್ಲ ಅದು ಮಿಸ್ ಆಗೋಲ್ಲ ಅಂತ, ಆ ರಿಯಲ್ ಟೈಮ್ ಅದನ್ನೇ ಅದು ಮಿಸ್ ಮಾಡ್ಕೊಳ್ಳೋದು ಕರೆಕ್ಟ್ ಅಂದ್ರೆ ಆಗಬಾರ್ದು. ಓಕೆ, ಸೇಮ್ ಆನ್ಸರ್ ಆಗಿದ್ದು ಬಟ್ ಅವರು ಬೇರೆ ಬಟ್ ನಾನು ಸ್ವಲ್ಪ ಹೇಳೋದು ನೋಡಿ ನನಗೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಈ ತರ. ನನ್ನ ರಿಯಲ್ ಟೈಮ್ ಸಿಚುವೇಶನ್ಸ್ ಅಂದ್ರೆ ರಿಯಲ್ ಮಜಾ ಮಾಡೋದೇ ನಂದಿಲ್ಲ. ನಾನು ಡ್ರೋನ್ ಹೋಗಿರ್ತೀನಿ, ಹಿಂಗ್ ಬಂದಿಲ್ಲ, ನಾನು ಸ್ವಲ್ಪ ಹಿಂಗ್ ಬಂದೆ ಅಷ್ಟೇ. ಸೊ ನಾನು ಸನ್ರೈಸ್ ಅಂದ್ರೆ ಡ್ರೋನ್ ಕರೆಕ್ಟ್ ಆಗಿ ಈ ಆಂಗಲ್ ಅಲ್ಲಿ ಸನ್ಲೈಟ್ ಬೀಳುತ್ತೆ ಅನ್ನೋದೇ ಇರುತ್ತೆ, ರಿಮೋಟ್ ನೋಡ್ಕೊಂಡು ಕೂತಿರ್ತೀನಿ. ಬಟ್ ಇವ್ರು ಹೇಳ್ದಂಗೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ಕೂತ್ಕೊಂಡು ನೋಡೋದಾಗ್ಲಿ ಅದನ್ನೆಲ್ಲ ನಾನು ಅನುಭವಿಸೋಕೆ ಆಗಿಲ್ಲ. ಇಲ್ಲ, ಒಂದು ಟ್ರೈಪಾಡ್ ಹಾಕ್ಬಿಟ್ಟು ಅದನ್ನ ಬಿಟ್ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ಇರ್ತೀವೋ ಅದು ಓಕೆ. ನಾವೇ ಖುದ್ದಾಗಿ ಹೋಗಿ ಮಾಡಬೇಕು ಅಂದಾಗ ಅದು ತುಂಬ ಮಿಸ್ ಆಗಿರುತ್ತೆ. ಮತ್ತು ಅದು ಕೆಲವೊಂದೆಲ್ಲ ಮೂಮೆಂಟು 1-2 ಸೆಕೆಂಡ್ ಅಷ್ಟೇ. ಈಗ ಯಾವುದೋ ಒಂದು ಕಾಡಿಗೆ ಹೋಗಿರ್ತೀವಿ, ಯಾವುದೋ ಒಂದು ಚಂದದ ಹಕ್ಕಿ ಇರುತ್ತೆ, ಅದನ್ನು ನಾನು ವೀಡಿಯೋ ತೆಗಿತೀನಿ ಅನ್ನೋ ಅಷ್ಟೊತ್ತಿಗೆ ಅದು ಹಾರೋಗ್ಬಿಟ್ಟಿರುತ್ತೆ. ಆ ವೀಡಿಯೋಲಿ ನೋಡಿದ್ರು ಕಣ್ಣಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಆ ಮೂಮೆಂಟ್ ಇಂಪಾರ್ಟೆಂಟ್. ಅದೊಂದು ಫೇಮಸ್ ಕಿಂಗ್ ಫಿಶರ್ ಅನ್ಸುತ್ತೆ, ಅದು ಬರ್ಡ್, ನನಗೆ ಬರ್ಡ್ ಹೆಸರು ಗೊತ್ತಾಗ್ತಾ ಇಲ್ಲ, ತುಂಬ ರೇರ್ ಅದಲ್ಲ ಅಂದ್ರೆ ಒಂದು ಉಲ್ಟಾ ಹಾರಿ ಒಂದು ನೀರ್ ಹತ್ರ ಇದ್ದಿದ್ದು ರಿಫ್ಲೆಕ್ಷನ್ ಒಂದು ಫೋಟೋ ಕ್ಯಾಪ್ಚರ್ ಮಾಡಿದ್ದು. 700 ಸಮಥಿಂಗ್ ಶಾರ್ಟ್ಸ್ ಆದ್ಮೇಲೆ ತೆಗೆದು ಎಷ್ಟೋ ವರ್ಷ ಆದ್ಮೇಲೆ ಟ್ರೈ ಮಾಡಿ ಆಮೇಲೆ ಫೋಟೋ ತೆಗೆದು ಸೊ ಅದು ಆ ಫೋಟೋಗೋಸ್ಕರ ಎಷ್ಟೋ ವರ್ಷ ಅವರು ಜೊತೆಗೆ ಎಷ್ಟೋ ಶಾರ್ಟ್ಸ್ ಫೋಟೋಸ್ ತೆಗೆದ್ರು. 700-1000 ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ನಂಬರ್ಸ್. ಸೊ ಹಂಗೆ ಡೆಡಿಕೇಟೆಡ್ ಆಗಿ ಇದ್ದಾಗ ಆ ಕ್ಯಾಮ್ರಾ ಲೆನ್ಸ್ ಏನಿರುತ್ತಲ್ಲ ಅದಷ್ಟೇ ವ್ಯೂ ಆಗ್ಬಿಡುತ್ತಾ, ಅದರಿಂದ ಆಚೆ ಹೋಗೋದೇ ಇಲ್ವಾ ಅಂತ ಒಂದು ಯೋಚನೆ ಬರುತ್ತೆ. ಇಲ್ಲ, ಅವರು ಫೋಟೋಗ್ರಾಫರ್ಸ್ ಇವ್ರ ಪ್ರಕಾರ ನೋಡಿದ್ರೆ ಅಲ್ಲಿ ಇರ್ತಾರೆ, ಬೀಯಿಂಗ್ ಪ್ರೆಸೆಂಟ್ ಅವರು ಖಂಡಿತ ಇರ್ತಾರೆ. ಅದನ್ನ ನೋಡಿದಾಗ್ಲೇ ಇಲ್ಲೊಂದು ಪಕ್ಷಿ ಇದೆ, ಇಲ್ಲೊಂದು ಪ್ರಾಣಿ ಇದೆ, ಅವಾಗಲೇ ಅದು ಕ್ಯಾಮ್ರಾ ಬರೋದು. ಅಲ್ಲಿವರೆಗೂ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತು ಕಾಡಲ್ಲಿ ಏನೇನಿದೆ, ಏನೇನು ಬರುತ್ತೆ, ಯಾವ ಕ್ಷಣದಲ್ಲಿ ಏನೇನು ಆಗ್ಬೋದು ಅನ್ನೋ ಒಂದು ಇದಿರುತ್ತೆ. ಅದ್ರ ಮೇಲೆ ಇವರು ಫೋಟೋಗ್ರಾಫರ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ, ಓಕೆ ನಾನು ಕ್ಯಾಮ್ರಾ ಇವಾಗ ಹಿಡಿಬೇಕು, ಈ ಶಾಟ್ ಇಲ್ಲೇ ತಗೋಬೇಕು ಅನ್ನೋದು. ಅದು ಬಟ್ ಅವ್ರು ಮಿಸ್ ಮಾಡ್ಕೊಂಡಿರೋದಕ್ಕೋಸ್ಕರ ನಾವು ಇವತ್ತು ಆ ಥರ ಪಿಕ್ಚರ್ಸ್ ನೋಡಕ್ಕಾಗ್ತಿದೆ. ಅವರು ರಿಯಲ್ ಮೂಮೆಂಟ್ ಮಿಸ್ ಮಾಡಿರೋದಕ್ಕೋಸ್ಕರ ವಿ ಆರ್ ಏಬಲ್ ಟು ಸಿ ದ ಬೆಸ್ಟ್ ಮೂಮೆಂಟ್ಸ್ ಅಂಡ್ ಬೆಸ್ಟ್ ಥಿಂಗ್ಸ್ ಆನ್ ದಿ ಇಂಟರ್ನೆಟ್. ಅದು ನಿಜ. ಯಾರೋ ಒಬ್ರು ಮಾಡ್ಲೇಬೇಕು, ಯಾರೋ ಒಬ್ರು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಸೊ ಈಗ ಎಲ್ಲರೂ ಮಜಾ ಮಾಡೋರೇ ಆಗಿದ್ರೆ ಈಗ ನಮ್ಗೆ ನೋಡಕ್ಕೆ ಏನೋ ಸಿಗ್ತಾನೆ ಇರ್ಲಿಲ್ಲ. ಒಂಥರ ಸೊ ಈಗ ನೀವು ಹೋಗಿ ಒಂದು ಡ್ರೋನ್ ಶೂಟ್ ಮಾಡ್ಕೊಂಡು ಬರೋದ್ರಿಂದ ಹಿಡಿದು ಒಂದು ನೀವು ಹೋಗಿ ಒಂದು ಸ್ಟೋರಿನ ರೆಡಿ ಮಾಡ್ಕೊಂಡು ಬರೋದ್ರಿಂದ ಹಿಡಿದು ನೀವು ಕಂಟೆಂಟ್ನೆಲ್ಲ ರೆಡಿ ಮಾಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಒಂದು ರೀಲ್ ಅಂತ ಹೋಗೋದು 1 ನಿಮಿಷ ಬಿಟ್ಟರೆ 90 ಸೆಕೆಂಡ್. ಆ ಒಂದು ಚಿಕ್ಕ ವಿಡಿಯೋ ಹೋಗೋದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಏನೇನಿರುತ್ತೆ? ಅದೇ ಹೇಳ್ದಂಗೆ ನಾನೊಂದು ಫುಲ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಹೇಗೆ ಬರಬೇಕು ಅನ್ನೋದು ನೋಡ್ಕೋತೀನಿ. ಸೊ ಇಲ್ಲಿ 1 ಡೇ ಕಂಪ್ಲೀಟ್ ಮಾಡೋದ್ರೆ ಓಕೆ, ಒಂದು ಸನ್ರೈಸು, ಅದಾದಮೇಲೆ ಏನೋ ಒಂದು ಹಕ್ಕಿಗಳು ಪ್ರಾಣಿಗಳಿರೋದು, ಅಥವಾ ಸಫಾರಿಗೆ ಹೋದೆ ಅಂದರೆ ಸನ್ರೈಸಿಂದ ಶುರು ಮಾಡ್ತೀನಿ, ಅಥವಾ ಜೀಪ್ ರೈಡಿಂದ ಶುರು ಮಾಡೋದಾಗಿರಲಿ. ಸೊ ಆಮೇಲೆ ಅದಕ್ಕೊಂದು ಪರ್ಫೆಕ್ಟ್ ಎಂಡ್ ಕೊಡಬೇಕು. ಓಕೆ, ಮೇಯ್ನ್ ಆಗಿ ನಾನು ಯಾವುದಕ್ಕೆ ಹೋಗಬೇಕಾಗಿತ್ತೋ ಅದು, ಇವಾಗ ಬಂಡೀಪುರ ಅಥವಾ ಕಬಿನಿ ಸಫಾರಿಗೆ ಹೋದರೆ ಹುಲಿ, ಸೊ ಅದು ಮೇಜರ್ ನಾನು ಹೋಗಿರೋದೇ ಅದಕ್ಕೋಸ್ಕರ. ಸೊ ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು, ಸೊ ಅದೆಲ್ಲದು ಒಂದು ಸ್ಟಾರ್ಟು ಮಧ್ಯ ಎಂಡು, ಸೊ ಅದೆಲ್ಲ ಇರೋ ಥರನೇ ಫೋಕಸ್ ಮಾಡ್ತೀನಿ. ಬಟ್ ಟೈಮ್ ಹಿಡಿಯುತ್ತೆ ಪ್ರತಿಯೊಂದು ರೀಲ್ಗೂ, ಅಂದರೆ ಬೆಸ್ಟ್ ಮೂಮೆಂಟನ್ನೇ ಹಾಕಬೇಕು ಅಂತ ಆದಾಗ ಸೊ ಟೈಮ್ ಹಿಡಿಯುತ್ತೆ.
ಡಿಪೆಂಡ್ಸ್, ಕೆಲವೊಂದಕ್ಕೆಲ್ಲ ಒಂದು 5-10 ನಿಮಿಷನೂ ಸಾಕಾಗುತ್ತೆ ಕೆಲವೊಂದು ವ್ಯೂ ಪಾಯಿಂಟ್ಸ್ಗೆಲ್ಲ. ಬಟ್ ಕೆಲವೊಂದೆಲ್ಲ ಮೂಮೆಂಟ್ ಇರುತ್ತೆ. ಇವಾಗ ಸನ್ರೈಸು ಸನ್ಸೆಟ್ಟು ಅದಕ್ಕೆ ನಾನು ಅಲ್ಲಿ ತನಕ ಕಾಯಲೇಬೇಕಾಗತ್ತೆ. ಆಮೇಲೆ ಇನ್ನೂ ಕೆಲವು ಈಗ ಪ್ರಾಣಿಗಳೆಲ್ಲ ಸೈಟ್ ಆಗಬೇಕು ಅಂದರೆ ಅದಕ್ಕೂ ಕೂಡ ಕಾಯಲೇಬೇಕಾಗತ್ತೆ. ಇವಾಗ ಭದ್ರಾ, ರೀಸೆಂಟಾಗಿ ಭದ್ರಾ ತುಂಬ ವೈರಲ್ ಆಗ್ತಾಯಿದೆ ಬ್ಲ್ಯಾಕ್ ಪ್ಯಾಂಥರಿಂದ. ಸೊ ಅದಕ್ಕೋಸ್ಕರ ಅಷ್ಟೇ. ನನ್ನ ಫ್ರೆಂಡೇ ಒಬ್ಬರು 1 ವಾರ ಕಂಟಿನ್ಯೂಸ್ ಹೋಗಿದ್ದಾರೆ, ಅವ್ರಿಗೆ ಶಾರ್ಟ್ ಸಿಕ್ಕಿದೆ ಅದು. ಸೊ ಇವಾಗ ಅವ್ರದ್ದು ಎಷ್ಟು 6-7K ಇತ್ತು ಫಾಲೋವರ್ಸ್, ಇವಾಗ ಆಲ್ಮೋಸ್ಟ್ 22-23 ಆ ಒಂದು ಮೂಮೆಂಟೋಸ್ಕರ. ಸೊ ಹಾಗಾಗುತ್ತೆ. ಸೊ ಆ ಮೂಮೆಂಟ್ ಅಂದರೆ ಕೆಲವೊಂದು ಸ್ಪೆಷಲ್ ಮೂಮೆಂಟ್ ಅಂದರೆ ಕಾಯಲೇಬೇಕಾಗತ್ತೆ, ಕೆಲವೊಂದು ದಿನಗಟ್ಟಲೆ ಹಿಡಿಯುತ್ತೆ. ಆ ರೀಲ್ ಮಾಡೋಕ್ಕಿಂತ ಮುಂಚೆ ತುಂಬ ಗಂಟೆಗಳ ಮುಂಚೆಯಿಂದನೇ ಸ್ಟಾರ್ಟ್ ಆಗಿರುತ್ತದು. ಸ್ಕ್ರಿಪ್ಟ್ ಏನು, ಆ ಸ್ಟೋರಿ ಏನು, ಏನೇನು ಮಾಡ್ಬೇಕು, ನಾವು ಎಲ್ಲೆಲ್ಲಿಂದ ಶಾರ್ಟ್ ತೊಗೊಬೇಕು, ಅವ್ರಿಗೆ ಕಾವ್ಯ ಹೇಳ್ದಂಗೆ ಕ್ಯಾಪ್ಷನ್ ಏನಿರಬೇಕು, ಕ್ರಿಯೇಟಿವಿಟಿ ಜಾಸ್ತಿ. ಶ್ರಮ ಖಂಡಿತ ಇದೆ. ಆ ಶ್ರಮಕ್ಕಿಂತ ಮೇಲಾಗಿ ಇಷ್ಟಪಟ್ಟು ಮಾಡೋದು ಅದು ಶ್ರಮ ಅಂತ ಅನಿಸಲ್ಲ, ಆದರೆ ಶ್ರಮ ಅಂತೂ ತುಂಬ ಇದೆ. ಸ್ಕ್ರಿಪ್ಟ್ ಬರೆಯೋದಾಗಲಿ, ಶಾರ್ಟ್ ತೆಗೆಯೋದಾಗಲಿ, ಅದನ್ನ ಸ್ಟೋರಿಯಾಗಿ ಕನ್ವರ್ಟ್ ಮಾಡೋದಾಗಲಿ. ಎಡಿಟಿಂಗಲ್ಲಿ ಇನ್ನೂ ಕಷ್ಟ. ಅವರು ತೆಗೆಯೋದನ್ನು ಕರೆಕ್ಟಾಗಿ ತೆಗೆದಿದ್ರೆ ಅದು ಎಡಿಟಿಂಗ್ ಈಸಿ ಆಗುತ್ತೆ. ಇಲ್ಲ ಸ್ವಲ್ಪ ಅದನ್ನ ಕಟ್ ಮಾಡಿ ಅದನ್ನು ಕೂಡಿಸೋದು ಅದು ತುಂಬ ಶ್ರಮ ಇದ್ದಿದ್ದೆ. ಶ್ರಮ ಜಾಸ್ತಿನೇ ಬೇಕು. ಯಾಕಂದರೆ ಒಂದು ರೀಲ್ ಅಂತಂದರೆ ಅದರಲ್ಲಿ ಒಂದೇ ಕ್ಲಿಪ್ ಅಂತೂ ನಾವು ಹಾಕಲ್ಲ, ಒಂದು 10-15 ಕ್ಲಿಪ್ ಹಾಕಿರ್ತೀವಿ. ಅದೇನು ಒಂದೇ ದಿನವೇ ನಾವು ಶೂಟ್ ಮಾಡಿದ್ದಾಗಿರಲ್ಲ. ಒಂದಿನ ಮಂಡ್ಯ ಹೊಲ ಶೂಟ್ ಮಾಡಿದರೆ ಇನ್ನೊಂದು ದಿನ ತೋಟಕ್ಕೆ ಹೋಗಿ ಶೂಟ್ ಮಾಡಿದ್ದಾಗಿರುತ್ತೆ. ಅದೆಲ್ಲ ಒಂದು 10-15 ಕ್ಲಿಪ್ಪು ನಾವು ಶೂಟ್ ಮಾಡಿ ಇನ್ನೊಂದು ದಿನ ರೀಲ್ ಮಾಡೋದಾಗಿರುತ್ತೆ. ಆಮೇಲೆ ಆ ರೀಲ್ ಮಾಡಿದ್ಮೇಲೆ ಅದಕ್ಕೇನು ಕ್ಯಾಪ್ಷನ್ ಹಾಕೋದು ಅಂತ ಯೋಚನೆ ಮಾಡಿ, ಆಮೇಲೆ ವಾಯ್ಸ್ ಓವರ್ ರೀಲ್ ಇದ್ದರೆ ಒಂದು 10-15 ಸಲ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಅದು ರೀಲ್ ರೆಡಿ ಆಗೋಕ್ಕೆ ತುಂಬಾ ಶ್ರಮ ಇರುತ್ತೆ. ನೋಡೋರಿಗೆ ಇದೇನು ಒಂದು 45 ಮಿನಿಟ್ಸ್ ರೀಲು ಏನೋ ಮಾಡಿದ್ದಾಳೆ, 45 ಅಷ್ಟೇ ಅಂತ ಅವ್ರಿಗೆ ಅನಿಸುತ್ತೆ. ಆದರೆ ಅದರಿಂದ ನಾವು ಮಾಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಶ್ರಮ ಇರುತ್ತೆ ಅಂತ. ಸ್ವಲ್ಪ ಜನ ಪಾಸಿಟಿವ್ ಆಗಿ ತಗೋತಾರೆ, ಸ್ವಲ್ಪ ಜನ ನೆಗೆಟಿವ್ ಆಗಿ ತಗೋತಾರೆ. ಅಂದರೆ ಇವಾಗ ನಾನು ಹಳ್ಳಿ ಕಾಂಟೆಂಟ್ ಮಾಡ್ತಿರೋದು ಅಂದರೆ ಸ್ವಲ್ಪ ಜನ ಈ ಥರ ಹೇಳ್ತಾರೆ, ಇವ್ರಿಗೆ ಇರೋದಕ್ಕೆಲ್ಲ ಸಿಟಿ ಲೈಫ್ ಬೇಕು, ರೀಲ್ ಮಾಡೋದಕ್ಕೆಲ್ಲ ಹಳ್ಳಿ ಲೈಫ್ ಬೇಕು ಅಂತ. ನಾನೇನು ರೀಲ್ ಮಾಡೋಕ್ಕೆ ಅಂತ ಬೇರೆ ಹಳ್ಳಿಗೆ ಹೋಗಿ ಆ ಥರ ಎಲ್ಲ ಏನು ಮಾಡಿಲ್ಲ, ನಮ್ಮೂರನ್ನೇ ಬೇರೆ ಜನಕ್ಕೆ ತೋರಿಸ್ತಾ ಇರೋದು ಅಷ್ಟೇ. ಆದರೆ ಜನ ಆ ಥರ ತಿಳ್ಕೊತಾರೆ. ಆಬ್ವಿಯಸ್ಲಿ ನೀವೆಲ್ಲ ರೀಲ್ ಮಾಡಬೇಕಾದ್ರೆ ಒಂದಿಷ್ಟು ಮಜವಾದ ಕ್ಷಣಗಳನ್ನೆಲ್ಲ ಫೇಸ್ ಮಾಡಿರ್ತೀರ. ಯಾವುದಾದ್ರೂ ಮೋಯ ಮೂಮೆಂಟ್ ಅಂತ ಹಾಕಿದ್ದಿದ್ರಿ? ಇಲ್ಲ ನನಗೆ ಇದು ಭಯಂಕರ ಎಂಬಾರಸಿಂಗ್ ಅಂತ ಅನಿಸಿದೆ, ಯಾವ್ದಾದ್ರು ಇದೆಯಾ? ಆಗಿದೆ ತುಂಬ ಸಲ. ನಾನು ರೀಸೆಂಟಾಗಿ ಲಾಸ್ಟ್ ಮಾನ್ಸೂನಲ್ಲಿ ಪಾತುಗುಡಿಗೆ ಹೋಗಿದ್ದೆ. ಜೊಯ್ಡಾದ ಹತ್ರ ಅದೊಂದು ವಿಲೇಜು, ತುಂಬ ಚೆನ್ನಾಗಿದೆ ವಿಲೇಜ್. ಅಂದರೆ ಅಲ್ಲಿರೋದೇ ಒಂದು ಸ್ವಲ್ಪ ಒಂದು 7-8 ಫ್ಯಾಮಿಲಿ ಅಷ್ಟೇ ಇರೋದು, ಒಂದು 50-55 ಜನ ಇದ್ದಾರೆ. ಸೊ ನಾನು ಅದನ್ನು ಹಿಂದಿನ ದಿನ ಆ್ಯಕ್ಚುಲಿ ನಾನು ಫುಲ್ ಪ್ರಿಪೇರ್ ಆಗಿ ಹೋಗಿದ್ದ ಜಾಗ ಅದು. ಹಿಂದಿನ ದಿನ ಸ್ಕ್ರಿಪ್ಟ್ ಬರ್ಕೊಂಡು ಯಾರ್ಯಾರನ್ನು ಮೀಟ್ ಮಾಡಬೇಕು, ಅಲ್ಲೊಂದು ಸ್ಕೂಲ್ ಇದೆ, ಒಂದು ಪೋಸ್ಟ್ ಆಫೀಸ್ ಇದೆ. ಸೊ ತುಂಬ ಚೆನ್ನಾಗಿರೋ ವಿಲೇಜ್ ಅದು. ಅದಕ್ಕೆ ಹೋಗಬೇಕು ಅಂತ ಹಿಂದಿನ ದಿನವೇ ನಾನು ಇದಕ್ಕೆ ಜೊಯ್ಡಾಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ, ಅಲ್ಲಿಂದ ಮತ್ತೆ 25 ಕಿಲೋಮೀಟ್ರು ಅಲ್ಲಿ ಲೋಕಲ್ ಹತ್ರ ಒಬ್ಬರ ಹತ್ರ ಬೈಕ್ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು 9 ಗಂಟೆಗೆ ಹೊರಟಿದ್ದೀವಿ. ಹೋಗ್ತಾ ದಾರಿ ಮಧ್ಯ ಬೈಕ್ ಡಮಾರ್. ಸೊ ಒಂದು ದಿನ ಕಾಡಲ್ಲೇ ಇದ್ದೀವಿ ನಾವು ಲಿಟ್ರಲಿ. ಸೊ ಕೂಗಿದ್ರು ಯಾರೂ ಬರೋರಿಲ್ಲ ಮಧ್ಯ ಕಾಡಲ್ಲಿ. ಸೊ ಆಮೇಲೆ ಅಲ್ಲಿ ಲೋಕಲ್ ಯಾರೋ ಒಬ್ಬರು ಮನೆಗೆ ಹೋಗೋರು ಸಂಜೆ, ಅವ್ರು ಬಂದು ಅಲ್ಲೇ ಒಂದು ಟೆಂಟ್ ಥರ ಫಿಕ್ಸ್ ಮಾಡಿ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾಗಿತ್ತು. ಅದೊಂದು ತುಂಬ ವರ್ಸ್ಟ್ ಇನ್ಸಿಡೆಂಟ್. ನೆಕ್ಸ್ಟ್ ಡೇ ಹೋಗಬೇಕಾದ್ರೆ ಅದು ವೀಕ್ ಡೇ ಆಗಿತ್ತು, ಅವರೆಲ್ಲ ಕೆಲಸಕ್ಕೆ ಹೋಗಿಬಿಟ್ಟಿದ್ರು. ಸೊ ಹಂಗಾಗಿ ತುಂಬ ಸಿಕ್ಕಲಿಲ್ಲ ಅಲ್ಲಿ. ಬಟ್ ದ ಪ್ಲೇಸ್ ಈಸ್ ವೆರಿ ಬ್ಯೂಟಿಫುಲ್. ಒಂದು ಕ್ಷಣ ನಾನು ನೆನೆಸ್ಕೊಬೇಕು ಈ ಥರ ಮೊಯೆ ಮೂಮೆಂಟ್ ಅಂದರೆ, ಲದಾಖಲ್ಲಿ ಎಲ್ಲ ಸೆಟಪ್ ಆಗಿತ್ತು. ಒಬ್ಬ ಕ್ಯಾಮ್ರಾಮ್ಯಾನು ಬೈಕ್ ಓಡಿಸ್ತದಾನೆ, ಇವನು ಕ್ಯಾಮ್ರಾಮನ್ ಈ ಕಡೆ ಗಾಡಿಗಳು ಬರ್ತಾ ಇದೆ, ಅದನ್ನ ಶಾರ್ಟ್ನ ಕವರ್ ಮಾಡಬೇಕು. ಅವನು ಹಿಂಗೆ ಕೂತ್ಕೊಂಡು ಒಳ್ಳೆ ಕ್ಯಾಮ್ರಾನ ಇಟ್ಕೊಂಡು ಶೂಟ್ ಮಾಡ್ತಿದ್ದಾನೆ. ಅದೇನೋ ಆಯಿತು, ಮಧ್ಯದಲ್ಲಿ ಏನೋ ಗುಂಡಿ ಬಂತೋ ಏನೋ, ಇವ್ನು ಬ್ರೇಕ್ ಹೊಡೆದ, ಇವ್ನು ಸೀದಾ ಹಾಗೆ ಬಿದ್ದಿರೋದು. ಕ್ಯಾಮ್ರಾ ಕರೆಕ್ಟಾಗಿ ಅವ್ನ ಕೈಯಲ್ಲೇ ಇದೆ, ಅದು ತುಂಬ ಕಾಸ್ಟ್ಲಿ, ಹಾಗೆ ಬಿದ್ದಿದ್ದಾನೆ. ಆ ಶಾರ್ಟು ಚೆನ್ನಾಗಿ ಬಂದಿದೆ, ಕ್ಲೀನಾಗಿ ಹಾಗೆ ಹೋಗಿ ಲ್ಯಾಂಡ್ ಆಗಿರೋದು. ಅವ್ನು ಬಿದ್ದಿರೋದು ಕ್ಲೀನಾಗಿ ಹೋಗಿ ಕ್ಯಾಮ್ರಾನ ಕರೆಕ್ಟಾಗಿ ಇಟ್ಕೊಂಡಿದ್ದಾನೆ, ಶಾರ್ಟು ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ಬಿಡೋಂಗಿಲ್ಲ. ಇಲ್ಲಿವರೆಗೂ ಒಂಥರ ಸ್ವಲ್ಪ ಟ್ರಾವೆಲ್ಲು, ಕಾನ್ವರ್ಸೇಷನ್ ಅಂತ ಅಂದ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಅಂತ ಒಂದು ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು ವಿಷಯ. ಒಂಚೂರು ಕಾಂಟ್ರವರ್ಸಿ ಮಾಡೋಣ. ಖಂಡಿತ ಮಾಡೋಣ. ಈ ಸೆಗ್ಮೆಂಟು ಸತ್ಯವೇ ನಮ್ಮ ತಾಯಿ ತಂದೆ ಅಂತ. ಸೊ ನೀವು ನಾನು ಏನೇ ಕೇಳಿದ್ರು ನೀವು ಅದಕ್ಕೆ ಸತ್ಯ ಹೇಳಿಲ್ಲ ಅಂತಂದರೆ ನಿಮ್ಗಳ ಪೇಜ್ ಮೇಲೆ ಆಡ ಮತ್ತೆ ಹುಷಾರು ನೋಡ್ಕೊಂಡಾಗ ಹೇಳಿ. ಈ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಟ್ರಾವೆಲ್ ವ್ಲಾಗ್ಗಳು ಹೆಚ್ಚು ಕಮ್ಮಿ ಒಂದೇ ಥರ ಬಂದ್ಬಿಡುತ್ತೆ.
ಅದು ಸ್ಟಾರ್ಟಿಂಗಲ್ಲಿ ಬರ್ಬೇಕಾದ್ರೆ ಹ್ಯಾವ್ ಯು ಸೀನ್ ದಿಸ್ ಹಿಡನ್ ಜಮ್ ಅಂತ ಒಂದು ಶುರು ಆಗುವಂಥದ್ದು. ಸೊ ಈ ಥರ ಕೆಲವೊಂದೊಂದು ಒಂದೇ ಥರ ಬರೋದು ಶುರು ಆಗೋಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅದು ಒಂದೇ ಥರ ಬೇಕಾ ಬೇಡವಾ, ಏನು ಮಾಡಬೇಕು, ನಿಮ್ಗೆ ಏನು ಅನ್ಸುತ್ತೆ? ಬೇಕಾ ಬೇಡವಾ ಅನ್ನೋಕ್ಕಿಂತ ಜನರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ದು ಅಲ್ಗರಿದಮ್ ಹಾಗೆ ಕೆಲಸ ಮಾಡೋದು. ಇವಾಗ ಹುಕ್ ಅಂತ ಏನು ಕರಿತೀವೋ ಅದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ಎಲ್ಲರೂ ಒಂದೇ ರೀತಿಲಿ ಮಾಡ್ತಾರೆ. ಅದು ತಪ್ಪೇ. ಅಂದರೆ ನಿಮ್ಮ ಶೈಲಿ ನೀವು ಮಾಡಬಹುದು, ಆಲ್ಗರಿದಮ್ ಅದನ್ನು ತಗೊಳುತ್ತೆ. ಬಟ್ ಎಲ್ಲರಿಗೂ ಏನು ಅಂದರೆ ಹಿಡನ್ ಜೆಮ್, ನೀವು ಅಲ್ಲಿಗೆ ಹೋಗಬೇಕು, ನೀವು ಅದನ್ನೇ ಮಾಡಬೇಕು ಅಂತ ಅದು ಒಂದೇ ರೀತಿ ಆಗುತ್ತೆ. ಆ ಹುಕ್ ಅಂತ ಏನಿದೆಯೋ ಅದರಿಂದ ಎಲ್ಲರೂ ಒಂದೇ ರೀತಿ ಮಾಡ್ತಾರೆ ಅನ್ನೋ ನನ್ನ ಅನಿಸಿಕೆ. ಅದು ಹೌದು, ಬಟ್ ಆ ಟ್ರಾಫಿಕ್ ಮಾತ್ರ ಬೀಳಬಾರ್ದು. ಸೊ ಅವ್ರು ಮಾಡ್ತಾ ಇದ್ದಾರೆ ಹೋಗ್ಬಾರ್ದು ಅಂತನಾ ಅಥವಾ ಅಂದ್ರೆ ಇವಾಗ ಅವ್ರು ಮಾಡ್ತಾ ಇದಾರೆ ಅಂತ ನಾನು ಅದೇ ತರ ಮಾಡ್ತೀನಿ ಅಂದ್ರೆ, ಸೊ ಆ ಟ್ರಾಫಿಕ್ ಒಂದು ಎಲ್ಲರೂ ಅಲ್ಲೇ ಇರ್ತಾರೆ ಕೊನೆಗೆ. ಹಿಡನ್ ಜೆಮ್ ಅಂದ್ರೆ ಎಲ್ಲರೂ ಅಲ್ಲೇ ಇರ್ತಾರೆ ಕೊನೆಗೆ. ಆ ಹಿಡನ್ ಜಮ್ ಆಗಿರೋದೇ ಇಲ್ಲ, ಕೊನೆಗೆ ಅದೇ ಆಗಿರುತ್ತೆ. ಬಟ್ ಅದು ಕರೆಂಟ್ ಆಗಿ ಏನೋ ಓಡ್ತಿರುತ್ತೆ, ಅದಕ್ಕೆ ಎಲ್ಲರೂ ಹಿಡನ್ ಜೆಮ್ ಅಂತ ಮಾಡ್ತಿರ್ತಾರೆ. ಇವಾಗ ನೇತ್ರಾವತಿ ಅನ್ನೋದು ಇತ್ತು, ಅವಾಗ ಒಂದು ಯಾರು ಹೋಗ್ತಿರಲ್ಲ. ಒಬ್ಬ ಯಾವುದೋ ವಿಡಿಯೋ ತೆಗ್ದ ಹಾಕ್ತಾ ಅದರಿಂದ ಅಯ್ಯೋ ನೇತ್ರಾವತಿ ಅಂತ ಸ್ಟಾರ್ಟ್ ಆಯ್ತು. ಇವಾಗ ಎಲ್ಲರೂ ಅಲ್ಲಿಗೆ ಹೋಗ್ಬೇಡಿ, ಇಲ್ಲಿಗೆ ಬನ್ನಿ ನೇತ್ರಾವತಿ ಅಂತ ಎಲ್ಲರೂ ಅಲ್ಲೇ ಇರ್ತಾರೆ. ಬೇರೆ ಕಡೆ ಹೋಗೋರು ಯಾರು ಇಲ್ಲ. ಅಲ್ಲಿ ಟಿಕೆಟ್ ಸಿಗಲ್ಲ ಬುಕ್ ಮಾಡಕ್ಕೆ. ಈಗ ಅದು ಒಬ್ರು ಹೋಗೋಷ್ಟು ಜಾಗ ಇತ್ತು, ಇವಾಗ 2 ಬಸ್ ಹೋಗ್ಬೋದು ಅಷ್ಟ ಜಾಗ ಆಗಿದೆ. ಈಗ ಗೂಗಲ್ ಮ್ಯಾಪ್ ಅಲ್ಲಿ ಶಾರ್ಟೆಸ್ಟ್ ರೂಟ್ ಅಂತ ತೋರಿಸ್ತಾರೆ, ಎಲ್ಲರೂ ಅಲ್ಲೇ ಹೋಗಿರ್ತಾರೆ, ಆಮೇಲೆ ಅಲ್ಲಿ ರೆಡ್ ಅಂತ ಹೋಗಿರ್ತಾರೆ. ಅದೇ ರೀತಿ ಇದೆ. ಈಗ ಜನ ಆ ಜಾಗನ ಎಂಜಾಯ್ ಮಾಡೋಕ್ಕಿಂತ ನೀವು ಕಂಟೆಂಟ್ ಕ್ರಿಯೇಟರ್ಸ್ ಬರೀ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆ ಜಾಗಕ್ಕೆ ಹೋಗುವಂಥದ್ದಿದೆಯಾ? ಹೋಗ್ತೀರಾ? ಖಂಡಿತ ಹೌದು. ಎಷ್ಟೊಂದು ಜನ ನೋಡಿದ್ದೀನಿ ನಾನು. ಈ ಕೆಲವೊಂದು ಜಾಗ ಕೇದಾರ್ನಾಥ ಆಗಲಿ ಅಥವಾ ಈ ಅಧ್ಯಾತ್ಮದ ಜಾಗ ಕೆಲವೊಂದು ಇದೆಯಲ್ಲ, ಅದು ಅಧ್ಯಾತ್ಮಕ್ಕೆ ಇರಬೇಕು. ಅಲ್ಲಿ ಬಂದು ನಾನು ಡ್ಯಾನ್ಸ್ ಮಾಡ್ತೀನಿ, ಅಲ್ಲಿ ಬಂದು ನಾನು ವಿಡಿಯೋ ಮಾಡ್ತೀನಿ, ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಇವಾಗ. ಅದಕ್ಕೆ ಅಂತ ಬರೋರ್ನೂ ನೋಡಿದ್ದೀನಿ. ಕೆಲವೊಬ್ರು ಮೇಲ್ಗಡೆ ಹೋಗಿ ಆ ಕಂಟೆಂಟ್ನ ತಗೊಳ್ಳೋದು ನೋಡಿದ್ದೀನಿ. ಕೆಲವೊಂದು ರೀತಿಲಿ ನೋಡಿದಾಗ ಹೌದು, ಬರೀ ಕಂಟೆಂಟ್ಗೆ ಬರ್ತಾರ ಜನ. ಇವಾಗ ನೇತ್ರಾವತಿ ಅಂತ ನಾವು ಎಕ್ಸಾಂಪಲ್ ಏನು ತೊಗೊಂಡ್ವೋ, ಅಲ್ಲಿ ಬರೋದೇ ಜನ ಕಂಟೆಂಟ್ಗೋಸ್ಕರ. ನಾನು ಅಲ್ಲಿ ನಿಲ್ಲಬೇಕು, ನನಗೆ ಅಲ್ಲಿ ಫೋಟೋ ಬೇಕು, ನಾನು ಫೇಮಸ್ ಆಗಬೇಕು ಅನ್ನೋದು ಒಂದು ಬಿಟ್ಟರೆ ನಾನು ಬೇರೆ ಏನು, ನಾನು ಅಲ್ಲಿ ಬಂದು ನನ್ನ ನೇಚರ್ನ ನಾನು ಇದು ಸವಿಬೇಕು, ಎಂಜಾಯ್ ಮಾಡಬೇಕು ಅಂತ ಯಾರು ಬಂದಿರೋದು ನಾನಂತೂ ನೋಡಿಲ್ಲ. ಅಂದರೆ ಬರೀ ಸ್ಟಿಕ್ ಇಟ್ಕೊಳ್ಳೋದು, ನನ್ನ ವ್ಲಾಗ್ ಮಾಡೋದು, ಆ ರೀತಿಲಿ ನಾನು ನೋಡಿರೋದು. ಅಂದರೆ ಸೊ ಅವ್ರು ಹೇಳೋದ್ರ ಪ್ರಕಾರ ಆ್ಯಡ್ ಮಾಡಿದ್ರೆ ಅಣ್ಣ, ನಾನು ತಪ್ಪು ಅನ್ನೋದ ಏನೋ ವಿಡಿಯೋಗೋಸ್ಕರ ಬರ್ತಾರೆ ಅಂತಲ್ಲ. ಮುಂಚೆ ನೀವು ಮೂವಿನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ, ಬಟ್ ಈಗ ಎಲ್ಲರೂ ಅವರನ್ನೇ ಹೀರೋ, ಅವ್ರ ಮೂವಿಗೋಸ್ಕರ ಅವರೇ ಹೀರೋ ಮಾಡ್ಕೋಬೇಕಂತ ಹೇಳಿ ಬರ್ತಾರೆ. ಏನಿಲ್ಲ, ನಾವು ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ತೀವಿ ಹಂಗಲ್ಲ. ಈಗ ನೀವು ನಿಮ್ಮ ಲೈಫಲ್ಲಿ ನೀವು ಮೂವಿ, ಬಟ್ ನೀವು ಬೇರೆಯವ್ರಿಗೆ ತೋರಿಸ್ಬೇಕು ಆ ಮೂವಿನ. ಸೊ ನಿಮ್ಮ ಜೀವನನ ನೀವು ಆ ರೀಲ್ ಥ್ರೂ ತೋರಿಸ್ತೀರಾ. ಯು ವಾಂಟ್ ಟು ಬಿ ದ ಸ್ಟಾರ್ ಆಫ್ ಯುವರ್ ಮೂವಿ. ಓಕೆ, ನಮ್ಮ ರೀಲಲ್ಲಿ ನಾವೇ ಹೀರೋ ಆಗ್ತೀವಿ. ಸೊ ನೀವೀಗ ಮ್ಯೂಸಿಕ್ ಹುಡುಕ್ತೀರಾ. ಈಗ ಅವ್ರು ಹೇಳಿದ್ರಲ್ಲ ಕೇದಾರ್ನಾಥ್, ಶಿವಂದ್ ಹಾಡು ಹುಡುಕ್ತೀರಾ. ನೀವು ಕರೆಕ್ಟಾಗಿ ಇಡೀ ದಾರಿ ನೀವು ಎಂಜಾಯ್ ಮಾಡ್ಕೊಂಡು ಅವ್ರ ಥರ ಸೈಲೆಂಟಾಗಿ, ಈಗ ಇವರು ಟ್ರೆಕ್ಕಿಂಗ್ ಮಾಡ್ಬೇಕು ಸೈಲೆಂಟಾಗಿ, ತಲೆಯಲ್ಲೇ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡು ಜೀವನ ಹಿಂಗೆ ಚೆನ್ನಾಗಿ ಮಾಡ್ಕೋಬೇಕಂತ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ರೀಲ್ ಮಾಡೋರು ಅದು ನೋಡಲ್ಲ, ಈ ಆಂಗಲಲ್ಲಿ ಚೆನ್ನಾಗಿ ಬಂತು ಅಂದ್ಕೊಂಡು ಅವ್ರ ಜೀವನನೇ ಮೂವಿ ಥರ ತಗೊಂಡು ಅದಿದ್ದು. ಕೆಲವೊಂದು ಜಾಗಕ್ಕೆ ಹೋದಾಗ ಅಲ್ಲಿ ಮೇಲ್ಗಡೆ ಭೈರವ ಸ್ವಾಮಿದು ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗಿ ಮೆಡಿಟೇಷನ್ ಮಾಡೋಣ ಅಥವಾ ಧ್ಯಾನ ಮಾಡೋಣ ಅಂತ ಕೂತಾಗ ಅಲ್ಲಿಗೆ ಬಂದು ಕಿರ್ಚೋದು, ಅಲ್ಲಿಗೆ ಬಂದು ಏನು ವಿಡಿಯೋ ತೆಕ್ಕೊಳ್ಳೋದು, ಅಥವಾ ಈ ಕೆಲವೊಂದು ವಿಷಯಕ್ಕೆ ಅದು ಅನ್ಸುತ್ತೆ ಕಂಟೆಂಟ್ಗೋಸ್ಕರನೇ ಬರ್ತಾರೆ ಅನ್ನೋದು. ಅದು ನನ್ನ ಒಪಿನಿಯನ್. ಅದು ಅದೇ ಸಪೋಸ್ ಈಗ ಇವರು ಯಾವ್ದೋ ಒಂದು ಫೋಟೋ ತೆಗಿಬೇಕು ಅಥವಾ ಇನ್ನೇನೋ ಒಂದು ರೀಲ್ ಮಾಡ್ಬೇಕು ಅಂತ ಇಲ್ಲ, ಕಾವ್ಯ ಅವರೇ ತಗೊಳ್ಳೋದಾದ್ರೆ ಅವರು ನಡ್ಕೊಂಡು ಹೋಗುವಂಥದ್ದು, ಅವರು ಹಿಂದಿನ ಶಾರ್ಟ್ ಅಂತದ್ದೆಲ್ಲ ಈಗ ಅಲ್ಲಿ ಆ ಜಾಗದ ಅವ್ರು ತೋರಿಸೋ ಶೈಲಿನೇ ಹಂಗೆ. ಸೊ ಈಗ ಹಂಗಿದ್ದಾಗ ಆ ತರ ಜಾಗಕ್ಕೆ ಬಂದು ಅಲ್ಲಿ ವಿಡಿಯೋ ಮಾಡ್ಲೇಬೇಕಾಗುತ್ತೆ. ಖಂಡಿತ. ಆದ್ರೆ ನಾನು ಹೇಳೋದು, ಬೇರೆಯವರು ಇದ್ದಾಗ ಅವ್ರನ್ನ ಡಿಸ್ಟರ್ಬ್ ಮಾಡ್ದೇನೆ ನೀವು ತೆಕ್ಕೊಂಡ್ರೆ ಅಥವಾ ತೆಗಿಯೋದಾಗ್ಲಿ, ಅಥವಾ ಅವರ ಮನೆಯಲ್ಲಿ ಅಥವಾ ಅವರ ವಾತಾವರಣದಲ್ಲಿ ಅವ್ರಿಗೆ ತೆಗಿತಾರೆ, ಯಾರಿಗೂ ಇದು ಮಾಡ್ತಿಲ್ಲ. ನೀವು ಬೇರೆಯವ್ರಿಗೇನು ಇದು ಮಾಡಿ ಏನೋ ಕಷ್ಟ ಕೊಟ್ಟು ಅವ್ರಿಗೂ ಏನೋ ಮಾಡಕ್ ಬಿಡ್ದೇನೆ ನಿಮ್ದು ನೀವು ವಿಡಿಯೋ ತೆಕ್ಕೊಬೇಕು ಅನ್ನೋ ರೀತಿಲೇ ಬಂದು ನೀವು ಅದನ್ನೆಲ್ಲ ಮಾಡಿದಾಗ ಅದು ಕೆಲವೊಂದ್ಸತಿ ಹಂಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಏನು ಶುರು ಆಯ್ತೋ ಅದಕ್ಕೆ ಮುಂಚೆ ಅಧ್ಯಾತ್ಮದ ಭಕ್ತಾದಿಗಳೆಲ್ಲ ಬರ್ತಿದ್ರು. ಆ ಸ್ಥಳ ಇದಕ್ಕೆ ಇರ್ತಿತ್ತು. ಇವಾಗ ಎಲ್ಲರೂ ಹೋಗ್ತಾರೆ, ಎಲ್ಲರೂ ವಿಡಿಯೋ ಮಾಡ್ತಾರೆ, ವಿಡಿಯೋಗೋಸ್ಕರನೇ ಬರ್ತಾರೆ. ನಾನು ಕೇದಾರ್ನಾಥ ನಾನು ನೋಡ್ಬಿಟ್ರೆ ರೀಲಲ್ಲಿ ನಾನು ಕೇದಾರ್ನಾಥಕ್ಕೆ ಹೋಗ್ಬೇಕು, ನಾನು ರೀಲ್ ಮಾಡ್ಬಿಡ್ಬೇಕು, ನಾನು ಹಾಕ್ಬಿಡ್ಬೇಕು.
ಕೇದಾರ್ನಾಥದ್ದು ಏನು ಸ್ಪೆಷಾಲಿಟಿ ಅಥವಾ ಅಲ್ಲಿ ಏನು ಇದೆ, ನಾವೇನು ಪಡಿಬೇಕು ಅಲ್ಲಿಂದ, ಅದನ್ನ ಯಾರು ಯೋಚಿಸಲ್ಲ. ನಾನು ಬಂದು ನನ್ನ ವಿಡಿಯೋ ತೆಕ್ಕೋಬೇಕು, ನಾನು ಮಾಡಬೇಕು ಅನ್ನೋದು ಒಂದು ನನಗೆ ಕಾಣಿಸಿದೆ. ಅದು ಅಂದ್ರೆ ಬೇಸಿಕಲಿ ಒಬ್ರು ಹೋಗ್ತಾರೆ ಅಂತ ಇನ್ನೊಬ್ರು ಹೋಗೋದು, ಆ ಪ್ಲೇಸ್ ಬಗ್ಗೆ ಏನು ಅವರು ತಿಳ್ಕೊಂಡಿರೋದು ಅದು. ನಾನು ಹೋಗ್ಬೇಕು, ನಾನು ರೀಲ್ಸ್ ಮಾಡಬೇಕು ಅಂತ ಪ್ಲೇಸಿಗೆ ಇಳಿದಿದ್ದೇನೆ. ಹಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಅಂದ್ರೆ ಈಗ ಈ ಕಂಟೆಂಟ್ ಕ್ರಿಯೇಷನ್ ಅಂತ ಶುರುವಾದಾಗ ಈಗ ನಿಮ್ಗೆ ಅಂದ್ರೆ ಇನ್ ಜನರಲ್ ಯು ಆರ್ ರೆಪ್ರೆಸೆಂಟಿಂಗ್ ಕಂಟೆಂಟ್ ಕ್ರಿಯೇಟರ್ಸ್, ಸೊ ಇದನ್ನ ಕೇಳ್ತಾ ಇರೋದು. ಹಂಗಿದ್ದಾಗ ಅದೊಂಥರ ಈಗ ನಾನು ಕಂಟೆಂಟ್ ಮಾಡ್ಲೇಬೇಕು ಅನ್ನೋ ಒಂದು ಥಾಟ್ ನಂಗಿದೆ. ಈಗ ನನ್ನ ಸಿನಿಮಾದಲ್ಲಿ ನಾನು ಹೀರೋ ಆಗ್ಬೇಕು ಅನ್ನೋದಿದೆಯಲ್ಲ, ಸೊ ಅದೇ ತರನೇ ಅದರಿಂದ ಈಗ ಉಳಿದಿದ್ದಕ್ಕೆ ಎಫೆಕ್ಟ್ ಆಗಲ್ವಾ ಅಂತ ನಂದು ಪ್ರಶ್ನೆ. ಅದೇ ನಾನು ಇವಾಗ ಒಂದು ಜಾಗಕ್ಕೆ ಹೋಗ್ತೀನಿ ಅಂದ್ರೆ ಆ ಜಾಗದ ಬೇಸಿಕ್ ಏನಿದೆ ಅದಕ್ಕೆ ರೆಸ್ಪೆಕ್ಟ್ ಕೊಡದೆ ನಾನು ಬೇರೆ ಏನಾದರೂ ಮಾಡ್ತೀನಿ ಅಂದ್ರೆ ನಾನು ಅಲ್ಲಿ ಹೋಗಿದ್ದು ವೇಸ್ಟೇ. ಇವಾಗ ನಾನು ಅಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ತೆಗೆದು ಹಾಕ್ತೀನಿ, ಅದಕ್ಕೆ ಚೈಯ ಹಾಡಾಕ್ಬಿಡ್ತೀನಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಸೊ ಅದಕ್ಕೆ ಹೋಗಿದ್ದೇ ವ್ಯರ್ಥ ಆಯಿತು. ನಾನು ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ರು ಅದು ವೇಸ್ಟ್ ವಿಡಿಯೋನೇ. ನಾನು ಬ್ಯಾಡಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೀನಿ. ಹಂಗೆ ಹೇಳಕ್ಕೆ ಹೋದರೆ ನಾನು ಇನ್ಫ್ಲುಯೆನ್ಸರೇ ಅಲ್ಲ, ಒಬ್ಬ ಬ್ಯಾಡ್ ಇನ್ಫ್ಲುಯೆನ್ಸರ್ ಆಗಿಬಿಡ್ತೀನಿ. ಇವಾಗ ಏನೋ ವಾಟರ್ ಫಾಲ್ಸಿಗೆ ಹೋಗ್ತೀವಿ, ಸೊ ಅಲ್ಲಿ ಹೋಗ್ತೀವಿ, ಜಾಗ ನೋಡ್ತೀವಿ, ನೀರು ನೋಡ್ತೀವಿ, ಇಳಿತೀವಿ, ಎಲ್ಲ ಮಾಡ್ತೀವಿ. ಅಲ್ಲಿ ಯಾರೋ ಒಬ್ಬ ಶಾಂಪು ಪ್ಯಾಕೆಟ್ ಹರಿದು ಹಿಂಗೆ ಉಜ್ಕೊತಾ ಇರ್ತಾನೆ. ಸೊ ಅದೆಲ್ಲ ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ಬಿಟ್ರೆ ನಾವು ಎಗೇನ್ಸ್ಟಾಗಿ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಜಾಗಕ್ಕೆ ಹೋಗಿ ಅದಕ್ಕೆ ರೆಸ್ಪೆಕ್ಟ್ ಕೊಡದೆ ಅಲ್ಲಿ ನಾವು ನಮ್ಮ ಬೆಳೆ ಬೇಯಿಸ್ಕೊತಾ ಇದ್ದೀವಿ ಅನ್ನೋ ಥರ ಬಂದ್ಬಿಡುತ್ತೆ. ಖಂಡಿತ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ, ಇವಾಗ ಹೋಲಿ ಆಯಿತು ರೀಸೆಂಟಾಗಿ, ಸ್ಪಿತಿಲಿ ಬಂದು ಒಂದು ಕಿನೋರಲ್ಲಿ ಬಂದು ಒಂದು ಸಾಂಗ್ಲಾ ಅಂತ ಒಂದು ಜಾಗ ಇದೆ. ಸಾಂಗ್ಲಾ ಹೋಲಿ ಅನ್ನೋದು ತುಂಬ ಫೇಮಸ್ ಆಗಿ ಹೋಗಿದೆ. ಮುಂಚೆ ಅದು ಅವರ ಕಲ್ಚರಲ್ಲಿ ನಡೀತಾ ಇರ್ತಿತ್ತು. ಅದು ಅವರ ಇದರಲ್ಲಿ ನಡೆಸ್ಕೊಂಡು ಅವರು ತುಂಬ ಇದನ್ನ ಮಾಡ್ತಾರೆ. ಅಂದರೆ ಹೋಲಿದು ಶಿವನ ಇದರಲ್ಲಿ, ಯಾಕೆಂದರೆ ಶಿವನ ಕೆಳಗೆ ಇರೋದು ಅವರು, ಕಿನ್ನರ್ ಕೈಲಾಸ ಕೆಳಗೆ. ಇವಾಗ ಹೆಂಗಾಗಿದೆ ಅಂದರೆ, ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಅಜ್ಜಿ ಹೇಳ್ತಿರೋದು ಬೇರೆಯವರು ಬರಂಗೇ ಇರಲಿಲ್ಲ ಈ ಇದಕ್ಕೆ, ನಮ್ಮ ಸ್ಥಾನಕ್ಕೆ, ನಮ್ಮ ದೇವಸ್ಥಾನ ಏನಿದೆಯೋ ಅದು ನಮ್ಮ ಜನಕ್ಕೆ ಮಾತ್ರ, ಬೇರೆಯವರು ಬರ್ತಾರೆ ಇವಾಗ, ಅವ್ರಿಗೆ ಅರ್ಥನೂ ಮಾಡ್ಕೊಡಲ್ಲ. ನಾನು ವಿಡಿಯೋ ತೆಗಿಬೇಕು ಅನ್ನೋ ಒಂದು ಉದ್ದೇಶದಿಂದ ಬರ್ತಾರೆ ವಿನಃ ಇಲ್ಲಿ ಜನಕ್ಕೆ ನಾವು ಮರ್ಯಾದೆ ಕೊಡಬೇಕು ಅಥವಾ ನಾನು ಅವ್ರನ್ನೂ ನೋಡ್ಕೊಬೇಕು, ಯಾವ ರೀತಿಲಿ ನಡ್ಕೊಬೇಕು ಅದ್ರಲ್ಲಿ ಯಾರು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಬಂದು ನಾನು ವಿಡಿಯೋ ತೆಕ್ಕೊಬೇಕು, ನಾನು ಹೋಗಬೇಕು, ನಾನು ಫೇಮಸ್ ಆಗಬೇಕು ಒಂದು ಇದಲ್ಲಿ ಬರ್ತಾರೆ ವಿನಃ ಬೇರೆ ಏನೂ ಇಲ್ಲ ಅನ್ನೋದು ಅದು ತೋರಿಸ್ತಾ ಇತ್ತು ಆ ವಿಡಿಯೋಲಿ, ಅಥವಾ ಅಜ್ಜಿ ಹೇಳೋದಾಗ್ಲಿ ಆ ರೀತಿಲಿ. ಸೊ ಇದಕ್ಕೆ ಕನೆಕ್ಟಿಂಗ್ ಆಗಿ ಕೇಳೋದಾದ್ರೆ, ಈಗ ಈ ಓವರ್ ಟೂರಿಸಂ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಇನ್ಫ್ಲುಯೆನ್ಸರ್ಗಳೇ ಕಾರಣ ಅಂತ ಅನ್ಸೋದು ನನಗಂತೂ 100% ಖಂಡಿತವಾಗಿ. ಖಂಡಿತ. ನಾನೊಂದು ಒಳ್ಳೆ ಜಾಗಕ್ಕೆ ಹೋಗಿದ್ದೀನಿ, ಹೋಗಿ ಬಂದ ಮೇಲೆ ಅದ್ರ ಜಾಗ ಎಲ್ಲಿ ಅಂತ ನಾನು ಹೇಳಿಬಿಟ್ರೆ, ಸೊ ನಂದೆಲ್ಲ ಏನೇ ವ್ಲಾಗ್ ಮಾಡಿದ್ರು ಅಥವಾ ಏನೇ ಮಾಡಿದ್ರು ಅದು ವಿರುದ್ಧವಾಗಿರುತ್ತೆ ಆ ಪ್ರಕೃತಿಗೆ, ಆ ಒಂದು ಜಾಗಕ್ಕೆ. ಸೊ ಹಾಗಾಗಿ ಆದಷ್ಟು ಹೋಗಿ ಎಲ್ಲ ಜಾಗನೂ ಎಕ್ಸ್ಪ್ಲೋರ್ ಮಾಡಲೇಬೇಕು, ಪ್ರತಿಯೊಬ್ಬರು ಕೂಡ ಹೋಗಲೇಬೇಕು. ಹಾಗಂತ ನಾನು ಎಲ್ಲಿಗೆ ಹೋದೆ ಅಂತ ಹೇಳಿದ್ರೆ, ಇವಾಗ ಕೆಲವೊಬ್ಬರು ಬರೀ ಮೌಂಟೇನ್ ಟ್ರೆಕ್ ಮಾಡೋರು ಇರ್ತಾರೆ, ಮತ್ತು ಕೆಲವರು ಬರೀ ವಾಟರ್ ಫಾಲ್ ಟ್ರೆಕ್ ಮಾಡೋರು ಇರ್ತಾರೆ. ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಮೌಂಟೇನ್ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ, ಅದು ಎಲ್ಲಿ ಅಂತಲೂ ಹೇಳ್ಬಿಡ್ತೀನಿ. ಅವಾಗ ಏನು ಮಾಡ್ತಾರೆ, ಅದಕ್ಕೆ ಆ ಜಾಗ ಇಷ್ಟ ಇಲ್ಲದೆ ಇರೋರು ಕೂಡ ನಾನು ಅಲ್ಲಿಗೆ ಹೋಗಿ ಫೇಮಸ್ ಆಗಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಬರ್ತಾರೆ. ಸೊ ಯಾರಿಗೆ ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲಿಗೆ ಹೋಗಲಿ, ತೊಂದರೆ ಇಲ್ಲ. ಸೊ ಹಾಗಾಗಿ ಲೊಕೇಶನ್ ರಿವೀಲ್ ಮಾಡಲಿಲ್ಲ ಅಂದರೆ ಎಸ್, ಆ ಒಂದು ಜಾಗ ಸೇಫ್ ಆಗಿರುತ್ತೆ. ಅಂದ್ರೆ ಒಂದು 2 years ಹಿಂದೆ ಅನ್ಸುತ್ತೆ, ನೀಲಕುರುಂಜಿ ಅಂತ ಒಂದು ಹೂವಾಗಿತ್ತು, ಗೊತ್ತಿರುತ್ತೆ, ಚಿಕ್ಕಮಗಳೂರು ಫೇಮಸ್. ಅದು 12 ವರ್ಷಕ್ಕೊಂದ್ಸಲಿ ಹೂವಾಗೋದು. ಸೊ ಆ ಒಂದು ಫ್ಲವರ್ ಬಗ್ಗೆ ಎಲ್ಲೋ ಒಬ್ರೋ ಇಬ್ರೋ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದ್ದು, ಅದಾದ್ಮೇಲೆ ಆ ಜಾಗಕ್ಕೆ ಹೋಗಕ್ಕೆ ಆಗಲ್ಲ, ಅಷ್ಟು ಪ್ಲಾಸ್ಟಿಕ್ ಕ್ರೌಡು ಎಲ್ಲದೂ ಆಗಿತ್ತು. ಸೊ ಆ ತರ ಇನ್ಫ್ಲುಯೆನ್ಸ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡುವಂತದ್ದು ಅವಶ್ಯಕತೆ ಏನಿದೆ? ಖಂಡಿತವಾಗಿ. ಅದರ ಜೊತೆಗೆ ಇದನ್ನ ಪ್ಲಾಸ್ಟಿಕ್ ನ ಹಾಕ್ಬೇಡಿ, ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ, ಆ ಒಂದನ್ನು ಹೇಳಿದಾಗ ಅದಕ್ಕೆ ಒಂದು ಬೆಲೆ ಇದೆ. ಆಸ್ ಅ ಕಂಟೆಂಟ್ ಕ್ರಿಯೇಟರ್ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಆ ಜನಕ್ಕೆ ರೆಸ್ಪೆಕ್ಟ್ ಕೊಡಿ, ಅಥವಾ ಏನೇ ಆಗಲಿ, ನಾವು ಆ ಜಾಗಕ್ಕೆ ಹೋದಾಗ ಅದನ್ನ ಆ ನೀಲಕುರುಂಜಿದೆ ತಗೊಳ್ಳಿ, ಅದನ್ನ ಹೋಗಿ ಕೀಳೋದು ಅಥವಾ ಇನ್ನೊಂದೇನೋ ಮತ್ತೊಂದೇನೋ ಮಾಡೋದು, ಅದನ್ನ ಕಂಟೆಂಟ್ ಕ್ರಿಯೇಷನ್ ಓಕೆ, ನೀವೇನು ತಿಳಿಸ್ಬೇಕು ಜನಕ್ಕೆ, ಎಲ್ಲರೂ ಬರ್ತಾರೆ ನಿಮ್ಮನ್ನ ನೋಡಿ, ನೀವೇನು ಹೇಳಬೇಕು ಅದನ್ನ ಹೇಳಿ. ನೀವು ಕರ್ಸೋದಂತೂ ಕರೆಸ್ತಾ ಇದ್ದೀರಾ, ನಡ್ಕೊಳ್ಳೋದು ಹೆಂಗೆ ಬಿಹೇವ್ ಮಾಡಬೇಕು ಎಲ್ಲನೂ ಹೇಳಿದಾಗ ಅವರು ಅದನ್ನ ತಗೊಂತಾರೆ ಅನ್ನೋದು ನನ್ನ. ಆಮೇಲೆ ಟ್ರಾವೆಲರ್ ಅಂದರೆ ತಗೊಳ್ಳೇಬೇಕು ಅದನ್ನು. ಸೊ ನಾನು ಇವಾಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿಗೆ ರೆಸ್ಪೆಕ್ಟ್ ಕೊಡಲೇಬೇಕು, ಯಾವುದೇ ಆಗಿರಲಿ. ಅವಾಗ ದೇವಸ್ಥಾನ ಆಗಿರಲಿ, ಗುಡ್ಡ ಆಗಿರಲಿ, ಹೂವಿನ ತೋಟ ಆಗಿರಲಿ, ಸನ್ಫ್ಲವರ್ ಚೆನ್ನಾಗಿದೆ ಅಂತ ಕುಯ್ಕೊಂಬಿಡಬಾರ್ದು. ಸೊ ಆ ಥರ ಒಂದು ರೆಸ್ಪೆಕ್ಟ್ ಕೊಟ್ಕೊಂಡಿದ್ರೆ ಎಸ್, ಅದೆಲ್ಲರದ್ದು ರೆಸ್ಪಾನ್ಸಿಬಿಲಿಟಿನೇ. ಇವಾಗ ಟ್ರಾವೆಲರ್ ಒಬ್ಬ ಹೋಗಿ ಅಲ್ಲಿ ಲೊಕೇಶನ್ ಹಾಕ್ದ, ಅಥವಾ ಒಬ್ಬ ಹೋಗಿ ನಾನು ವೀಡಿಯೋ ಮಾಡಿದೆ ಅಂದಿಂದ ಬಂದೆ ಅನ್ನೋದಕ್ಕಿಂತ, ಸೊ ಅಲ್ಲಿ ಬೇರೆ ಯಾರು ಬಂದಿರ್ತಾರೋ ಅವರು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕಲ್ಲಿ. ಸೊ ಪ್ರತಿಯೊಬ್ಬರು ಕರ್ತವ್ಯ ಕೂಡ ಅದು.
ಬಟ್ ನನಗೇನು ಅನ್ಸುತ್ತೆ ಅಂದ್ರೆ ಓವರ್ ಟೂರಿಸಂ ತಪ್ಪು, ಬಟ್ ಅದು ಸಸ್ಟೈನ್ ಆಗಲ್ಲ. ಈಗ ನೋಡಿ ಪ್ರತಿಯೊಂದು ಜಾಗದಲ್ಲೂ ಟೂರಿಸಂ ಯಾವಾಗ್ಲೂ ಇರಲ್ಲ, ಆ ಒನ್ ಸೀಸನ್ ಇರುತ್ತೆ. ಬಟ್ ಆ ಒನ್ ಸೀಸನ್ ತುಂಬಾ ಜನಕ್ಕೂ ಹೊಟ್ಟೆ ತುಂಬಿಸುತ್ತೆ ಅಲ್ಲಿ ಲೋಕಲ್ಸ್ ಇರೋರಿಗೆ. ಸೊ ಆ ಸೀಸನ್ಲಿ ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕು, ಬಟ್ ಜಾಗನ ಹೇಳಿ ಬೇರೆಯವರು ಅನುಭವಿಸ್ಬೇಕು ಅಂತಾನೆ ನಾವು ಸ್ಪ್ರೆಡ್ ಮಾಡಬೇಕು. ಆ ಲೋಕಲ್ ವಿಷಯದಲ್ಲಿ ಅವರ ಹೊಟ್ಟೆ ತುಂಬಿಸೋದಲ್ಲಿ ನಾನಂತೂ ಖಂಡಿತ ನಾನು ಹೂ ಅಂತೀನಿ. ಆದ್ರೆ ಆ ಕೊಡದೇ ಇರೋ ಹಾಳು ಮಾಡೋದು ಆ ಲೆಕ್ಕದಲ್ಲಿ ನನಗೆ ಬೇಡ ಅನ್ಸುತ್ತೆ. ಓವರ್ ಟೂರಿಸಂ ಅಂದ್ರೆ ಅವರೇ ಕೊನೆಗೆ ಅವರೇ ಬರ್ತಾರೆ ಇನ್ಫ್ಲುಯೆನ್ಸರ್ಸ್. ಈ ಹುಕ್ ಅಂತ ನಾವೇನ್ ಮಾತಾಡ್ತಿದ್ವು ಅವಾಗ ಅದನ್ನ ಹಾಕಿ ಬನ್ನಿ ಅಂತಾರೆ ವಿನಃ ನಾನು ಹೆಂಗ್ ನಡ್ಕೊಬೇಕು ಅಂತ ಹೇಳೋದು. ನಾನು ನೀಲಕುರಂಜಿ ನೋಡಕ್ಕಂತ ಹೋಗಿದ್ದೆ. ಈಗ ಆ ಗಿಡ ಅಲ್ಲಿ 12 years ಒಂದ್ಸಲಿ ಮಾತ್ರನೇ ಹೂ ಕೊಡೋದು. ನಾನು ಎಷ್ಟೊಂದ್ ಜನ ನೋಡಿದೆ ಕವರ್ಗೆ ಗಿಡ ಹಾಕೊಂಡು ಮನೆಗೆ ಈಗ ನೀವು ಹೇಳಿ ಆ ಜಾಗದಲ್ಲಿ ಬರೋದೇ 12 ವರ್ಷಕ್ಕೆ. ಇವ್ರು 12 ವರ್ಷ ಇರ್ತಾರೋ ಇಲ್ವಾ, ಆ ಎನ್ವಿರಾನ್ಮೆಂಟ್ ಇಲ್ಲಿ ಇರುತ್ತೋ ಇಲ್ವೋ ಅದನ್ನ ಯೋಚನೆ ಮಾಡಲ್ಲ. ಗಿಡ ತಗೊಂಡ್ಬಂದು ಮನೆಗೆ ಹಾಕ್ತಾರೆ, ಮನೇಲಿ ಬರುತ್ತೆ ಅಂತ. ಎಲ್ರ ಕೈಯಲ್ಲೂ ಒಂದೊಂದಿರುತ್ತೆ. ನಂಬರ್ ಇಸ್ಕೊಂಡ್ಬರ್ಬೇಕು, ಕೇಳ್ಬೋದಿತ್ತು. ಸೊ ಅದು ತಪ್ಪು ನನ್ನ ಪ್ರಕಾರ. ಗಿಡ ಬರೋದೇ ಇಲ್ಲ ಅದು ಫಸ್ಟ್. ಇವ್ರು ಹಾಕಿರೋ ಮನೇಲಿ ಗಿಡನೂ ಬೆಳೆಸಲ್ಲ. ಈಗಿನ ಕಾಲಕ್ಕೆ ಯೋಚನೆ ಮಾಡಿ ಹೇಳೋದಾದ್ರೆ ಅಂದ್ರೆ ಬಹುಶಃ ಮುಂಚೆ ಒಂದು ಮಾತು ಹೇಳ್ತಿದ್ವಿ, ರೋಡಲ್ಲಿ ಹೋಗ್ತಾ ಸುಮ್ಮನೆ ಕಲ್ಲು ಹೊಡೆದ್ರೆ ನಾಯಿಗೆ ಬೀಳಲ್ಲ ಇಂಜಿನಿಯರಿಂಗ್ ಬೀಳುತ್ತೆ ಅಂತ. ಈಗ ಬಹುಶಃ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗೆ ಯಾರಿಗಾರು ಬೀಳ್ಬೋದೇನೋ ಕಲ್ಲು. ಹಂಗೆ ಹೇಳೋದಾದ್ರೆ ಈಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ಆಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಬೆಳೆಯೋಕೆ ಸಾಧ್ಯತೆ ಎಷ್ಟಿದೆ, ಹೇಗಿದೆ? ಇದೆ, ತುಂಬಾ ಕಷ್ಟ ಇದೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂದ್ರೆ ನಾವು ನಮ್ದನ್ನ ಇತ್ತೀಚೆಗೆ ಬೇರೆ ಶುರು ಮಾಡಿರೋರು, ಸೊ ನೀವು ಅಡಾಪ್ಟ್ ಮಾಡ್ಕೊಬೇಕು ಅನ್ನೋದು ಒಂದು ಬರುತ್ತೆ. ಬಿಟ್ರೆ ಏನು ಯಾರೋ ಒಂದು ಮಾಡ್ತಿರೋ ಅವ್ರು ಫೇಮಸ್ ಆದ್ರು ನಾನು ಅದೇ ರೀತಿಲಿ ಮಾಡಬೇಕು ಅಥವಾ ನಾನು ಕೆಲವೊಂದನ್ನ ನಾನು ಇದೇ ರೀತಿಲಿ ಮಾಡಬೇಕು ಅನ್ನೋದು ಒಂದು ಬರುತ್ತೆ. ಬಿಟ್ರೆ ನಾನೇ ಆರ್ಗ್ಯಾನಿಕ್ ಆಗಿ ನಂದೇ ಇವಾಗ ಅವರು ಎಷ್ಟು ಕಷ್ಟ, ಕಾವ್ಯ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವರೇ ಹೇಳಬೇಕು. ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅಂದ್ರೆ ಪಕ್ಕ ಕಷ್ಟಪಟ್ಟಿರ್ತಾರೆ ಆರ್ಗ್ಯಾನಿಕ್ ಆಗಿ ಅವರ ನೀತಿನ ತೋರಿಸ್ಕೊಂಡು ಬಂದಿದ್ದು. ಆರ್ಗ್ಯಾನಿಕ್ ಆಗಿ ಇವಾಗ ಹೆಂಗಾಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಒಂದು 1000 ಜನ 1000 ರೀಲ್ ಮಾಡ್ತಾರೆ. ಅದ್ರಲ್ಲಿ ನೀವು ಸ್ಟ್ಯಾಂಡ್ ಔಟ್ ಆಗಬೇಕು ಅಂದ್ರೆ ತುಂಬಾ ಕಷ್ಟಪಡಬೇಕು, ತುಂಬಾ ಶ್ರಮ ಇರಬೇಕು. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ನಿಮ್ ಕೈ ಹಿಡಿಬೇಕು. ಸೊ ಅದೆಲ್ಲ ಸೇರಿ ಕರೆಕ್ಟ್ ಆಗಿ ಮಾಡ್ತಿಲ್ಲ. ಬಟ್ ನನಗೆ ಕಷ್ಟ ಅಂತ ಏನು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಬಟ್ ನನಗೆ ಸೋಷಿಯಲ್ ಮೀಡಿಯಾನ ಕಷ್ಟ ಅಂತ ಅನ್ನಿಸ್ತಿಲ್ಲ. ಬಟ್ ಕಷ್ಟ ಏನು ಅಂದ್ರೆ ನಿಮಗೀಗ ಕ್ವಾಲಿಟಿ ಕೊಡ್ಬೇಕು. ಈಗ ನೀವು ನೋಡಿ ನಾರ್ಮಲ್ ಹಳೆ ಫೋನಿಂಗ್ ಮಾಡಿದ್ರೆ ಕ್ವಾಲಿಟಿ ಕೊಡಲ್ಲ. ನೀವು ಅದನ್ನ ಇನ್ಸ್ಟಾಗ್ರಾಮ್ ಆಗೋ ತಕ್ಷಣ ಈಗ ನಮ್ಮ ಫೀಡಿಗೆ ಬಂತು, ನೀವು ನೋಡೋದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಅದು ಇಷ್ಟನೂ ಆಗಲ್ಲ ಅವ್ರು ಮಾಡ್ದಿರೋದ ಕ್ವಾಲಿಟಿ. ಫಸ್ಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕು. ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದ್ರೆ ಬೇಗ ಬೆಳಿಬೋದು. ಇನ್ನೊಂದು ಪರ್ಸಿಸ್ಟೆನ್ಸು. ಈಗ ಇವತ್ತು ನೀವು ಬೆಳಿದೇ ಇರ್ಬೋದು. ಈಗ ನನ್ಗೆ ಗೊತ್ತಿರೋರು ಇದ್ದಾರಣ್ಣ, ನಂದು 5-6 ವರ್ಷ ಮುಂಚೆಯಿಂದ ಮಾಡ್ತಾರೆ. ನಾನು ಇನ್ನೂ ಓದ್ತಿದ್ದೇನೋ. ಅವ್ರೀಗ 6 ವರ್ಷ ಬೆಳೆದೇ ಇರಲಿಲ್ಲ, 10K ಬೆಳೆದಿದೆ ಹೆಚ್ಚು. ಈ 1 ವರ್ಷದಲ್ಲಿ ಅವ್ರು 100K ಮಾಡಿದ್ರು. ನಾಟ್ ಇನ್ ಒನ್ ಇಯರ್, 3-4 months. ಸೊ ಹಿಸ್ ಎಫರ್ಟ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆನ್ ಇಕ್ವಿಪ್ಮೆಂಟ್ಸ್ ಈ ಒನ್ ಟೈಮ್ಗೆ ಕೈ ಕೊಡ್ತಾರೆ. ಕೈ ಹಿಡಿತೈತಿ. ಈಗ ಅವ್ರು ಸಡನ್ ಆಗಿ ಬೆಳೆದ್ರು. ಎಲ್ಲರೂ ಏನ್ ನೋಡ್ತಿದ್ದಾರೆ ಅಂದ್ರೆ ಸಡನ್ ಆಗಿ ಬೆಳೆದ್ಬಿಟ್ಟ ಏನೋ 4-5 ವಿಡಿಯೋ ಹಾಕಿ ಅಂತ. ಬಟ್ 4-5 ವಿಡಿಯೋ ಮಾಡಕ್ ಅವ್ರಿಗೆ ಎಷ್ಟು ವರ್ಷ ಕೂತಿದ್ದಾರೆ ಅವರು. ಸೊ ಕಷ್ಟನೂ ಇದೆ, ಇನ್ವೆಸ್ಟ್ಮೆಂಟು ಬೇಕು, ಪರ್ಸಿಸ್ಟೆನ್ಸ್ ಬೇಕಣ್ಣ. ನೀವು ನನ್ನ ಜೋಕ್ ವಿಷಯದಲ್ಲಿ ಕೇಳಿದ್ರೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಒಂದೇ ಇದಲ್ಲಿ ಅಂದ್ರೆ ಒಂದು ಡ್ರೋನ್ ತಗೊಬೇಕು. ಅದು ನಿಜ. ಯಾಕಂದ್ರೆ ನೋಡಿ ಅಣ್ಣ, ನಾ ಹೇಳ್ತೀನಿ, ನಾನು ಹಾರ್ಸಗೂ ಗೊತ್ತಿಲ್ಲ ಆಂಗಲ್ ಪ್ರತಿಯೊಂದು ಆಂಗಲ್. ಬಟ್ ಈಗ ಅದ್ರಲ್ಲೂ ಕಾಂಪಿಟೇಷನ್ ಇದೆ ಅಣ್ಣ. ಈಗ ನಾನ್ ಫಸ್ಟ್ ಡ್ರೋನ್ ತಗೊಂಡಾಗ ಕಮ್ಮಿ ಜನ ಇದ್ರು. ಈಗ ನಾನು ಹೇಳ್ತೀನಿ, ನಮ್ಗಿಂತ ಮುಂಚೆ ಈಗ 5-6 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದವರು ಜಸ್ಟ್ ಡ್ರೋನ್ ಅವಾಗ ಇರ್ತಾನೆ ಇಲ್ಲ. ಅವರು ಅದೇ ಡ್ರೋನಲ್ಲಿ ಒಂದು ಆಡಿಯೋ ಹಾಕಿದ್ರೆ ಅವರಿಗೆ ನನ್ಗೊಬ್ರು ಗೊತ್ತಿದ್ದಾರೆ, ಹೆಸರೆಲ್ಲ ಹೇಳಲ್ಲ. ಅವರು ಒಂದು ವಿಡಿಯೋ ಅಲ್ಲ, ಅವ್ರು ಜಸ್ಟ್ ಆದಿಯೋಗಿದ್ದು ಈಶಾ ವಿಡಿಯೋ ಹೇಳಿದ್ದಾರೆ, ಆದಿಯೋಗಿದ್ದು ಒಂದು ವಿಡಿಯೋ ಹಾಕಿದ್ದಾರೆ. ಸೊ ಇವಾಗ ಫಸ್ಟ್ ಪರ್ಸನ್ ಟು ಫ್ಲೈ ಡ್ರೋನ್ ಹೋಗಿದ್ದಾರೆ. ವಿಡಿಯೋಲಿ ಏನೂ ಇರಲಿಲ್ಲ, ಜಸ್ಟ್ ಒಂದೇ ಶಾರ್ಟ್ ಆದಿಯೋಗಿನ ಹಿಂಗೆ ಎಳ್ದಿದ್ದಾರೆ, ಜಸ್ಟ್ ತೋರಿಸಿದ್ದಾರೆ. ಅವಾಗ ಅವರಿಗೆ 2021 ಬರೀ ಒಂದೇ ವಿಡಿಯೋ, ಒಂದು ವಿಡಿಯೋಯಿಂದ 100K 10 ಮಿಲಿಯನ್ ಏನೋ ಹೊಡಿದ, 100 ಮಿಲಿಯನ್ ಹೊಡಿಲ್ಲ, 10 ಮಿಲಿಯನ್ಗೆ 100K ಫಾಲೋವರ್ಸ್ ಅವಾಗ. ಯಾಕಂದ್ರೆ ಅವಾಗ ಡ್ರೋನ್ ತುಂಬಾ ಜನದ ಹತ್ರ ಇರಲಿಲ್ಲ, ವಿಡಿಯೋ ಮಾಡ್ಕೊಡೋರು ಇಲ್ಲ. ಮತ್ ಮುಂಚೆ ಇನ್ಸ್ಟಾಗ್ರಾಮ್ ಓಡಿಸೋರು ಹೆಂಗಿತ್ತು ಅಂದ್ರೆ ಎಲ್ರು ಮನೇಲಿ ಪ್ರಭಾ ಅಂದ್ರೆ ಖಾಲಿ ಕೂತೇನ ಅದಕ್ಕೆ ಯೂನ್ ಮಾಡ್ತೇನೆ ಅಂತ ತಲೆಯಲ್ಲಿತ್ತು. ಬಟ್ ಈಗ ಹಂಗಲ್ಲ, ಆಪರ್ಚುನಿಟೀಸ್ ಇದೆ, ಬೆಳಿಬೋದು ಅಂತ ಬರ್ತಿದ್ದಾರೆ. ಬಟ್ ಈಗ ಎಲ್ಲರೂ ಅದನ್ನೇ ಮಾಡೋದ್ರಿಂದ ಕಾಂಪಿಟೇಷನ್ ಅಂತ ಬೆಳೆಯೋಕೆ ಕಷ್ಟ. ಕಾಂಪಿಟೇಷನ್ ಇಲ್ಲದಾಗ ನೋಡಿ 1 ವಿಡಿಯೋಯಿಂದ 100K ತೆಗ್ದಿದ್ದಾರೆ. ಸೊ ಅದಕ್ಕೆ ಆ್ಯಡ್ ಮಾಡಬೇಕು ಅಂದರೆ ಹೌದು, ಅವಾಗೆಲ್ಲ ಹೇಗಿತ್ತು ಅಂದರೆ ನಾವು ಇನ್ಸ್ಟಾಗ್ರಾಮ್ ಫಸ್ಟ್ ಬಿಗಿನಿಂಗಲ್ಲಿ ಸೊ ಒಂದು ಫೋಟೋ ಹಾಕಿದರೆ ಸಾಕ್ತಿತ್ತು, ಅದೇ ವೈರಲ್ ಆಗ್ತಾ ಇತ್ತು. ಇವಾಗ ಯಾವುದೋ ಒಂದು ದೊಡ್ಡ ಪೇಜ್ ಅವರು ಅದನ್ನು ರೀಪೋಸ್ಟ್ ಮಾಡಿದ್ರು ಅಂದರೆ ನಮಗೆ ಫುಲ್ ಹೆಮ್ಮೆ, ಅವ್ರು ನಮ್ಮ ಫೋಟೋ ಹಾಕಿದ್ದಾರೆ ಅಂತ. ಇವಾಗ ಹಾಕಿದ್ರೆ ರಿಪೋರ್ಟ್ ಮಾಡಿಬಿಡ್ತೀವಿ. ಸೊ ಅದೇ ಥರ ಅದಾದ್ಮೇಲೆ ರೀಲ್ಸ್ ಬಂತು.
ಸೊ ಇವಾಗ ಫೋಟೋ ಸೀರೀಸು ರೀಲ್ಸು ಸೊ ಅದೆಲ್ಲ ಅಪ್ಡೇಟ್ ಆಗ್ತಾ ಇದೆ. ಅದಕ್ಕೆ ತಕ್ಕನಂಗೆ ಆಗಲೂಬೇಕು, ಅಪ್ಡೇಟು ಆಗಬೇಕು. ಬಟ್ ಅದೇ ಸೊ ಎಲ್ಲ ಮಾಡ್ತಾರೆ ಅಂತ ನಾನು ಅದನ್ನೇ ಮಾಡಬಾರ್ದು. ಸೊ ಬೆಸ್ಟ್ ನನ್ನ ಹತ್ರ ಏನು ಬೆಸ್ಟ್ ತೋರ್ಸೋಕ್ಕಾಗುತ್ತೋ ನನ್ನ ಹತ್ರ ಇರೋ ಇಕ್ವಿಪ್ಮೆಂಟ್ಸಲ್ಲಿ, ಸೊ ಹಾಗೆ ಮಾಡಿದ್ರೆ ಎಸ್ ಬೇಕಾದ್ರೆ. ಬಟ್ ಮುಂಚೆ ಹಿಂಗೇನಾ ಇವರು ಡ್ರೋನಲ್ಲಿ ಇದು ಬೆಳೀತಿದ್ದಾರೆ ಅಂತ, ಈಗ ನಾನು ಈ ಡ್ರೋನ್ ತಗೊಂಡು ನಾನು ಡ್ರೋನ್ ಹಾಕಿ ನಾನು ಅದರಲ್ಲಿ ಬೆಳೆಯೋಕ್ಕಾಗಲ್ಲ. ಇವ್ರದ್ದೇ ಬೇರೆ ಥರ ಇವ್ರು ಬೆಳೀತಾರೆ, ನಂದು ಬೇರೆ ಥರ, ನಂದು ಹಳ್ಳಿದು ಆ ಥರದ ಕಾಂಟೆಂಟ್ ನಾನು ಮಾಡ್ತೀನಿ. ಎಲ್ಲರೂ ಒಂದೇ ಥರ ಮಾಡೋಕ್ಕೇನಾಗಲ್ಲ ಅಲ್ವಾ. ಇವರಿಂದ ಇವ್ರು ಮುಂದೆ ಹೋಗ್ತಾರೆ, ನಾನು ಮಾಡೋ ವಿಡಿಯೋಸಿಂದ ನಾನು ಮುಂದ್ಗಡೆ ಹೋಗ್ತೀನಿ. ಆದರೆ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಕಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗೊತ್ತಿರೋರಿಂದನೇ ಸಪೋರ್ಟ್ ಸಿಗಲ್ಲ ಸ್ಟಾರ್ಟಿಂಗಿಗೆ. ಫ್ರೆಂಡ್ಸು ಸ್ಟಾರ್ಟಿಂಗಿಗೆ ಅಕೌಂಟ್ ಮಾಡಿದಾಗ ಮಾಡು ರೀಚ್ ಆಗುತ್ತೆ ನಿಂದು, ಇವಾಗೇನು ಸ್ಟಾರ್ಟಿಂಗ್ ಮಾಡಿದೆಯಲ್ಲ ಸ್ವಲ್ಪ ರೀಚ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲಿಂದ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಆಮೇಲೆ ಸ್ವಲ್ಪ ರೀಚ್ ಆದ್ಮೇಲೆ ಒಂದು 100K 50K ಹಿಂಗ್ ರೀಚ್ ಆಗಿದೆ, ಇವ್ರದ್ದು ಇಷ್ಟೊಂದು ರೀಚ್ ಆಗ್ತಿದೆ ಅಂತ ಅವರೇ ಸ್ಕಿಪ್ ಮಾಡ್ತಾರೆ ನಮ್ಮ ರೀಲ್ನ. ನನ್ಗೆ ಗೊತ್ತಿರೋರ್ದು ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಇರೋರೆ ಎಷ್ಟೊಂದು ಜನ ನನ್ನ ರೀಲ್ಸ್ಗೆ ಫೋಟೋಸ್ ಯಾವುದಕ್ಕೂ ಲೈಕ್ ಮಾಡಲ್ಲ. ಬಟ್ ಅನ್ನೋನ್ ಪೀಪಲ್ ಇಂದ ಜಾಸ್ತಿ ಸಪೋರ್ಟ್ ಸಿಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ರೀಲ್ ಹಾಕಿದ್ರೆ ಕಮೆಂಟ್ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ನಿಮ್ ಕಾಂಟೆಂಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡ್ತಾರೆ, DM ಅಲ್ಲಿ ಹೇಳ್ತಾರೆ. ಅದೆಲ್ಲ ಖುಷಿ ಆಗುತ್ತೆ. ಅನ್ನೋನ್ ಪೀಪಲ್ ಆದ್ರೂ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಗೊತ್ತಿರೋರು ಯಾವ್ದು ಸಪೋರ್ಟ್ ಮಾಡಲ್ಲ ಅಂತ. ನೀವು ನಾಳೆಯಿಂದ ಮುಖ ರಿವೀಲ್ ಮಾಡಿ ರೀಲ್ಸ್ ಹಾಕಿ ಅವ್ರು ಜಾಸ್ತಿ ಜನ ಲೈಕ್ ಮಾಡ್ಬೋದು. ಇಲ್ಲ ನಿಜ, ಒಂದೇ ರೀಲಲ್ಲಿ 50K ಆಗುತ್ತೆ ನಿಮ್ದು ಫಾಲೋವರ್ಸ್. ನಾನು ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಫೇಸ್ ರಿವೀಲ್ ಮಾಡಿದಾಗ ಇನ್ನೂ ರೀಚ್ ಜಾಸ್ತಿ ಆಗುತ್ತೆ ನಿಮ್ದು. ಇನ್ನೂ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ನಿಮ್ಮ ಪ್ರೊಫೈಲ್, ಇವಾಗ ನೋಡ್ತೀನಿ. ಬಟ್ ಅವ್ರು ಹೇಳ್ತಿರೋದು ಹೇಳಿಲ್ಲ. ಬಟ್ ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಅದು ಆವಾಗಲೇ ಮಾತಾಡ್ಕೊಂಡಿಯಲ್ಲ, ಅಂದರೆ ಫೇಸ್ ಅವರ ಇವರು ಬಂದಾಗ ಅದೇ ಮುಖ ತೋರಿಸ್ಬೇಕು, ಅದೇ ಇವಾಗ ಇದು ಅನ್ನೋದು. ಬಟ್ ಈಗಿನ ಇನ್ನೊಂದು ಪಾಯಿಂಟ್ ಏನಂದ್ರೆ ಅಣ್ಣ, ಕರೆಂಟ್ಗೆ ನೀವು ಆರ್ಗ್ಯಾನಿಕ್ ಆಗಿ ಗ್ರೋ ಆಗೋದು ಇಂಪಾರ್ಟೆಂಟ್ ಅಲ್ಲ. ಸಿ ಇಫ್ ಯುವರ್ ಅ ಕ್ಲೈಂಟ್, ನಿಮಗೆ ಈಗ ಟ್ಯಾಲೆಂಟ್ ಇಂಪಾರ್ಟೆಂಟ್. ನೀವು ಫಾಲೋವರ್ಸ್ ಎಷ್ಟೇ ಇದ್ರೂ ಒಂದು ತಲೆಯಲ್ಲಿ ಸಾಮಾನ್ಯ ಇರಲ್ಲ. ಬಟ್ ನಿಮಗೀಗ ನಿಮ್ಮ ಬ್ರ್ಯಾಂಡ್ ತೋರ್ಸೋಕ್ಕೆ ಒಬ್ಬನ ಹತ್ರ ಬುದ್ಧಿ ಇರೋನ್ ಬೇಕು. ಸೊ ನಿಮಗೆ ಅವ್ರು ಇಂಪಾರ್ಟೆಂಟ್, ನಿಮಗೆ ಫಾಲೋವರ್ಸ್ ಇರೋನು ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಫಾಲೋವರ್ಸ್ ಇರೋನು ಹಂಗಲ್ಲ. ಫಾಲೋವರ್ಸ್ ಇರೋನು ಈಸ್ ಮೈನ್ ಥಿಂಗ್ ವಿಲ್ ಬಿ ಐ ಪುಟ್ ಸೋ ಮೆನಿ ಇಯರ್ಸ್ ಆಫ್ ಎಫರ್ಟ್, ಐ ಇನ್ವೆಸ್ಟೆಡ್ ಆನ್ ಇಕ್ವಿಪ್ಮೆಂಟ್, ನನಗೆ ಇಷ್ಟು ದುಡ್ಡು ಬರಬೇಕು ಅಂತ. ಇವನ್ ತಲೆಯಲ್ಲಿ ಬರೀ ದುಡ್ಡಿರುತ್ತೆ, ಇವನೇನು ಮಾಡ್ಕೊಡ್ತಾನೆ ಅಂತ ಅವ್ನಿಗೂ ಗೊತ್ತಿರಲ್ಲ. ಬಟ್ ಇವನ ಹತ್ರ ಒಂದೇ ಇರುತ್ತೆ, ಬಟ್ ಬೆಸ್ಟ್ ಏನು ಮಾಡಬೇಕು ಅಂತ ಇವನ್ ತಲೆಯಲ್ಲಿ ಇರುತ್ತೆ. ಸೊ ಫಾಲೋವರ್ಸ್ನ ನೀವು ಟ್ಯಾಲೆಂಟ್ಗೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಫಾಲೋವರ್ಸ್ ಇದ್ರೆ ಬೆಳಿಬಹುದು, ಅದೇ ತುಂಬ ಟೈಮ್ ತಗೊಳುತ್ತೆ, ಶ್ರಮ ಬೇಕು. ಬಟ್ ಟ್ಯಾಲೆಂಟಿಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಬೆನಿಫಿಟ್. ನೀವು ಫಸ್ಟಾಗಿ ವೈರಲ್ ಆಗ್ತೀರಾ, ಬಟ್ ಮುಂದಕ್ಕೆ ನಿಮ್ಗೆ ಹೆಂಗ್ ಬೆಳೆಸ್ಬೇಕು ಅಂತ ತಲೆಯಲ್ಲಿಲ್ಲ ಅಂದ್ರೆ ಕುಗ್ಗೋಗ್ತೀರಾ. ಸೊ ವೇವ್ಸ್ ಥರನೇ. ಸೊ ಕೆಲವೊಂದು ಸುಪ್ತ ಸಾಗರದಲ್ಲಿ ಕಾಮ್ ಆಗಿರುತ್ತೆ, ಮೇಲ್ಗಡೆಯಿಂದ ಹರ್ಕೊಂಡು ಬರುತ್ತೆ. ಸೊ ಅದು ಬಂದ ಕೂಡಲೇ ಹೋಗ್ಬಿಡುತ್ತೆ. ಬಟ್ ಸುಪ್ತ ಸಾಗರ ಯಾವಾಗಲೂ ಕಾಮ್ ಆಗಿರುತ್ತೆ. ಹಾಕಿದ್ದು ಇವಾಗ್ಲೂ ಇನ್ನೂ ಓಡಿಸ್ತದಾರ ಇವರು ಸುಪ್ತ ಸಾಗರದ ಬಗ್ಗೆ. ಸೊ ಹಾಗಾಗಿ ಅದು ಕನ್ಸಿಸ್ಟೆನ್ಸಿ ಉಳ್ಕೊಳ್ಳುತ್ತೆ ಕೊನೆಗೆ. ಇವಾಗ ನೀವು ತುಂಬ ಇನ್ಫ್ಲುಯೆನ್ಸರ್ ನೋಡಿರ್ಬೋದು. ಇವಾಗ ಚಿಕ್ಕಮಂಗ್ಳೂರವರೆಲ್ಲ ಸುಮಾರು ಜನ ಬಂದಿದ್ರು. ಸೊ ಅವ್ರದ್ದು ಎಲ್ಲ ಹಾಗೆ ಅವ್ರು ಅಳ್ತಾ ಇದ್ರು ಮೊನ್ನೆ ವಿಡಿಯೋ ಹಾಕೊಂಡು, ನಂದೆಲ್ಲ ಅನ್ಫಾಲೋ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಂದರೆ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇರೋದು, ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅಥವಾ ಈ ಕಂಟೆಂಟ್ ಕ್ರಿಯೇಷನ್ ಅಥವಾ ಈ ಇನ್ಫ್ಲೂಯೆನ್ಸರ್ ಅನ್ನೋದೇನೋ ಒಂದು ಇದೆಯಲ್ಲ, ಸೊ ಇದು ಸಸ್ಟೈನೇಬಿಲಿಟಿ ಅಂಡರ್ ಬರಲ್ವಾ ಅನ್ನೋದು ನನಗೆ ಯಾವಾಗಲೂ ಒಂದ್ಸಲಿ ಕಾಡುತ್ತೆ. ಯಾಕೆಂದರೆ ಓಕೆ, ಈಗ ನನಗೆ ಯಾವುದೋ ಒಂದು ವಿಡಿಯೋ ಬೇಕು. ಈಗ ನನಗೆ ಫಾರ್ ಎಕ್ಸಾಂಪಲ್ ಕೌಶಿಕ್ ಜೋಯ್ಸ್ ಗೊತ್ತು, ನಾನು ಫಾಲೋ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು ಸರ್ಚ್ ಮಾಡ್ಕೊಂಡು ಹೋಗ್ತೀನಿ, ವಿಡಿಯೋ ನೋಡ್ತೀನಿ, ವಾಪಸ್ ಬರ್ತೀನಿ ನಂಗೆ ಬೇಕಾಗಿದ್ದು. ಸೊ ಒಂದು ಹಂತ ಆದಮೇಲೆ ಬೆಳೆಯೋದು ಹೇಗೆ ಸಾಧ್ಯ? ಸೊ ಅದೆಲ್ಲ ಒಂದು ಕಡೆ ಸಸ್ಟೈನಬಲ್ ಅಥವಾ ಆಗಲ್ವೋ ಅನ್ನೋ ಒಂದು ಯೋಚನೆ ಇದೆ. ಅದ್ರ ಜೊತೆಗೆ ಒಂದು ಹಂತ ಆದಮೇಲೆ ಅದು ಸ್ಟಾಪ್ ಆಗ್ಬಿಡುತ್ತಾ ಬೆಳೆಯೋದು, ಇನ್ನೂ ಬೆಳೆಯೋಕ್ಕಾಗಲ್ವ ಅನ್ನೋದೊಂದು ಪ್ರಶ್ನೆ ಇರುತ್ತೆ ನನಗೆ. ಸೊ ಅದು ಇದು ಸೋಷಿಯಲ್ ಮೀಡಿಯಾ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆನೂ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಮೂವಿ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಇವತ್ತು ರಿಲೀಸ್ ಆಯ್ತು ಮೂವಿ. ಸೊ ಮಧ್ಯಾಹ್ನದಷ್ಟೊತ್ತಿಗೆ ಅದರದ್ದು ಕಾಪಿ ಬಂದಿರುತ್ತೆ, ನಿಮ್ಗೆ ಮೊಬೈಲಲ್ಲೆಲ್ಲ ನೋಡ್ತೀರಾ. ಇವಾಗ ಅಲ್ಲಿ ಎಲ್ಲ ಏನು ಅನ್ಕೊಂತಾರೆ, ನಾವು ಥಿಯೇಟ್ರಿಗೆ ಹೋಗಿ ನೋಡಿದ್ರೇ ಅವ್ರು ಸಸ್ಟೈನ್ ಆಗ್ತಾರೆ ಅನ್ನೋ ಥರ. ಸೊ ಅವಾಗ ಬೇರೆ ಏನೋ ಆಪ್ಷನ್ ಬರುತ್ತೆ, OTT ಬರುತ್ತೆ, ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಬೇರೆ ಆಪ್ಷನ್ಸ್ ಬಂದೇ ಬರುತ್ತೆ. ಇವಾಗ ನಾನು ಬರೀ ಸೋಷಿಯಲ್ ಮೀಡಿಯಾ ಒಂದೇ ಅಂದ್ಕೊಂಡಿದ್ರೆ, ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಆರ್ಕೋಟ್ ಇತ್ತು, ಅದಾದಮೇಲೆ ಫೇಸ್ಬುಕ್ ಇತ್ತು, ಅವಾಗ ಜಸ್ಟ್ ಫೋಟೋ ಹಾಕಿದ್ರೆ ಸಾಕಿತ್ತು. ಸೊ ಇವಾಗ ಇನ್ಸ್ಟಾಗ್ರಾಮ್ ಬಂದಿದೆ, ಮುಂದೆ ಇನ್ನೊಂದು ಬರ್ಬೋದು. ಸೊ ಆ ಥರ ಅಪರ್ಚುನಿಟಿ ಬರ್ತಾನೆ ಇರುತ್ತೆ. ಸೊ ಅದೊಂದು ದೊಡ್ಡ ಸಾಗರ ಹೋಗ್ತಾ ಇರಬೇಕು. ಅಪರ್ಚುನಿಟಿ ಬರುವಂಥದ್ದು ಓಕೆ, ನಾನು ಅದನ್ನು ಹೇಳ್ತಾ ಇರೋದಲ್ಲ. ಬಟ್ ಈ ಇನ್ಸ್ಟಾಗ್ರಾಮ್ ಅಥವಾ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನ್ನೋದೊಂದು ಏನಿದೆಯಲ್ಲ, ಈ ಕಾಂಟೆಂಟ್ ಕ್ರಿಯೇಷನ್ ಇವಾಗೆಲ್ಲ ಒಂದು ಕಡೆ ಮೊನೋಟನಸ್ ಆಗೋಗಿದೆ. ಸೊ ಅದು ನಾವು ಬೇಡ ಅಂತಂದ್ರೂ ಬೇಕು ಅಂತಂದ್ರೂ ಅದು ಹಂಗೆ ಆಗೋಗಿರೋದು. ಹಂಗಿದ್ದಾಗ ಅದು
ಲಾಂಗ್ ಟರ್ಮ್ ಅಂತ ಯೋಚನೆ ಮಾಡಕ್ ಹೋದ್ರೆ ಒಂದು ಸಸ್ಟೈನಬಲ್ ಆಗಿ ಇರೋಕ್ ಸಾಧ್ಯನಾ ಏನು ಅನ್ನೋದು ಇಲ್ಲ, ಒಂದು- ಮುಂದೆ ನನಗನ್ಸೋ ಮಟ್ಟಿಗೆ ಸಸ್ಟೈನಬಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಒಂದು ಸೋರ್ಸ್ ಹುಡುಕ್ಬೇಕಾಗುತ್ತೆ ಅಥವಾ ಬೇರೆ ಒಂದು ರೀತಿ ಹುಡುಕ್ಬೇಕಾಗುತ್ತೆ. ಇದಲ್ಲೇ ನಾನು ಸೋಷಿಯಲ್ ಮೀಡಿಯಾ ಒಂದೇನೇ ಮಾಡ್ತೀನಿ ಅನ್ನೋದು ತಪ್ಪು, ಅಂದರೆ ಆಗದೇ ಇರೋ ಒಂದು ಮಾತು. ಸಸ್ಟೈನೇಬಲ್ ಇರಲ್ಲ, ಯಾಕಂದ್ರೆ ಸೇವಿಂಗ್ಸ್ ಇರಲ್ಲ. ಹ್ಮ್. ಈಗ ದುಡ್ಡು ಮುಂದಕ್ಕೆ ಏನಕ್ಕಾರ ಬೇಕಂದ್ರೆ ಏನಲ್ಲ, ನಾವು ಈ ಕೊಲಾಬ್ರೇಷನ್ ಮಾಡ್ತೀವಿ ಅಂದ್ರೆ ಅದರಿಂದನೇ ಜೀವನ ನಡೆಸೋರು ತುಂಬಾ ಜನ ಇರ್ತಾರೆ. ಒಂದ್ ಡ್ರೋನ್ ಕಳ್ಕೊಂಡವ್ರು ಇನ್ನೊಂದ್ ಡ್ರೋನ್ ತಗೊಂಡು ಫೋಟೋ ಹೊಡಿತಾ ಇರೋರು, ಒಂದು 100K ಫಾಲೋವರ್ಸ್ ಇರೋರು ದುಡ್ಡಿನ ಬಗ್ಗೆ ಮಾತಾಡ್ತಾ ಇದಾರೆ. ಅಂದ್ರೆ ಈಗ ಹಂಗಲ್ಲ. ಈಗ ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ. ನಾನು ಮುಂಚೆ ಈಗ ಒಂದು ಏನೋ SD ಕಾರ್ಡ್ ತಗೊಂಡಿದ್ದೆ. ಅವಾಗ 1000 ರೂಪಾಯಿ ಇತ್ತು. 1000 ರೂಪಾಯಿ ಇದ್ದಾಗ ನಾನು ಏನ್ ಮಾಡಿದ್ದೆ, 2 ತಗೊಂಡಿದ್ದೆ. ಅವಾಗ ನಂಗೆ 1000 ರೂಪಾಯಿ ಇದಕ್ಕೆ ಕೊಡ್ಬೇಕಾ, ಇಷ್ಟು ಎಕ್ಸ್ಪೆನ್ಸಿವ್ ಅಂದಿದೆ. ಇವತ್ತು ಅದೇ ಕಾರ್ಡ್ 3000 ಆಗಿದೆ. ಈಗ ನಾನೇ ಕಾರ್ಡ್ ದುಡ್ಡು ಹಾಕ್ಬೇಕಂತ 2 ತಿಂಗಳು ನೀನು ಯೋಚನೆ ಮಾಡ್ತೀನಿ. ನಾನು ಇದನ್ನೇ ತೆಗ್ದು ಇದಕ್ಕೆ ಹಾಕಿ ಇದನ್ನ ತೆಗಿತಾರೆ. ಸೊ ಸಸ್ಟೈನಬಿಲಿಟಿನ ನೋಡಿ, ಇಕ್ವಿಪ್ಮೆಂಟ್ ಸಿಸ್ಟಮ್ ಬೇಕು, ಅದನ್ನು ಎಕ್ಸ್ಪೆನ್ಸಿವ್. ಸೊ ಈಗ ನಾನು ಸಿಸ್ಟಮ್ ಬಿಲ್ಡ್ ಮಾಡಿದಾಗ ಟಾಪ್ ಅಂಡ್ ಸಿಸ್ಟಮ್ ನಂಗೊಂದು 1 lakh ಒಳಗೆ ಆಯ್ತು. ಈಗ ಅದನ್ನೇ ಮಾಡಕ್ ಹೋಗ್ತೀನಿ ಅಂದ್ರೆ 3 ಲಕ್ಷ ಆಗುತ್ತೆ. ಸೊ ಸಸ್ಟೈನಬಿಲಿಟಿ ಅಲ್ಲೂ ಬರುತ್ತೆ. ಇಕ್ವಿಪ್ಮೆಂಟ್ ಅಲ್ಲದೆ ಇನ್ವೆಸ್ಟ್ ಮಾಡಿದ್ರೇನೆ ನೀವು ಬೆಳೆಯೋಕ್ಕಾಗೋದು. ಈಗ ನೀವು 4K ಶೂಟ್ ಮಾಡಿದ್ರೆ 4K ಎಡಿಟ್ ಮಾಡಕ್ಕೆ ನಿಮ್ಗೆ PC ಬೇಕು. ಕೌಶಿಕ್ ಹೇಳ್ದಂಗೆ ಇವಾಗ ಆರ್ಕುಟ್ ಇತ್ತು, ಫೇಸ್ಬುಕ್ ಇತ್ತು, ಇನ್ಸ್ಟಾಗ್ರಾಮ್ ಇತ್ತು. ಇನ್ಸ್ಟಾಗ್ರಾಮ್ ಅದು ಒಂದು ಪ್ರಶ್ನೆ ಇತ್ತಲ್ಲ, ಇನ್ಸ್ಟಾಗ್ರಾಮ್ ಹೋದ್ರೆ ಮತ್ತೊಂದು ಬದಲಾವಣೆ ಆಗ್ಬೋದು, ಮುಂದೆ ಅದು ಹೋಗೇ ಬಿಡ್ಬೋದು. ಅದರಿಂದ ನಮಗೆ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ, ಅದೇ ಸಸ್ಟೈನ್ ಆಗುತ್ತೆ ಅನ್ನೋದು ಮುಂದಿನ ಫ್ಯೂಚರ್ Future ಏನ್ ಬೇಕಾದ್ರೂ ಕಷ್ಟ. ಆಗ್ಬೋದು. ಅಂದ್ರೆ AI ಬಂದಿದೆಯಲ್ಲ, ಕೌಶಿಕೆ ಬೇಡ, ಕೌಶಿಕ್ನೇ ನಿಲ್ಲಿಸ್ಬೋದು. ಅದು ಒಂದು ಇದೊಂದು ವಿಷಯ. ಅದ್ರ ಜೊತೆಗೆ ಈ ಹಿಂದೆ ಬರೀ ಸಿನಿಮಾ ಥಿಯೇಟರ್ಗಳಲ್ಲಿ ನೋಡ್ತಾ ಇದ್ದಿತ್ತು. ಬಟ್ ಆಮೇಲೆ ಟಿವಿ ಬಂದ ತಕ್ಷಣ ಸಿನಿಮಾಗಳಿಗೆ ಯಾರು ಬರಲ್ಲ ಅಂತಂದ್ರು. ಬಟ್ ಸ್ಟಿಲ್ ಜನ ಬರ್ತಾ ಇದ್ರು. ಅಂಡ್ ಅದೇ ರೇಡಿಯೋ ಹೋಯ್ತು, ರೇಡಿಯೋ ಹೋದ್ಮೇಲೆ ಮತ್ತೆ ಟಿವಿ ಬಂತು. ಟಿವಿ ಒಂದು ಮೊಬೈಲ್ ಬಂದ ತಕ್ಷಣ ಟಿವಿಗೂ ಹೊಡ್ತಾ ಬೀಳುತ್ತೆ, ಸಿನಿಮಾಗೂ ಹೊಡ್ತಾ ಬೀಳುತ್ತೆ ಅಂತ ಇತ್ತು. ಬಟ್ ಅದೇ ಎಲ್ಲದೂ ಅದ್ರ ಪಾಟಿಗೆ ನಡೀತಾ ಇದೆ. ಸೊ ಹಂಗೆ ಏನೋ ಒಂದು ಹೊಸದು ಬರ್ಬೋದು, ಬರಬಾರ್ದು ಅಂತೇನಿಲ್ಲ. ಬಟ್ ನಾನು ಇದನ್ನ ಒಂದೇ ಸ್ಟ್ಯಾಂಡ್ ಅಲೋನ್ ಆಗಿ ನೋಡಿ ಹೇಳೋದಾದ್ರೆ, ಸೊ ಇದೊಂದು ಓಕೆ, ನಾನು ಫಾಲೋ ಮಾಡೋ ಅವಶ್ಯಕತೆ ಏನಿಲ್ವಲ್ಲ ಯಾರನ್ನು. ನಾನೇನು ಫಾಲೋ ಮಾಡಬೇಕು, ಅವಾಗ ಇರೋ ಗ್ರೋತ್ ಆಗಲ್ಲ, ಆಕ್ಚುಲಿ ಸಸ್ಟೈನಬಲ್ ಆಗಲ್ಲ. ಸೊ ಹಂಗೆ ಯೋಚನೆ ಬಂತು. ಈಗ ನಿಮ್ಮ ಅಂದ್ರೆ ಜನರಲ್, ನಾನು ಈಗ ನಿಮ್ಮದು ಅಂತ ಹೇಳಿದ ತಕ್ಷಣ ಕೌಶಿಕ್ ಅಥವಾ ಸಂಜಯ್ ಅಥವಾ ಸುನಿಲ್, ಕಾವ್ಯ ಹಿಂಗೆ ಅಂತಲ್ಲ, ಇನ್ ಜನರಲ್ ಟ್ರಾವೆಲ್ ವ್ಲಾಗರ್ಸು, ಕಂಟೆಂಟ್ ಕ್ರಿಯೇಟರ್ಸ್ ಅವರ ಪರವಾಗಿ ಹೇಳೋದಾದ್ರೆ, ಎಷ್ಟು ನೀವು ಪ್ಲ್ಯಾನ್ ಪ್ರಿಪೇರ್ಡ್ ಆಗಿ ಹೋಗಿರ್ತೀರಾ ಒಂದು ಜಾಗಕ್ಕೆ ಹೋದಾಗ, ಅಥವಾ ಇನ್ನೆಷ್ಟು ಸ್ಪಾಂಟೇನಿಯಸ್ ಆಗಿರುತ್ತೆ? ಅದನ್ನ ಹೇಗೆ ಸೆಗ್ರಿಗೇಟ್ ಮಾಡಿ ಪ್ಲಾನ್ ಮಾಡ್ಕೋತೀರಾ ಅಥವಾ ನೋಡ್ತೀರಾ? ಸೊ ಅದು ನಾವು ಯಾರ ಜೊತೆ ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಚೆನ್ನಾಗಿದೆ. ಯಾರ್ಯಾರ ಜೊತೆ ಹೋಗ್ತೀರಾ? ನಾವು ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಹಂಗೆ. ಯೂಶಲಿ ಟ್ರಿಪ್ ಎಲ್ಲ ಆರ್ಗನೈಸ್ ಮಾಡ್ತೀವಿ. ಆಮೇಲೆ ನಾನು ಹೋಗೋದೇ ಸಪ್ರೇಟಾಗಿ ಹೋಗೋದೇ ಬೇರೆ, ಬೇರೆಯವ್ನ ಕರ್ಕೊಂಡು ಹೋಗೋದು ಬೇರೆ. ಸೊ ಬೇರೆಯವ್ನ ಕರ್ಕೊಂಡು ಹೋದಾಗ ನನ್ನ ಹೆಗಲು ಇನ್ನೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಬೇಸಿಕ್ಕಿಂದ ಹಿಡಿದು ಅವ್ರು ಪ್ರತಿಯೊಂದು, ಇವಾಗ ವಾಶ್ರೂಮ್ಗೆ ಹೋಗೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನಾವು ಅರೇಂಜ್ ಮಾಡಲೇಬೇಕಾಗುತ್ತೆ. ಎಲ್ಲೋ ಒಂದು ರಿಮೋಟ್ ವಿಲೇಜಿಗೆ ಹೋಗಿರ್ತೀವಿ, ಸೊ ಅಲ್ಲಿ ಅದೆಲ್ಲ ಫೆಸಿಲಿಟಿ ಇರಲ್ಲ. ಇವಾಗ 3 ಸ್ಟಾರ್ ಬೇಕು, 5 ಸ್ಟಾರ್ ಬೇಕು, ಅದೆಲ್ಲ ಇರೋದಿಲ್ಲ. ಸೊ ಅಂಥ ಜಾಗಕ್ಕೆ ಹೋಗಬೇಕಾದ್ರೆ ಮುಂಚೆನೇ ಪ್ರಿಪೇರ್ ಆಗಿರಬೇಕು. ಆಮೇಲೆ ನಮ್ಮ ಜೊತೆ ಬರೋರ್ನು ಅದೇ ಥರ ಪ್ರಿಪೇರ್ ಮಾಡಿರಬೇಕು. ಅಲ್ಲಿ ಹಿಂಗೆ ಇರುತ್ತೆ, ಹೀಗಿದ್ರೆ ಮಾತ್ರ ಬನ್ನಿ, ಇಲ್ಲಾಂದರೆ ಬರಬೇಡಿ. ಸೊ ಆ ಥರ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಬೇಕಾಗತ್ತೆ. ಇವಾಗ ನಾನು ಒಬ್ಬನೇ ಹೋಗ್ತೀನಿ ಅಂದರೆ ಕೆಲವೊಂದು ಜಾಗಕ್ಕೆ ಹೋಗಿದ್ದೀನಿ. ಅವಾಗ ಪಾತುಗೋಡಿದ ಸ್ಟೋರಿ ಹೇಳಿದೆ, ಅದು ಕೂಡ ಹಾಗೆ. ಅಲ್ಲಿ ತುಂಬ ಪ್ರಿಪೇರ್ ಆಗಿಬಿಟ್ಟಿದೆ ನಾನು, ಅಲ್ಲೋಗಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಅದಾದಮೇಲೆ ಪ್ರಿಪೇರ್ ಆಗೋದೇ ನಿಲ್ಲಿಸ್ಬಿಟ್ಟಿದೆ. ಎಲ್ಲ ಟ್ರಿಪ್ ಕೂಡ ಸಕ್ಸಸ್ ಆಗಕ್ಕೆ ಶುರುವಾಯಿತು. ಅಂದರೆ ಅಲ್ಲಿ ಹೋಗಿ ನಾನು ಅಡ್ಜಸ್ಟ್ ಆಗಬೇಕು, ಅದು ನನಗೆ ಅಡ್ಜಸ್ಟ್ ಆಗೋ ಥರ ನೋಡ್ಕೋಬಾರ್ದು ಅಷ್ಟೇ. ನಿಮಗೆ ಬೇರೆಯವ್ರ ಜೊತೆ ಹೋಗೋದಕ್ಕೆ ಮನೆಯವ್ರು ಬಿಡ್ತಾರ ತೊಂದರೆ? ಮನೆಯವ್ರನ್ನ ಕರ್ಕೊಂಡೇ ಹೋಗ್ತೀವಿ ಬೇರೆಯವ್ರ ಜೊತೆಗೆ. ಚೆನ್ನಾಗಿದೆ. ನನಗೆ ಅನ್ಸೋ ಮಟ್ಟಿಗೆ ತುಂಬ ಪ್ರಿಪೇರ್ ಆಗಿರಬೇಕು. ಆ್ಯಂಡ್ ಆಲ್ಸೋ ಸ್ಪಾಂಟೇನಿಯಸ್ ಶಾರ್ಟ್ಸು ಅಥವಾ ಸ್ಪಾಂಟೇನಿಯಸ್ ಮೂಮೆಂಟ್ಗೆ ನಾವು ಅದಕ್ಕೂ ರೆಡಿ ಆಗಿರಬೇಕು. ಡ್ರೋನ್ ಆಗಲಿ ಅಥವಾ ಫೋಟೋಗ್ರಫಿ ಆಗಲಿ, ಅದು ನಾವು ರೆಡಿ ಇದ್ದಾಗ ಆ ಶಾರ್ಟ್ಗಳು, ಸ್ಪಾಂಟೇನಿಯಸ್ ಶಾರ್ಟ್ಗಳಾಗಲಿ ಅಥವಾ ಕೆಲವೊಂದು ಜಾತ್ರೆ ವೀಡಿಯೋಸ್ ಆಗಲಿ ಅಥವಾ ಇನ್ನೊಂದು ವೀಡಿಯೋ ತೆಗೆಯೋದಲ್ಲ, ಅದು ರೆಡಿ ಆಗಿರಬೇಕು. ನಾವು ಸ್ಪಾಂಟೇನಿಯಸ್ ಆಗಿದ್ದಾಗ ಅದಕ್ಕೂ ಓಪನ್ ಆಗಿರಬೇಕು, ಪ್ರಿಪೇರ್ ಆಗು ಹೋಗಬೇಕು ಅನ್ನೋದು ನನ್ನ. ಯಾವ ಆ್ಯಂಗಲಲ್ಲಿ ತೆಗೆದ್ರೆ ಯಾವ ಥರ ಬರುತ್ತೆ. ಇವಾಗ ಮೇಜರಾಗಿ ಇವಾಗ ಯಾವ್ದಾದ್ರು ಇವೆಂಟ್ಸ್ ತೆಗಿಬೇಕಂದ್ರೆ ನೀವು ಸನ್ರೈಸ್ ಯಾವ ಕಡೆಯಿಂದ ಬರುತ್ತೆ, ಸನ್ಸೆಟ್ ಯಾವ ಕಡೆ ಆಗುತ್ತೆ, ಲೈಟಿಂಗ್ ಹೆಂಗಿದೆ, ಅದೆಲ್ಲ ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಪ್ರಿಪೇರ್ ಆಗಿರಲೇಬೇಕು. ನೀವು ಪ್ರಿಪೇರ್ ಆಗಿಲ್ಲ ಅಂದರೆ ಈಗ ಬ್ಯಾಟ್ರಿ ವೇಸ್ಟು, ನಿಮ್ಮ ಟೈಮು ವೇಸ್ಟು, ಅಲ್ಲ ಹೋಗಿದ್ದ ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ನೀವು ಪ್ರಿಪೇರ್ ಆದರೆ ಬೆಟ್ರ್. ಬಟ್ ನೀವು ತುಂಬ ಪ್ರಿಪೇರ್ ಆದಾಗ ತುಂಬ ಎಡವಟ್ ಆಗೋದೇ ಅವಾಗ. ಸೊ ಅದಕ್ಕೆ ತುಂಬಾ ಪ್ರಿಪೇರ್ ಆಗಬಾರ್ದು, ಎಲ್ಲನೂ ಗೊತ್ತಿರುತ್ತೆ. ಸ್ಟಾರ್ಟಿಂಗಲ್ಲಿ ಹಂಗೆ ಆಗಿರುತ್ತೆ ಖಂಡಿತ. ಅಯ್ಯೋ ಇದೊಂದು ಮಿಸ್ ಆಯ್ತಲ್ಲ ಅಂದ್ಬಿಟ್ಟಿರುತ್ತೆ. ಅದೊಂದು ತುಂಬಾ ಕಲಿಬೇಕು. ಇಂಗ್ಲೀಷ್ ಒಂದು ಲೈನ್ ಇದೆ, ಆಕ್ಚುಲಿ ಲೈಫ್ಗೆ ಹೇಳುವಂಥದ್ದು. ಸೊ ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ನಾವು ಪ್ರತಿಯೊಂದು ಕೆಲಸಕ್ಕೂ ತಗೋಬೋದೇನೋ. ಪ್ಲಾನ್ ಯುವರ್ ಲೈಫ್ ಬಟ್ ಗೋ ವಿತ್ ದ ಫ್ಲೋ. ಸೊ
ಹಂಗಾದಾಗ ಬಹುಶಃ 2 ವರ್ಕೌಟ್ ಮಾಡ್ಬೋದು ಮಾಡ್ಬೋದು. ಹೇಳ್ಬೋದು. ಈಗ ನೀವು ಯಾವ್ದೋ ಟ್ರಿಪ್ಗೆ ಹೋದಾಗ ಇಲ್ಲ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ರೆಡಿ ಮಾಡ್ಕೊಂಡು, ಬಟ್ ಅಕಸ್ಮಾತ್ ಅದು ವರ್ಕೌಟ್ ಆಗಲಿಲ್ಲ ಅಂತಂದ್ರೆ ಓಕೆ ಏನೋ ಒಂದು ಆಗುತ್ತೆ. ಯಾಕಂದ್ರೆ ನಾನು ಒಂದು ತುಂಬಾ ಜನ ಜೊತೆ ಸ್ಟಾರ್ಟಿಂಗ್ ಗ್ರೋ ಆಗುವಾಗ ಇದೇ ತರ ಓಡಾಡಿದ್ದೀನಿ ತುಂಬಾ ಜನ ಜೊತೆ. ಈಗ ನಾನು ಅಡ್ಜಸ್ಟ್ ಆಗೋ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತೀನಿ, ಬಟ್ ನನ್ನ ಜೊತೆ ಇದ್ದವ್ರು ಅಡ್ಜಸ್ಟ್ ಆಗ್ಬೇಕು ಅಂತಾನೆ ಬಂದಿರಲ್ಲ. ಅವ್ರ ಪ್ಲಾನು ಇಲ್ಲೇ ಹೋಗಿ ಉಳ್ಕೋಬೇಕು, ಇಷ್ಟೊತ್ತಿಗೆ ಮುಗಿಬೇಕು ಅಂತ. ಬಟ್ ಈಗ ಕಂಟೆಂಟ್ ಮಾಡದೇ ಇರೋರು ವ್ಯತ್ಯಾಸ ಏನಂದ್ರೆ, ಕಂಟೆಂಟ್ ಮಾಡೋರು ಎಷ್ಟೊತ್ತಿದ್ರು ಬೆಸ್ಟ್ ಶಾಟ್ ಅಂತಾರೋ ಕಾಯ್ಕೊಂಡಿರ್ತಾರೆ ಬಿಸಿಲಲ್ಲಿ. ಬಟ್ ಯಾರು ನಾರ್ಮಲ್ ಆಗಿ ಎಂಜಾಯ್ ಮಾಡ್ಬೇಕಂತ ಬರ್ತಾರಲ್ಲ, ನಮ್ ತರನೇ ಬಿಸಿಲಲ್ಲಿ ಕೂರ್ತಾರೆ, ಊಟ ತಿಂಡಿ ಇಲ್ಲದೆ ನಿಲ್ತಾರೆ ಅನ್ನೋದು ಆಗಲ್ಲ. ಸೊ ನೀವು ಅಂಥವ್ರಿಂದ ಸಸ್ಟೈನ್ ಆಗೋರು ಮಾತ್ರ ಕರ್ಕೊ ಬನ್ನಿ, ಇಲ್ಲ ಅಂದ್ರೆ ಅವ್ರು ಆರಾಮಾಗಿ ಬಂದು ಹೋಗ್ಬೇಕು. ಅವ್ರು ಟೂರಿಸ್ಟ್ ಆದ್ರು ಟೂರಿಸ್ಟ್. ಯಾಕಂದ್ರೆ ನಾವೀಗ ಕೊಪ್ಪಳ ಜಾತ್ರೆ ಹೋಗಿದ್ದೆ ಅಣ್ಣ. ನಾನು ಮೈಸೂರಿಂದ ಅಲ್ಲಿ ರೀಚ್ ಆದಾಗ ಅರ್ಲಿ ಮಾರ್ನಿಂಗ್ 7, ಜಾತ್ರೆ ಆಗೋದು 4 ಗಂಟೆ ಸಂಜೆ. ಜಾಗ ಎಲ್ಲೂ ಇಲ್ಲ ನಮ್ಗೆ. ರೂಮ್ ಮಾಡಿದ್ರೆ ಅದೆಲ್ಲೋ ದೂರ ಜಾತ್ರೆ. ಒಂದು ಟೆರೇಸ್ ಹುಡುಕಿದ್ವಿ, ಬಿಸಿಲಲ್ಲಿ ಅಲ್ಲೇ ಕೂತಿದ್ವಿ. ಬ್ಯಾಗ್ ಮೇಲೆ ಮಲಗ್ಬಿಟ್ಟು ಒಂದು ಪುಲೋವರ್ ಹಾಕೊಂಡು ಸಂಜೆ ಗಂಟೆ ಕಾಲ ಕಳೆದ್ವಿ. ಸೊ ಆ ಥರ ಪ್ರಿಪೇರ್ ಆಗಿ. ನಿಮ್ದು ನಮ್ದು 1 ಮಂತಿಂದ ಮೊದಲೇ ಎಲ್ಲಿ ಹೋಗ್ಬೇಕು, ಆ ಪ್ಲೇಸ್ಗೆ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿರ್ತೀವಿ. ಲಾಸ್ಟ್ ಮೂಮೆಂಟ್ಗೆ ಯಾರಾದ್ರೂ ಬರಲ್ಲ ಅಂತ ಕೈ ಕೊಟ್ಟಿರ್ತಾರೆ. ಅದಕ್ಕೆ ಮೊದಲೇ ಗೋವಾ ಪ್ಲಾನ್ ನಮ್ದೆಲ್ಲ ಗೋವಾ ಟ್ರಿಪ್. ನಮ್ದು ಇಂಜಿನಿಯರಿಂಗ್ ಓದ್ಬೇಕಾದ್ರೆಲ್ಲ ಒಂದು ಭಯಂಕರ ಆಸೆ ಇರುತ್ತೆ, ಈ ವರ್ಷ ಒಂದು ಗೋವಾ ಗೋವಾ ಟ್ರಿಪ್. ಟ್ರಿಪ್ ಗೋವಾ ಹೋಗೇ ಇಲ್ಲ. ನಾವು ಹೋಗಿ ಬಂದಪ್ಪ, ನಾ ಇಂಜಿನಿಯರಿಂಗ್ ಎಲ್ಲ ಹೋಗಿ ಬಂದೆ. ಅದೇ ಫ್ರೆಂಡ್ಸ್ ಜೊತೆ. ಅದೇ ಫ್ರೆಂಡ್ಸ್ ಜೊತೆ. ಅವ್ರು ಮೆಕ್ಯಾನಿಕಲ್ ಅವರು, ನಾನು ಕಂಪ್ಯೂಟರ್ ಸೈನ್ಸ್. ಅವ್ರು ಮೆಕ್ಯಾನಿಕಲ್ ಜೊತೆ ಓಟ್ ಬಂದೆ. ನಾನು ಮೆಕ್ಯಾನಿಕಲ್ ಅವ್ರು ಹೋಗ್ತಾರೆ, ಈ CS EC ಅವರೆಲ್ಲ ಹೋಗೋದೇ ಇಲ್ಲ. ನಾನು ತುಂಬಾ ಭಯ engineer ಇರಲ್ಲ. ನಾನು ಓಟ್ ಬಂದೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ಇಲ್ಲಿವರೆಗೂ ಹೋಗ್ಲಿಲ್ಲ. ನನ್ನ ಫ್ರೆಂಡ್ಸ್ 2-3 ಜನಕ್ಕೆ ಮದುವೆ ಆಯ್ತು, ಒಬ್ನಿಗೆ ಈಗ ನಾಡ್ದು ಡೆಲಿವರಿ ಆಗ್ತಾ ಇದೆ. ಇನ್ನೂವರೆಗೂ ನಾವು ಟ್ರಿಪ್ ಹೋಗ್ತಾಯಿತ್ತು ಗೋವಾಗೆ. ಸ್ಪಾಂಟೇನಿಯಸ್ ಆಗಿರ್ಬೇಕು ಅಣ್ಣ. ಲಾಸ್ಟ್ ಮೂಮೆಂಟ್ಗೆ ಪ್ಲಾನ್ ಆಗಿರೋ ಟ್ರಿಪ್ಪೇ ಸಖತ್ತಾಗಿರುತ್ತೆ. ಮೊದಲಿಂದ ಪ್ಲಾನ್ ಮಾಡ್ಕೊಂಡಿರೋ ಟ್ರಿಪ್ಪು ಯಾವತ್ತೂ ಸರಿಯಾಗಿ ಆಗೋದೇ ಇಲ್ಲ. ಹೌದು. ನಮ್ಮ 4ನೇ ಸೆಗ್ಮೆಂಟು ಬಿಟ್ಟಿ ಸಲಹೆ ಇಟ್ಕೊಳ್ಳಿ, ಯೂಸ್ ಆಗ್ಬೋದು ಅಂತ. ಸೊ ನೀವು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿರ್ತೀರಾ, ಗೊತ್ತಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ, ಧೈರ್ಯದ ಮೇಲೆ, ಭರವಸೆ ಮೇಲೆ ಈ ಸೆಗ್ಮೆಂಟ್ ಇಟ್ಟಿದ್ದೀವಿ. ವ್ಯೂವರ್ಸ್ಗೆ ಏನಾದ್ರು ಒಂದಿಷ್ಟು ಟಿಪ್ಸ್ ಅಂತ ಕೊಡೋದಾದ್ರೆ, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದ ಟಾಪ್ 3 ಟ್ರಾವೆಲ್ ಬಜೆಟ್ ಹ್ಯಾಕ್ಸ್ ಏನೇನು? ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಬಜೆಟ್ ಹ್ಯಾಕ್ಸ್ ಅಂತಂದ್ರೆ ಆ ಥರ ಏನು ಬಜೆಟಲ್ಲಿ ಏನು ನಾವು ಟ್ರಾವೆಲ್ ಮಾಡಲ್ಲ ಯಾವತ್ತು. ಹೆಂಗೆ ಬರುತ್ತೋ ಹಂಗೆ. ಬಸ್ ಆದರೆ ಬಸ್ಸು, ಟಿ ಟಿ ಆದರೆ ಟಿ ಟಿ, ಟ್ರೈನ್ ಆದರೆ ಟ್ರೈನ್ ಅಂತ ಹೆಂಗೋ ಹಂಗೆ ಹೋಗ್ತೀವಿ. ಮಾತನ್ನ ಸಮರೈಸ್ ಮಾಡಿ ಹೇಳೋದಾದ್ರೆ, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸೊ ಬೆಟರ್ ಯೂಸ್ ಮಾಡಬೇಕು. ಒಂದು. ಆಮೇಲೆ ಸ್ಟೇ ಕಂಫರ್ಟ್ ನೋಡಬಾರ್ದು. ನನಗೆ 3 ಸ್ಟಾರ್ ಬೇಕು, 5 ಸ್ಟಾರ್ ಬೇಕು. ಸೊ ಆದಷ್ಟು ಬೇಸಿಕ್. ನಾವು ಯಾಕಂದರೆ ಜಾಗ ನೋಡೋಕೆ ಹೋಗಿರ್ತೀವಿ ಅಂದಮೇಲೆ ರೂಮಲ್ಲಿದ್ದು ಏನು ಮಾಡೋಕ್ಕೂ ಪ್ರಯೋಜನ ಇಲ್ಲ, ನಾವು ಹೊರಗೆ ಹೋಗಬೇಕು. ಸೊ ಮಲ್ಗಕ್ಕೆ ಒಂದು ಸಣ್ಣ ಜಾಗ ಇದ್ದರೆ ಸಾಕು. ಆಮೇಲೆ ಆದಷ್ಟು ಟೈಮ್ ಸೇವ್ ಮಾಡೋಕ್ಕೆ ಕೆಲವೊಂದು ಕಡೆ ಫುಡ್ ಸಿಕ್ಕಲ್ಲ ನಿಮಗೆ ಯಾವ್ದಾದ್ರು ಹೋಟ್ಲಿಗೆ. ಸೊ ಆದಷ್ಟು ಕ್ಯಾರಿ ಯುವರ್ ಓನ್ ಫುಡ್. ಇಮಿಡಿಯೇಟ್ಲಿ ರೆಡಿ ಆಗೋದು ಸಿಗುತ್ತೆ. ಸಣ್ಣದೊಂದು ಸ್ಟವ್ ಸಿಗುತ್ತೆ ಇವಾಗ, ಪಾಕೆಟ್ ಸ್ಟವ್ಸ್ ಎಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಅದರಲ್ಲಿ ತುಂಬ ಸೇವ್ ಮಾಡ್ಬೋದು. ಸೊ ಬೇಸಿಕಲಿ ಎಸ್, ಒಂದು ಟ್ರಾವೆಲ್, ಇನ್ನೊಂದು ಸ್ಟೇ, ಇನ್ನೊಂದು ಫುಡ್. ಸೊ 3ರಲ್ಲಿ ಬಜೆಟಲ್ಲಿ ನೋಡಬೇಕು. ನಾವು ಹಿಂದಿನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ವಲ್ಲ, ಸ್ಪಾಂಟೇನಿಯಸ್ ಆಗಿರಬೇಕು ಅಥವಾ ಅಡಾಪ್ಟ್ ಮಾಡ್ಕೊಬೇಕು ಅಂತ. ಅಡಾಪ್ಟ್ ಯಾವಾಗ ಮಾಡ್ಕೊತೀವೋ ಆಟೋಮೆಟಿಕ್ ಆಗಿ ಬಜೆಟ್ ಕಡಿಮೆ ಆಗುತ್ತೆ. ನಾವು ಅದೇ ಬೇಕು, ಇದೇ ಬೇಕು, ನಾವು ಅಲ್ಲೇ ಇರಬೇಕು, ನಮ್ಮ ಬೆಡ್ ಹಿಂಗೆ ಇರಬೇಕು, ಅಥವಾ ನನ್ನ ಫುಡ್ ಹಿಂಗೆ ಇರಬೇಕು, ಅದೆಲ್ಲ ಇದ್ದಾಗ ನಿಮಗೆ ಬಜೆಟ್ ಹೆಂಗಿದ್ರು ಜಾಸ್ತಿ ಆಗುತ್ತೆ. ಸೊ ನಾವು ಅಡ್ಯಾಪ್ಟ್ ಯಾವಾಗ ಆಗ್ತೀವೋ ಆವಾಗ ಬಜೆಟ್ ನಮ್ಮ ಕೈಯಲ್ಲಿರುತ್ತೆ, ಕಂಟ್ರೋಲಲ್ಲಿ ಇರುತ್ತೆ. ಟ್ರಾವೆಲು, ಸ್ಟೇ, ಫುಡ್ ಏನ್ ಯೂಸ್ ಆಗುತ್ತೆ ಅದನ್ನ ಮಾತ್ರ ಕ್ಯಾರಿ ಮಾಡಬೇಕು. ಬೇಡದಿರೋದು ದೊಡ್ಡ ಬ್ಯಾಗ್ ಎತ್ಕೊಂಡ್ರೆ ಇನ್ನೂ ಕಷ್ಟ ಆಗುತ್ತೆ. ಇಡೀ ಟ್ರಿಪ್ಪೇ ಹಾಳು ಮಾಡ್ತಾರೆ. ಆಮೇಲೆ ಕೆಲವೊಬ್ರು ದೊಡ್ಡ ಟ್ರಾವೆಲರ್ಸ್ ಏನಂತಾರೆ ಅಂದ್ರೆ, ನೀವು ಇಲ್ಲಿಂದ ತಗೊಂಡೇ ಹೋಗ್ಬೇಡಿ ಏನನ್ನು. ಅಲ್ಲೇ ಹೋಗಿ ನಿಮ್ಗೆ ಏನ್ ಸಿಗುತ್ತೋ ಅದು 300 ರೂಪಾಯಿ ಟಿ ಶರ್ಟ್ ಆಗಲಿ ಅಥವಾ ಏನೇ ಆಗಲಿ ಅಲ್ಲೇ ತಗೊಳ್ಳಿ. ಲೋಕಲ್ ಆಗಿ ದುಡ್ಡು ಉಳಿಸ್ತೀರಾ, ಹೊತ್ಕೊಂಡು ಹೋಗೋದು ಇರಲ್ಲ. ಆಕ್ಚುಲಿ ಇದೊಂಥರ ಒಳ್ಳೇದಲ್ಲ, ಅಂದ್ರೆ ಲೋಕಲ್ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿದಾಗುತ್ತೆ. ಹೌದು. ಆಮೇಲೆ ನಿಮ್ಗೆ ಸಿಗುತ್ತೆ ಜಾಸ್ತಿ, ನಿಮಗೆ ಸರ್ವೆ ಆಗೋಕೆ ಬೇಕಾಗಿರೋದೆಲ್ಲ ಐಟಮ್ ಸಿಗುತ್ತೆ. ನಿಮ್ಗೆ ಜಾಸ್ತಿ ಬೇಕು ಅನ್ಸುತ್ತೆ ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಹೋಗೋ ತನಕ. ಅಲ್ಲಿಗೆ ಹೋದಾಗ ನಾನು ಯಾಕೆ ತಂದೆ ಅನ್ಸುತ್ತೆ. ಬಟ್ ಈಗ ಅಲ್ಲಿ ತಗೊಂಡಿದ್ದಾನೆ ಅಲ್ಲೇ ಇಟ್ಟು ಬರ್ಬೇಕಾ ಅಥವಾ ವಾಪಸ್ ತಗೊಂಡು ಅಲ್ಲಿಟ್ಟು ಆಯ್ತು, ಅಥವಾ ತಗೊಂಬಂದ್ರು ಆಯ್ತು. ಮನೆಗೆ ಬಂದು ಮತ್ತೆ ಆಮೇಲೆ ಅದಕ್ಕೆ ಜಾಸ್ತಿ ಆಗುತ್ತಲ್ಲ ನಮ್ಮ ಮನೇಲಿ. ನೈಸ್. ಓಕೆ, ಈಗ ಯಾರಿಗೂ ಗೊತ್ತಿಲ್ಲದಂತ ಕೆಲವೊಂದು ಹಿಡನ್ ಜೆಮ್ಸ್, ಸೋ ಕಾಲ್ಡ್ ಹಿಡನ್ ಜೆಮ್ಸ್ ಅಂತ ಹೇಳ್ತಾರಲ್ಲ, ಸೊ ಈ ತರ ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನ ಹೆಂಗ್ ಹುಡುಕ್ತೀರಾ? ನೀವು ಹೆಂಗ್ ಹುಡುಕ್ತೀರಾ?
ಹೆಂಗ್ ಹುಡುಕ್ತೀವಿ ಅಂದ್ರೆ ಇನ್ನೊಬ್ರು ಯಾರಾದ್ರೂ ರೀಲ್ಸ್ ಅಲ್ಲಿ ಹಾಕಿರ್ತಾರೆ ಅವ್ರಿಗೆ ನೋಡ್ಕೊಂಡು ನಾವು ಇದೊಂದು ಹಿಡನ್ ಜಮ್ ಇದೆ ನಾವು ಹೋಗ್ಬೇಕು ಅಂತ ನಾವು ಹೋಗ್ತೀವಿ. ಇಲ್ಲಾಂದ್ರೆ ಸ್ವಲ್ಪ ಈಗ ರಿಲೇಟಿವ್ಸ್ ಮನೆ ಹತ್ರ ಯಾವ್ದಾದ್ರು ಹಿಡನ್ ಜಮ್ ಇರುತ್ತೆ ಅಥವಾ ಫ್ರೆಂಡ್ಸ್ ಯಾರಿಗಾದ್ರೂ ಗೊತ್ತಿರುತ್ತೆ ಅವ್ರ ಹತ್ರ ಕೇಳ್ಕೊಂಡು ನಾವು ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿರ್ತೀವಿ. ನಾವೇನು ನಾನಂತೂ ಆ ಥರ ಯಾವುದು ಮಾಡಿಲ್ಲ, ನಾನೇ ಹುಡ್ಕೊಂಡು ಹೋಗಿ ಯಾವುದೋ ಒಂದು ಹಿಡನ್ ಜಮ್ ಅಲ್ಲ ನಾನು ಯಾವುದು ಎಕ್ಸ್ಪ್ಲೋರ್ ನನ್ನ ಮಾಡಿ. ಪ್ರಕಾರ ಹಿಡನ್ ಜೆಮ್ ಅಂದ್ರೆ ಲೋಕಲ್ಸ್. ಅದೇ ಆ ಲೋಕಲ್ಸ್ಗಿಂತ ಇನ್ನೇನ್ ಬೇಕು ನಿಮ್ಗೆ? ಇಡೀ ಮ್ಯಾಪೇ ಅವ್ರ ಗೂಗಲ್ ಮ್ಯಾಪ್ಸೇ ಅವ್ರ ತಲೆಯಲ್ಲಿ ಇರುತ್ತೆ. ಅವರೇ ಹೇಳ್ತಾರೆ ನಿಮ್ಗೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಏನು ಟ್ರಾವೆಲ್ ಮಾಡಬೇಕು. ನಾನು ಹೋಗೋ ಸ್ಥಳಗಳಲ್ಲಿ ಹಿಮಾಲಯ ಅದು ಆಲ್ಟಿಟ್ಯೂಡ್ ಜಾಸ್ತಿ. ಅವ್ರ ಹತ್ರ ಮಾತಾಡಿದಾಗ ಅವರು ತುಂಬ ಸ್ವೀಟಾಗೂ ಇರ್ತಾರೆ. ಆಮೇಲೆ ಇದಿದೆ ಮಾಡಬೇಕು, ಜಾಸ್ತಿ ನಡಿಬೇಡಿ, ಉಸಿರು ಇದಾಗುತ್ತೆ ಎಲ್ಲ ಹೇಳ್ತಾರೆ. ಇಲ್ಲೊಂದು ಜಾಗ ಇದೆ ಅಲ್ಲಿಗೆ ಹೋಗಿ, ಇಲ್ಲೊಂದು ಜಾಗ ಇದೆ ಅಲ್ಲಿಗೆ ಹೋಗಿ, ಈ ಜಾಗದಲ್ಲಿ ಇದು ಸಿಗುತ್ತೆ ಇದನ್ನ ತಿನ್ನಿ. ಅವರೇ ಇದ್ದಾಗ ಹಿಡನ್ ಜೆಮ್ ಯಾವ ಜಾಗ ಬೇಕು ನಮಗೆ? ಹಿಡನ್ ಜೆಮ್ ಅವರೇ ಲೋಕಲ್. ಇದು ಲೋಕಲ್ಸ್ ಅಂದಾಗ ಒಂದು ಸಣ್ಣ ಇನ್ಸಿಡೆಂಟ್ ನಂದು ಎಕ್ಸ್ಪೀರಿಯನ್ಸ್ದು. ನಾನು ಒಂದು 3-4 ಜನ ಫ್ರೆಂಡ್ಸು ಬೈಕ್ ಟ್ರಿಪ್ ಹೋಗಿದ್ದೀವಿ. ಇಲ್ಲಿ ಸ್ಕಂದಗಿರಿಗೆ ಹೋಗ್ಬೇಕು ಅಂತ ನಾವು ಗೂಗಲ್ ಮ್ಯಾಪು ಸ್ಕಂದಗಿರಿ ಬೆಟ್ಟ ಹಾಕೊಂಡ್ವಿ, ಹೋದ್ವಿ ಶಿಸ್ತಾಗಿ. ಅಲ್ಲಿ ಹೋಗಿ ಅಲ್ಲೊಂದು ಲೊಕೇಶನ್ ರೀಚ್ ಆಗಿದ್ದೀವಿ ಅಂತ ತೋರಿಸ್ತಾ ಇದೆ. ಅಲ್ಲಿ ಕೇಳಿದ್ರೆ ನಮ್ಗೆ ಅಲ್ಲಿ ಬೆಟ್ಟಕ್ಕೆ ಹೋಗೋದಕ್ಕೆ ಯಾವುದು ದಾರಿ ಗೊತ್ತಾಗ್ತಾ ಇದೆ. ಅಲ್ಲೊಂದು 4-5 ಜನ ಲೋಕಲ್ಸಿಗೆ ಕೇಳಿದ್ವಿ ಸ್ಕಂದಗಿರಿ ಅಂತ. ಸ್ಕಂದಗಿರಿನ ಅಲ್ಲಿ ಇಲ್ಲೆಲ್ಲೂ ಇಲ್ಲ ಅಂತಂದ್ರೆ ಆಮೇಲೆ ಮತ್ತೆ ಸುಮಾರು ಬೆಟ್ಟ ಯಾವ್ದಿದೆ ಬೇರೆ ಏನು ಹಂಗೆ ಅಂತ ಕೇಳಿದ್ರೆ ಇಲ್ಲಿ ಸ್ಕಂದಗಿರಿ ಅಂತಲ್ಲ ಯಾವ್ದು, ಇಲ್ಲಿ ಕಳವರ ಬೆಟ್ಟ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಾಪಸ್ಸು ನಮ್ಗೆ ಏನ್ ಮಾಡ್ರು ನಮ್ಗೆ ಅವತ್ತು ಸ್ಕಂದಗಿರಿ ಸಿಗ್ಲೇ ಇಲ್ಲ. ನಾವು ಹೋಗಿದ್ದಷ್ಟೇ, ಹೋಗಿ ಆಮೇಲೆ ವಾಪಸ್ ನಂದಿ ಬೆಟ್ಟಕ್ಕೆ ಹೋಗಿ ಬಂದ್ವಿ. ಮನೆಗೆ ಬಂದ್ಮೇಲೆ 1 ವಾರ ಆದ್ಮೇಲೆ 10 ದಿನ ಆದ್ಮೇಲೆ ಯಾರ ಹತ್ರ ಹಿಂಗೆ ಮಾತಾಡ್ಬೇಕಾದ್ರೆ ಸ್ಕಂದಗಿರಿಗೆ ಕಳವರ ಬೆಟ್ಟ ಅಂತ ಹೇಳ್ತಾರೆ. ನಮ್ಗೆ ಅವತ್ತು ಗೊತ್ತಾಗಿತ್ತು. ಅದೇ ಹೌದು. ಇದೇ ತರ ನಂಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಮಂದಾರಗಿರಿಗೆ ಹೋಗ್ಬೇಕಿದ್ರೆ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ದು. ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಿದ್ದೇನೆ, ಅಲ್ಲಿ ಯಾವ ಸ್ಟಾಪಲ್ಲಿ ನಾವು ಇಳಿಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಮಂದಾರಗಿರಿಗೆ ಹೋಗ್ಬೇಕಂದ್ರೆ ಯಾವ ಸ್ಟಾಪಲ್ಲಿ ಇಳಿಬೇಕು ಅಂತ ಕೇಳಿದ್ರು. ಅಲ್ಲಿ ಇರೋರಿಗೆ ಗೊತ್ತಿಲ್ಲ ಮಂದಾರಗಿರಿ ಅಂತ, ಅವ್ರು ಬೇರೆ ಹೆಸರಲ್ಲಿ ಕರೆಯೋದು ಮಂದಾರಗಿರಿಗೆ. ಆಮೇಲೆ ಗೊತ್ತಾಗಿದ್ದು ಇಲ್ಲಿ ಊರವರೇ ಬೇರೆ ಹೆಸರಲ್ಲಿ ಕರೆಯೋದು, ಇನ್ಸ್ಟಾಗ್ರಾಮ್ ನಲ್ಲೇ ಬೇರೆ ಹೆಸರು ಫೇಮಸ್ ಆಗಿದೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಕೌರವಕುಂಡ ಇದೆಯಲ್ಲ, ಅದಕ್ಕೆ ಹರಿಹರ ಬೆಟ್ಟನ ಏನೋ ಕರೀತಾರೆ. ಹರಿಹರನ ಹರಿಹರ ಅನ್ಸುತ್ತೆ ಊರ ಹೆಸರು. ಆ ಬೆಟ್ಟ ಅದು ಇವಾಗ ಈಶಾ ಫೌಂಡೇಶನ್ ಹಿಂದೆ ಆಗಿದೆಯಲ್ಲ. ನಾವು ಕೌರವಕೊಂಡ ಅಂತ ಅವ್ರಿಗೆ ಯಾಕೆ ಕೌರವಕೊಂಡ ಅಂತ ಲೋಕಲ್ಸ್ ಅದು ಲೋಕಲ್ ಅವರು ಹೆಸರಿಡೋದು ಕರೆಯೋದು ಬೇರೆ. ನಾವು ಗೂಗಲ್ ನಂಬ್ಕೊಂಡು ಹೋದ್ರೆ ಆಮೇಲೆ ನಮ್ಮೂರ್ ಸೈಡ್ ಆ ಥರ ನಿಮ್ಗೆ ತುಂಬ ಸಿಗುತ್ತೆ. ಈಗ ವಾಟರ್ ಫಾಲ್ಸ್ ಎಲ್ಲ ಆಗಿರಲಿ, ಅವ್ರು ಕರೆಯೋದೇ ಒಂದು. ಈಗ ಅಲ್ಲಿ ಇನ್ನೊಂದು ಸಾಗರದ ಸುತ್ತಮುತ್ತ ಎಲ್ಲ ಯಾವುದೇ ಫಾಲ್ಸ್ ಕಂಡ್ರೆ ಅದಕ್ಕೆ ಎಲ್ಲದಕ್ಕೂ ಜೋಗ ಅಂತಾನೆ ಹೇಳ್ತಾರೆ. ಫಾಲ್ಸ್ ಅಂದ್ರೆ ಜೋಗಕ್ಕೆ ಹೋಗ್ತೀವಿ ಅಂತ. ನೈಸ್. ಈ ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥದ್ದು ಅಥವಾ ಹೆಲ್ಪ್ ಆಗುವಂಥ ಬೆಸ್ಟ್ ಟೂಲ್ಸ್, ಗ್ಯಾಡ್ಜೆಟ್ಸ್ ಅಥವಾ ಆ್ಯಪ್ಸ್ ಯಾವುದು? ನಮ್ಮ ಇನ್ಸ್ಟಿಂಕ್ಟ್ ಅಂತಾನೆ ಕರಿಬೋದು. ಕೆಲವೊಂದು ಸಿಚುವೇಶನಲ್ಲಿ ಯಾವ ಆ್ಯಪು ವರ್ಕ್ ಆಗಲ್ಲ, ಯಾವ ಟೂಲ್ಸು ವರ್ಕ್ ಆಗಲ್ಲ. ನಮ್ಮ ಇನ್ಸ್ಟಿಂಕ್ಟ್ ಅನ್ನೋದು ನಾವು ಏನು ಮಾಡಬೇಕು ಈ ಕ್ಷಣದಲ್ಲಿ ಅನ್ನೋದು ನಮ್ಮ ಸಮಯ ಪ್ರಜ್ಞೆ, ಇನ್ಸ್ಟಿಂಕ್ಟ್, ಸಮಯ ಪ್ರಜ್ಞೆ. ಮುಂಚೆ ಎಲ್ಲ ಅಣ್ಣ ನಾವು ಮ್ಯಾಪ್ ಇಟ್ಕೊಂಡು, ಲೈಕ್ ನಮ್ಮ ಪೇರೆಂಟ್ಸ್ ಎಲ್ಲ ಇದ್ದಾಗ ಯಾವ್ದಾದ್ರು ಟ್ರಿಪ್ ಮಾಡ್ಬೇಕು ಅಂದ್ರೆ ಜಾಗದ ಮ್ಯಾಪ್ ಇಟ್ಕೊಂಡು ಇಲ್ಲಿದ್ದೀನಿ ಅಂತಾನೆ ಅಂದಾಜ್ ಮೇಲೆ ಕರೆಕ್ಟಾಗಿ ಅಲ್ಲೇ ಹೇಳ್ತಿದ್ರು. ಲೈಕ್ ಬಟ್ ಈಗಿನವರು ಗೂಗಲ್ ಮ್ಯಾಪ್ ಅಲ್ಲಿ ಇದೀವಿ. ಬಟ್ ಈಗ ಅಲ್ಲಿ ಹೋದಾಗ ಇಂಟರ್ನೆಟ್ ಇರಲ್ಲ. ಗೂಗಲ್ ಮ್ಯಾಪ್ ಅಲ್ಲಿ ನೀವು ಏನೋ ನೋಡಕ್ಕೆ ಆಗಲ್ಲ, GPS ವರ್ಕ್ ಆಗಬೇಕು, ಒಂದು ಚಾರ್ಜ್ ಇರಬೇಕು. ಸೊ ನಮಗೆ ಮ್ಯಾಪ್ ಹೆಂಗೆ ರೀಡ್ ಮಾಡೋದನ್ನ ಕಲೆ ಫಸ್ಟ್ ಇರಬೇಕು ನಮ್ಗೆ ಈ ಥರ ಟ್ರಾವೆಲ್ ಮಾಡ್ತೀವಿ ಅಂದ್ರೆ. ಸೊ ದಟ್ ಇಸ್ ಇಂಪಾರ್ಟೆಂಟ್. ಸೊ ಯಾವ ಸೈಡ್ ದಿಕ್ಕುಗಳ ಪರಿಚಯ ಇರಬೇಕು. ಸೊ ಉತ್ತರ ಯಾವುದು, ದಕ್ಷಿಣ ಯಾವುದು, ವಾಪಸ್ ಬರೋದು ಗೊತ್ತಿರಬೇಕು. ಇವಾಗ ಟ್ರೆಕ್ಕಿಂಗ್ ಆದ್ರೂ ಸರಿ, ನೀವು ಎಲ್ಲಿ ಹೋಗ್ತಿರೋ ಕತ್ಲೆಗಿಂತ ಮುಂಚೆ ಕಾಡು ಆಚೆ ಬರಬೇಕು. ಅಥವಾ ಯಾವ ಡೈರೆಕ್ಷನ್ ಬಂದ್ರೆ ಹೊರಗೆ ಬರಬೇಕು. ಕತ್ಲೆ ಆದ್ರೆ ಹಿಮಾಲಯಲ್ಲಿ ಚಳಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ಮನೆ ಸೇರ್ಕೊಬೇಕು. ಅದೊಂದು ಗೊತ್ತಿದ್ರೆ ನಿಮ್ಗೆ ಯಾವ ಆ್ಯಪು ಬೇಡ, ಯಾವ ಟೂಲು ಬೇಡ. ಅಂದರೆ ಕೆಲವೊಂದು ಸತಿ ನಿಮಗೆ ಇಂಟರ್ನೆಟ್ಟೇ ಇರಲ್ಲ, ಯಾವ ಆ್ಯಪು ವರ್ಕ್ ಆಗಲ್ಲ. ಕೆಲವೊಂದಿದೆ, ಆದರೆ ನಿಮಗೆ ಮ್ಯಾಪ್ನ ಫಾಲೋ ಮಾಡೋಕ್ಕೆ ನಿಮ್ಗೆ ಗೊತ್ತಿರಬೇಕು. ಅದು ಆ ಸಿಚುಯೇಷನಲ್ಲಿ ವರ್ಕ್ ಆಗಲ್ಲ ಅನ್ನೋದು ನನ್ನ. ಈ ಕೆಲವು ಕಾಡಲ್ಲಿ ಹೋಗ್ಬೇಕಾದ್ರೆ ಹಾಗೆ ನಾವು ಚಿಕ್ಕವರಿದ್ದಾಗ ಅಜ್ಜಿ ಮನೆ ಹತ್ರ ಅದೆಲ್ಲ ಓಡಾಡ್ಬೇಕಾದ್ರೆ ಗುರ್ತಿಗೆ ಅಂತ ಎಂತಾರು ಎಲ್ಲರೂ ಒಂದ್ ಕಡೆ ಇಲ್ಲಾದ್ರೂ ಬಿಟ್ಟು ಹೋಗೋದು ಅಂಥದ್ದೆಲ್ಲ ಸುಮಾರು ಮಾಡ್ತಿದ್ವು. ಬಟ್ ಕಾಡಲ್ಲಿ ಒಂದು ಮಜವಾಗಿರೋ ಒಂದು ಏನು ದಾಟ್ಬಳ್ಳಿ ಅಂತ ಕರಿತೀವಿ ನಾವು, ಮಲೆ ಮುರುಘ ಅಂತಾರೆ ಅದಕ್ಕೆ ಇನ್ನೊಂದು ಹೆಸರು. ಅದನ್ನ ದಾಟಿದ್ರೆ ಮುಗೀತು, ತಿರುಗ್ತಾ ಇರ್ತೀವಿ. ನಾವು ಒಂದ್ಸಲಿ ಹೋದಾಗ ಹಂಗೆ ಆಗಿತ್ತು ನಮಗೆ. ನಾವೊಂದು ಫಾಲ್ಸ್ಗೆ ಹೋಗಿದ್ವಿ, ಅದು ಹಿಡನ್ ಫಾಲ್ಸ್ ಅಂತಾನೆ, ಅದಕ್ಕೆ ಹೆಸರು ಇರಲಿಲ್ಲ. ಸೊ ನಾವು ಗೂಗಲಲ್ಲಿ ಝೂಮ್ ಮಾಡಿ ನೀರು ಬೀಳೋದು ನೋಡ್ಕೊಂಡು ಹೋಗಿತ್ತು. ನಾನು ಮತ್ತು ನನ್ನ ಕಸಿನ್ ಪ್ರಸನ್ನ ಅಂತ ಹೋಗ್ಬಿಟ್ಟಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಹೋಗಿ 8-9 ಗಂಟೆಗೆ ಫಾಲ್ಸ್ ಎಲ್ಲ ನೋಡಿದ್ದೀವಿ. ವಾಪಸ್ ಮತ್ತೆ ಹೊರಟಿದ್ದೀವಿ. 1 ರೌಂಡ್ ಹಾಕಿದ್ಮೇಲೆ ಮತ್ತೆ ಫಾಲ್ಸ್ಗೆ ಬಂದಿದ್ದೀವಿ. ಸಂಜೆ 7:30-8 ಗಂಟೆ ನಾವು ಕೆಳಗೆ ಬರ್ತಾ 3.5 ಕಿಲೋಮೀಟರ್ ಜಾಗ ಅದು. ನಾನು 1-2 ಸಲ ನಂಗೆ ಹಂಗಾಗಿದೆ. ಒಂದು
ಚಿಕ್ಕಮಗಳೂರು ಹತ್ರ ಒಂದ್ಸಲಿ ಹಂಗೆ ಆಗಿತ್ತು, ಮತ್ತೆ ಇನ್ನೊಂದು ಯಾವ್ದೋ ಕಾಡಿಗೆ ಹೋದಾಗ ಅಲ್ಲಿ ಹಂಗೆ ಆಗಿತ್ತು. ಎಷ್ಟೇ ಗೊತ್ತಿದ್ರು ಕಾಡಲ್ಲಿ ಮಾತ್ರ ಏನೇ ಗೊತ್ತಿದ್ರು ಆಟ ಆಡಬಾರ್ದು. ಸೊ ನನಗನ್ನ ಈ ತರ 2 ಸಲ ಆಗಿತ್ತು, ಬಟ್ ಡ್ರೋನ್ ಇಂದಾನೆ ನಂಗೆ ಈಸಿ ಆಗಿತ್ತು. ನಾವು ವಾಗಮನ್ ಹೋಗಿದ್ದೆ, ಮತ್ತೆ ಈ ಸಾಗರ ಹತ್ರ ಅದು ಮಡೆನೂರು ಡ್ಯಾಮ್ ಅಂತ ಬರುತ್ತೆ. ಮಡೆನೂರು ಅದೇ ಈ ಚಿಕ್ಕ ಡ್ಯಾಮ್ ತರ ಇದೆ, ಅದು ಮುಳುಗೋಗಿರುತ್ತೆ. ಮುಳುಗೋಗಿರುತ್ತೆ. ಮಳೆ ಬಂದಾಗ ಡ್ರೈಯರ್ ಸೀಸನ್ ಮಾತ್ರ ಕಾಣುತ್ತೆ. ಹಿರೇಬಾಸ್ಕರ್. ನಾನೇನ್ ಮಾಡಿದ್ದೆ, ಹಿರೇಬಾಸ್ಕರ ಡ್ಯಾಮ್. ನಾನು ಹಿಡನ್ ಜಮ್ ಯಾರಿಗೂ ಗೊತ್ತಾಗಲ್ಲ, ಈಗ ರೀಸೆಂಟ್ ಆಗಿ ಯಾರು ಡ್ರೋನ್ ಆರ್ಸಿಲ್ಲ ಅನ್ಕೊಂಡು ಮಳೆ ಸ್ಟಾರ್ಟ್ ಆದಾಗ ಬೈಕ್ ತಗೊಂಡು ಹೋಗಿದ್ದೀನಿ ಕಾಡೊಳಗೆ. ಗೇಟ್ ಸಿಕ್ತು, ಎಲ್ಲ ಸಿಕ್ತು. ಅಲ್ಲಿ ನಂದ್ರೆ ಡೈವರ್ಷನ್ ತಗೊಂಡು ಈ ಕಡೆ ಎಲ್ಲ ಹೋಗ್ಬೇಕು. ಬಟ್ ಅದು ಮಳೆಗಾಲ, ನೀರು ತುಂಬ್ತಿದೆ. ನಾನೇನ್ ಮಾಡ್ತಿದ್ದೆ, ನನ್ನ ಬುಲೆಟ್ ಬೈಕು ಅಂದ್ರೆ ನಾನು 650cc ಬೈಕು, ತೂಕ. ನಾನು ತಲೆಯಲ್ಲಿ ನಂಗೆ ಹೋಗಿ ಬುದ್ಧಿ ನೀರ್ಲಿ ಹಂಗೆ ಓಡಿಸ್ಬಾರ್ದು ಅಂತ ಕೆಸರಲ್ಲಿ ಬೈಕ್ ತಗೊಂಡೋಗಿದ್ದೀನಿ. ನಾನು ಬೆಳಿಗ್ಗೆ ಹೋದಾಗ 9 ಗಂಟೆ ಕಾಡೊಳಗೆ, ಯಾರು ಇಲ್ಲ ಕಾಡೊಳಗೆ, ನೆಟ್ವರ್ಕ್ ಇಲ್ಲ. ನಾನು ಕಾಡಿಂದ ಈಚೆ ಬಂದಾಗ 6 ಗಂಟೆ ಅಣ್ಣ, ಒಬ್ನೇ ಮುಕ್ಕರ್ದಿದ್ದೀನಿ, ಮರ ಹಾಕಿ ಟೈರ್ ಎತ್ತಿ ಕೆಳಗಡೆ ಸ್ಟ್ಯಾಂಡ್ ಸೆನ್ಸರ್ ಎಲ್ಲ ಹೊಡ್ಕೊಂಡು. ಆಮೇಲೆ ಏನಾಯ್ತು, ಸ್ಟ್ಯಾಂಡ್ ಸೆನ್ಸರ್ ಹೊಡಿತಾ, ಇಂಜಿನ್ ಆನ್ ಆಗಲ್ಲ, ಯಾಕಂದ್ರೆ ಸೆನ್ಸರ್ ಹೋಗಿದೆ. ನಾನು ನೆಕ್ಸ್ಟ್ ಸೆನ್ಸರ್ ಹೆಂಗ್ ಆಫ್ ಮಾಡೋದನ್ನ ನೋಡಕ್ಕೆ 4 ಕಿಲೋಮೀಟರ್ ನಡ್ಕೊಂಡು ಬಂದು, ಇಲ್ಲೇನೋ ಇದು ಡಿಸ್ಕನೆಕ್ಟ್ ಮಾಡ್ಬೇಕು ಅಂತ ಪುನಃ ಹೋಗಿ ಡಿಸ್ಕನೆಕ್ಟ್ ಮಾಡಿ ತಗೊಂಡು. ಇವಾಗ ಮುಂದೆ ಹೋದಾಗ ನಂಗೆ ರಸ್ತೆ ಗೊತ್ತಿಲ್ಲ. ಡ್ರೋನಲ್ಲಿ ನಾವು 6 ಜನ ಇದೀವಣ್ಣ, 6 ಜನಕ್ಕೂ ಏನೋ ಗೊತ್ತಿಲ್ಲ. ರೀಲ್ ನೋಡ್ಕೊಂಡು ಹೋಗಿದ್ದೀವಿ, ಜಸ್ಟ್ ಇವ್ರು ಹೇಳ್ದಂಗೆ ಮ್ಯಾಪಲ್ಲಿ ಝೂಮ್ ಮಾಡ್ಕೊಂಡು ಹೋಗಿದ್ದೀವಿ. ರಿಟರ್ನ್ ಬರುವಾಗ ದಾರಿ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಡ್ರೋನ್ ಒಂದಿತ್ತು ಅಣ್ಣ, ನಾವು ಶೂಟೂ ಮಾಡಲಿಲ್ಲ. ನಾವು ಆ ಇಡೀ ಅಷ್ಟು ಬ್ಯಾಟ್ರಿನ ನಾವು ವಾಪಸ್ ಬರೋಕ್ಕೇ ಯೂಸ್ ಮಾಡಿದ್ವಿ. ಶಬಾಷ್. ಅದಾದ್ಮೇಲೆ ಪ್ಲಾನ್ ಮಾಡ್ಕೊಂಡು ಸೂಪರ್. ಈಗಿದೆ ಇವರು ಹೆಂಗು ಕತೆ ಶುರು ಮಾಡಿದ್ರು, ಸೊ ಅದರದ್ದೇ ಕಂಟಿನ್ಯೂ ಮಾಡಿ ಕೇಳೋದಾದ್ರೆ, ಈಗ ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋದಾದ್ರೆ ಈ ಸೇಫ್ಟಿ ಬಗ್ಗೆ ಜನ ಹೇಗೆ ಎಷ್ಟು ಎಚ್ಚರಿಕೆ ತಗೊಂಡಿರ್ಬೇಕು, ಏನ್ ಮಾಡಬೇಕು? ನೀವು ಸೋಲೋ ಟ್ರಾವೆಲರ್ ಅಲ್ವೇ ಅಲ್ಲ ನಾನು ಹೇಳಬೇಕು ಅಂದ್ರೆ. ಸೋಲೋ ಟ್ರಾವೆಲರ್ ಅಂತಲ್ಲ, ಅಂದ್ರೆ ಇನ್ ಜನರಲ್ ನಾವು ಟ್ರಾವೆಲ್ ಮಾಡ್ಬೇಕಾದ್ರೂ ನಮಗೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು 4 ಜನ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೂ ಏನು ಆಗ್ಬಾರ್ದು ಅಂತೇನಿಲ್ಲ. ಸೊ ಎಲ್ಲ ದೃಷ್ಟಿಯಿಂದ ನೋಡಿ ಹೇಳೋದಾದ್ರೂ ಸೇಫ್ಟಿ ನೋಡ್ಕೋಬೇಕು ಅಂದರೆ ಯಾವ ಜಾಗದಲ್ಲಿ ನಾವು ಸ್ಟೇ ಆಗ್ತೀವಿ, ಆ ಎನ್ವಿರಾನ್ಮೆಂಟ್ ಯಾವ ಥರ ಇರುತ್ತೆ. ಮತ್ತು ನಾವೀಗ ಯಾವುದಾದ್ರೂ ಹಿಡನ್ ಜಮ್ ಅಂತ ಹೋಗ್ತೀವಲ್ಲ, ಅಲ್ಲೆಲ್ಲ ಯಾವುದು ಮನೆ ಇರಲ್ಲ. ನಾವು ಯಾವುದಾದ್ರೂ ಲೋಕಲ್ ಹತ್ರನೇ ಕೇಳ್ಕೊಂಡು ಹೋಗಿರ್ತೀವಿ, ಅಲ್ಲಿ ಗೂಗಲ್ ಮ್ಯಾಪ್ಸ್ ವರ್ಕ್ ಆಗಲ್ಲ. ಅಲ್ಲಿ ಹೋದ್ಮೇಲೆ ಮತ್ತೆ ಯಾರ ಹತ್ರ ಏನಾದರೂ ಕೇಳೋಣ ಅಂತಂದರೆ ಅಲ್ಲಿ ಯಾರೂ ಸಿಗಲ್ಲ. ಅಂಥ ಜಾಗದಲ್ಲೆಲ್ಲ ಸೇಫ್ಟಿ ಇಂಪಾರ್ಟೆಂಟ್. ಅಂದರೆ ನಾವು ಹುಡುಗಿರಷ್ಟೇ ಹೋದರೆ ಆ ಥರ ಪ್ಲೇಸಸ್ಸಲ್ಲಿ ಸೇಫ್ ಅಲ್ಲ ಅಂತ ಹೇಳ್ಬೋದು. ಅಲರ್ಟ್ ಆಗಿರ್ಬೇಕು ಅಣ್ಣ. ಫಸ್ಟ್ ಅಲರ್ಟ್ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ. ಈಗ ನಾನು ಅಣ್ಣ ಮುಂಚೆ ಎಲ್ಲ ಬೈಕ್ ತಗೊಂಡು ಹುಚ್ಚನಂಗೆ ಎಲ್ಲ ಕಡೆ ಖರ್ಚು ಮಾಡಿ ಹೋಗ್ತಿದ್ದೆ. ನಂಗೆ ಹೋಗಿ ಸೇಫ್ಟಿ ಪ್ರಶ್ನೆ ಬರ್ತಿಲ್ಲ. ಬಟ್ ನಾನು ಈಗ ರೀಸೆಂಟ್ ಆಗಿ ಏನ್ ಮಾಡ್ತೀನಿ ಅಂದ್ರೆ, ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾನು ಟ್ರೈನಲ್ಲಿ ಫಸ್ಟ್ ನಾನು 3AC ಮಾಡ್ಕೊಂಡು ಜಾತ್ರೆ ನೋಡ್ಕೊ ಬರ್ತಿದ್ದೆ. ಈಗ ನಾನು ಜನರಲ್, ಯಾಕಂದ್ರೆ ಪ್ಲಾನ್ ಇರೋದೇ ಇಲ್ಲ, ಸಡನ್ ಆಗಿ ಈ ತರ ಮಾಡಿದಾಗ ನಾನು ಅಲರ್ಟಿಂಗ್ ನಾನು ಇಡೀ ರಾತ್ರಿ ಮಲ್ಗೆ ಇರಲ್ಲ. ಯಾಕಂದ್ರೆ 2 ಡ್ರೋನ್ ಇಟ್ಕೊಂಡಿರ್ತೀವಿ. ನಮ್ ಚಿಂತೆ ಬ್ಯಾಗ್ ಕದ್ಬಿಟ್ರೆ ಅಂತ ನಮ್ ಜೀವ ಬ್ಯಾಗ್ ಮೇಲೆ ಇರುತ್ತೆ. ಸೊ ಅಲರ್ಟ್ ಇರೋದು ಇಂಪಾರ್ಟೆಂಟ್. ವಾಶ್ರೂಮ್ ಹೋಗಿರೋದು, ನಮ್ಮ ಪರ್ಸು, ನಮ್ಮ ಮೊಬೈಲು, ನಮ್ಮ ಎಕ್ವಿಪ್ಮೆಂಟ್ಸ್ ಮೇಲೆ ಗಮನ ಇದ್ದರೆ ನಮಗೆ ಗಂಡಸರಿಗೆ ಅಥವಾ ಜೆಂಟ್ಸ್ಗೆ ನಮ್ಗೆ ಅಷ್ಟೊಂದೇನು ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಪ್ರೆಸೆನ್ಸ್ ಆಫ್ ಮೈಂಡ್ ಹುಡುಗಿರಿಗೆ ಸ್ವಲ್ಪ ಜಾಸ್ತಿ ಯೋಚಿಸ್ಬೇಕಾಗುತ್ತೆ ಕೆಲವೊಂದು ಜಾಗಗಳಲ್ಲಿ. ಅಥವಾ ನಮ್ಮ 5ನೇ ಸೆಗ್ಮೆಂಟು ಅಯ್ಯೋ ದೇವ್ರೆ ಅಂತ ಸೆಗ್ಮೆಂಟು. ಇದರಲ್ಲಿ ಓಕೆ, ವಾಟ್ ಇಫ್ ಹಿಂಗಾಗ್ಬಿಟ್ರೆ ಏನು ಅನ್ನೋ ಸಿಚುವೇಶನ್ಗಳಿಗಿರುವಂಥ ಪ್ರಶ್ನೆಗಳು. ಮೊದಲನೇದಾಗಿ, ಅಕಸ್ಮಾತ್ ನಾಳೆ ನೀವೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು, ಇನ್ಸ್ಟಾಗ್ರಾಮ್ನ ನಂಬ್ಕೊಂಡಿರೋರು, ಅಕಸ್ಮಾತ್ ನಾಳೆ ಇನ್ಸ್ಟಾಗ್ರಾಮ್ ಕ್ಲೋಸ್ ಆಗ್ಬಿಟ್ರೆ ನೀವು ಅವಾಗಲೂ ಇದೇ ಥರ ಟ್ರಾವೆಲ್ ಮಾಡ್ತೀರಾ ಅಥವಾ ಏನಾದರೂ ಬದಲಾವಣೆ ಇರುತ್ತಾ? ಖಂಡಿತ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಮ್ಮ ಕತೆ ಒಂದು ಭಾಗದ ಜನ ಒಟ್ಟಿಗೆ ಉತ್ತರ ಹೇಳಿದ್ರು. ಒಂದು ಭಾಗದ ಕತೆ ಹೇಳುತ್ತೆ ವಿನಃ ನಮ್ಮ ಇಡೀ ಸ್ಟೋರಿನ ಹೇಳಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ನನಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ ಅಷ್ಟು ಎಫೆಕ್ಟ್ ಆಗೋದೇ ಇಲ್ಲ. ಇವಾಗ ನಾವು ಊಟ ಮಾಡೋದು, ತಿಂಡಿ ತಿನ್ನೋದು ತಿಂದೇ ತಿಂತೀವಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿಲ್ಲ ಅಂದರೂ ಅದು ತಿಂದೇ ತಿಂತೀವಿ. ಸೊ ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ಅಡಿಕೆ ತೋಟ ಚೆನ್ನಾಗಿ ಮಾಡ್ಕೊಂಡು ಅಲ್ಲೇ ಇರ್ತೀವಿ. ಇವಾಗಲೂ ಅದನ್ನೇ ಮಾಡ್ತಾ ಇದ್ದೀವಿ. ಎಲ್ಲೋ ವಾರಕ್ಕೆ 1 ದಿನ ಹೋಗ್ತೀವಿ, ಅದನ್ನು ಟ್ರಿಪ್ಪನ್ನು ಇನ್ಸ್ಟಾಗ್ರಾಮ್ಗೆ ಹಾಕ್ತೀವಿ. ಉಳಿದಿದ್ದು 6 ದಿನ ಮನೆ ಕೆಲಸನೇ. ಕೆಲವೊಂದು ಜನ ಅದನ್ನು ತಿನ್ನಲ್ವಲ್ಲಪ್ಪ. ಬಟ್ ಇದನ್ನೇ ಅಂತಾನೆ ಇನ್ಸ್ಟಾಗ್ರಾಮ್ ಅಂತಾನೆ ಈಗ ನೋಡಿ ಅಣ್ಣ, ಫಾಲೋವರ್ಸ್ ಬೇಕು ಅಂತ ಯಾರು ಬರ್ತಾರೆ ಅವ್ರಿಗೆ ಫಾಲೋವರ್ಸ್ ಆಗಲ್ಲ. ಸೊ ಅವ್ರ ಟೈಮ್ ಅದಕ್ಕಂತ ಹಾಕ್ತಾರೆ. ಬಟ್ ಮೋಸ್ಟ್ ಆಫ್ ದೆಮ್ ಯಾರು ಚೆನ್ನಾಗಿ ಸಕ್ಸಸ್ಫುಲ್ ಆಗಿದ್ದಾರೆ ಅವ್ರು ಮಜ್ಜಕ್ಕಂತ ಹಾಕಿ ಬೆಳೆದಿರ್ತಾರೆ. ಮೇನ್ ಗೋಲೇ ಬೇರೆ ಇರುತ್ತೆ. ಇದನ್ನ ಮಜ್ಜಕ್ಕಂತ ತಗೊಂಡಾಗ ಇದು ಕ್ಲಿಕ್ ಆಗ್ತಿರುತ್ತೆ, ಆಮೇಲೆ ಅವ್ರು ಇದಕ್ಕೆ ಶಿಫ್ಟ್ ಆಗ್ತಾರೆ. ಈಗ ಒಂದು ರೀತಿಲಿ ಸ್ಟಾಕ್ ಮಾರ್ಕೆಟ್ ತರ ಅನ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬೇಕು ಅಂದಾಗ ಪ್ರಾಫಿಟ್ ಬರಲ್ಲ. ಸುಮ್ಮನೆ ಏನೋ ಒಂದು ಹಾಕಿದಾಗ ಫುಲ್ಲು ಎಲ್ಲೆಲ್ಲ ಹೋಗ್ಬಿಡುತ್ತೆ. ಅದೇ ತರ ನೈಸ್. ಸೋಷಿಯಲ್ ಮೀಡಿಯಾ ಏನಾದರೂ ಬ್ಯಾನ್ ಆದರೆ
ಅಂದರೆ ನಾನು ಟ್ರಾವೆಲ್ ಮಾಡೋದೇನು ನಿಲ್ಲಿಸಲ್ಲ. ಯಾಕಂತಂದರೆ ಸೋಷಿಯಲ್ ಮೀಡಿಯಾಗೆ ನಾನು ಬರೋಕ್ಕಿಂತ ಮೊದಲಿಂದನೂ ಟ್ರಾವೆಲ್ ಮಾಡ್ತಿದ್ದೆ. ಟ್ರಾವೆಲ್ ಮಾಡಿದ್ದನ್ನು ಬೇರೆ ಜನಕ್ಕೆ ತೋರಿಸ್ಬೇಕು ಅಂತ ರೀಲು ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಫ್ಕೋರ್ಸ್ ಬ್ಯಾನ್ ಆದ್ರೂ ಮತ್ತೆ ಟ್ರಾವೆಲ್ ಮಾಡ್ತೀನಿ. ಓಕೆ, ಲೈಫ್ ಲಾಂಗ್ ಒಂದೇ ಥರ ಜಾಗಕ್ಕೆ ಹೋಗಬೇಕು ಅಂದರೆ ಯಾವುದನ್ನು ಚೂಸ್ ಮಾಡ್ತೀರಾ? ಬೀಚು, ಮೌಂಟೇನು, ಸಿಟಿ ಲೈಫು? ನನಗೆ ಮೌಂಟೇನ್ ಆ್ಯಂಡ್ ಸ್ಪಿತಿ ಒಂದೇ. ನನ್ನ ಲೈಫ್ ಪೂರ್ತಿ ಅಲ್ಲೇ ಇದ್ಬಿಟ್ಟು ರೈತ ಆಗಿ ಹೋಗ್ತೀನಿ, ನಾನಂತೂ ವಾಪಸ್ ಬರಲ್ಲ. ಸ್ಪಿತಿನೇ ಬೇಕು. ಒಂದು ಬೆಟ್ಟದ ಮೇಲೆ ಒಂದು ವಾಟರ್ ಫಾಲ್ ಇರಬೇಕು. ನನಗೆ ಎಲ್ಲ ಬೇಕು. ನಂಗೆ ಸಿಟಿನೂ ಬೇಕು, ಮೌಂಟೇನು ಬೇಕು, ಬೀಚ್ ಬೀಚ್ ಬೇಕು, ಟೆಂಪಲ್ ಬೇಕು. ಎಲ್ಲಾನು ಬ್ಯಾಲೆನ್ಸ್ ಆಗಿದ್ರೆ ನೋಡಿ ಅಣ್ಣ ಒಂಥರ ಇರುತ್ತೆ. ಎಕ್ವಿಪ್ಮೆಂಟ್ಸ್ನ ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ ಡ್ರೋನ್, ಅದಕ್ಕೆ ಸಿಟಿ. ಒಂದು ವರ್ಷ ಕ್ಯಾಮ್ರಾ ಇಲ್ಲದೆ ಟ್ರಾವೆಲ್ ಮಾಡಬೇಕು ಅಂದರೆ ಮಾಡ್ತೀವಿ ಖಂಡಿತ. ಅವರು ಡ್ರೋನ್ ಬಂತು ನಿಮ್ಮ ತಮಿಳ್ ಡ್ರೋನ್ ಕ್ಯಾಮ್ರಾ ಅಂದ್ಬಿಡಿ ಬಿಟ್ಟು ಟ್ರಾವೆಲ್ ಮಾಡ್ಬೋದು, ಬಟ್ ಏನು ತೋರ್ಸಕ್ಕಾಗಲ್ವಲ್ಲ, ಅವಾಗ ಬೇಜಾರಾಗುತ್ತೆ, ಅವಾಗ ಮೋಟಿವೇಶನ್ ಇರಲ್ಲ. ನಂದೊಂದು ಪ್ರಶ್ನೆ ಇದೆ ನಿಮ್ದು ಬಿಟ್ಟು. ನೀವು ಎಕ್ವಿಪ್ಮೆಂಟ್ ಇಲ್ದೇ ಟ್ರಾವೆಲ್ ಮಾಡಿದ್ರೆ ಯಾವ ಥರ? ಎಕ್ವಿಪ್ಮೆಂಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ದೀನಿ, ಅಂದರೆ ಎಕ್ವಿಪ್ಮೆಂಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ದೀನಿ, ಕ್ಯಾಪ್ಚರು ಮಾಡಿಲ್ಲ, ಬಟ್ ಎಂಜಾಯ್ ಮಾಡ್ಕೋಬೋದು. ಅಂದರೆ ಫ್ರೆಂಡ್ಸ್ ಜೊತೆ ಇದ್ದಾಗ ನಾನು ಎಕ್ವಿಪ್ಮೆಂಟ್ ಕ್ಯಾರಿ ಮಾಡಲ್ಲ. ಏನಕ್ಕಂದ್ರೆ ನಾನೇನೋ ಕ್ಯಾಪ್ಚರ್ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತೀನಿ ಬೆಸ್ಟ್ ಪ್ಲೇಸ್ಗೆ ಹೋದಾಗ. ಅಲ್ಲಿ ನಾನು ಇರೋ ಬ್ಯಾಟ್ರಿ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿರಲ್ಲ. ಈಗ ನಾವು 10 ಜನ ಹೋಗಿದ್ರೆ 10 ಜನದ ಒಂದೊಂದು ವೀಡಿಯೋ ಮಾಡ್ತಿರ್ಬೇಕು. ಹೋಗೋ ಕೆಲಸ ಬಿಟ್ಟು ಈ ಥರ ಆಗುತ್ತೆ ಅಂತೇಳಿ ಎಕ್ವಿಪ್ಮೆಂಟ್ ತೊಗೊಂಡು ಹೋಗಲ್ಲ. ಫೋನಲ್ಲಿ ಫೋಟೋ ತೆಗಿಲ್ವಾ? ಏನು ಮಾಡಲ್ಲ, ನಾವು ನಾರ್ಮಲ್ ಆಗಿ ಖಾಲಿ ಜೇಬಲ್ಲಿ ಹೆಂಗೆ ಹೋಗ್ತೀವಿ. ಬಟ್ ನಂಗೆ ನಿಮ್ಮನ್ನ ನೋಡಿದಾಗ ಅನ್ಸಿದ್ದು ನೀವು ಡ್ರೋನಲ್ಲೇ ಫೋಟೋ ತೆಗಿಬೇಕು ಅಂತೆಲ್ಲ. ಸುಮ್ಮನೆ ಕೈ ಮೇಲೆ ಎತ್ಬಿಟ್ಟು ಕ್ಲಿಕ್ ಮಾಡಿದ್ರು ಮಾಮೂಲಿ ಕ್ಯಾಮ್ರಾದಲ್ಲಿ ಡ್ರೋನ್ ಬಂದಂಗೆ ಬರ್ಬೋದೇನೋ. ಆ ಹೈಟ್ ಇದೀರಪ್ಪ. ಬಟ್ ಈಗ ಬಾಯ್ಸ್ ಅಲ್ಲಿ ಇದ್ದಾಗ ಒಂದು ಸ್ವಲ್ಪ ಫೋನಲ್ಲಿ ನೋಡಕ್ ಮುಜುಗರ. ಅದೇ ಡ್ರೋನ್ ಇತ್ತು ಅಂದ್ರೆ ಎಲ್ರಿಗೂ ಫೋಟೋ ವಿಡಿಯೋ ಬೇಕು. ದೂರದ ಬೆಟ್ಟ ಅನ್ನೋ ಥರ ಹತ್ರ ಬಂದ್ರೆ ಬೇಡ, ದೂರದಲ್ಲಿ ಅದಕ್ಕೆ ದೂರದಿಂದ ಎನ್ವಿರಾನ್ಮೆಂಟ್ ತೋರ್ಸಕ್ಕೆ. ಆಮೇಲೆ ಇವಾಗ ತುಂಬಾ ಕಡೆ ಫೋನ್ ಎಲ್ಲ ಬ್ಯಾನ್ ಆಗಿದೆ ಆಲ್ರೆಡಿ. ಇವಾಗ ನೀವು ಸಫಾರಿಗೆ ಹೋದ್ರೆ ಬಂಡೀಪುರ ಅಥವಾ ಕಬಿನಿಯಲ್ಲೆಲ್ಲ ಮೊಬೈಲ್ಸ್ ಅಲೋ ಇಲ್ಲ. ಈಗ ಯಾವುದೋ ಒಂದು ಬ್ರ್ಯಾಂಡು ಸಖತ್ ದುಡ್ಡು ಆಫರ್ ಮಾಡಿದ್ರೆ ಅವ್ರ ಪಾಲಿಸಿ ಅಥವಾ ಪ್ರಾಡಕ್ಟ್ನ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡ್ತೀರಾ? ಮಾಡೋದೇ ಇಲ್ಲ, ಮಾಡಲ್ಲ. ನಾವು ಪ್ರಮೋಟ್ ಮಾಡೋದೇ ಇಲ್ಲ. ಮಾಡೋರಿಲ್ಲ ಅನ್ಸುತ್ತೆ. ಒಳ್ಳೆ ರೀತಿಲಿ ಒಳ್ಳೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಲಿ ಅಥವಾ ಮಿಲೆಟ್ಸ್ ಏನೋ ಯಾವ್ದಾರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಲಿ ಆ ರೀತಿಲಿ ಮಾಡಿದ್ರೆ ಒಳ್ಳೇದು. ಬೆಟ್ಟಿಂಗ್ ಆ್ಯಪು ಅಥವಾ ಬೇರೆ ಏನೋ ತಂಬಾಕು ಇದು ವಶೀಕರಣ, ಸ್ತ್ರೀ ಪುರುಷ ವಶೀಕರಣ, ಆ ಥರದ್ದೆಲ್ಲ ಆನ್ಲೈನ್ ಗೇಮಿಂಗ್ ಆ ಥರದ್ದೆಲ್ಲ ಬೇಡ ಅಂತ. ಸುಮಾರು DM ಬರುತ್ತೆ. ಸ್ತ್ರೀ ಪುರುಷ ವಶೀಕರಣ ಮಾಡ್ತೀವಿ ನಾವು, ಸಾಲ ಬಾಧೆ ಮಾಡ್ತೀವಿ, ಅವತ್ತೊಂದು ಮಾಡಿ ಅಂತ. ಮುಂಚೆ ಈ ಸೋಷಿಯಲ್ ಮೀಡಿಯಾ ಇದ್ದಾಗ ಜನ ಹೊಸ ಪ್ಲೇಸ್ ಆಗಿದಾಗ ನಾವು ಅದನ್ನ ನೋಡ್ಕೊಂಡು ಮಜಾ ಮಾಡ್ತಿದ್ವಿ. ಈಗ ಎಲ್ಲರೂ ಪ್ರಮೋಷನ್ ಮಾಡೋರೇ ಆಗಿದ್ದಾರೆ. ಸೊ ಯಾರನ್ನ ನೋಡ್ಬೇಕು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಈಗ ದಿನ ಬೆಳಿಗ್ಗೆ ಇದ್ರೆ ಪ್ರಮೋಷನ್. ಹೌದು. ಓಕೆ, ಸೊ ಇಲ್ಲಿಗೆ ನಮ್ಮ 5ನೇ ಸೆಗ್ಮೆಂಟ್ ಮುಗೀತು. ಕೊನೆ ಸೆಗ್ಮೆಂಟು ಮಸ್ತ್ ಮಜಾ ಮಾಡಿ. ಟ್ರಾವೆಲ್ ಮಾಡೋವಾಗ ನಿಮ್ಗೆ ನಡೆದ ಅತಿ ದೊಡ್ಡ ಕಾಮಿಡಿ ನೆನ್ಸ್ಕೊಂಡ್ರೆ ಈಗಲೂ ನಗು ಬರುವಂಥದ್ದು ಯಾವುದು? ನಾನು ಜಾತ್ರೆಗೆ ಹೋಗಿದ್ದೆ, 2 ಡ್ರೋನ್ ಎತ್ಕೋಗಿದ್ದೆ, ರಿಮೋಟೇ ಎತ್ಕೊಂಡು ಹೋಗಿದ್ದಿಲ್ಲ. ನಿಜವಾಗ್ಲೂ ಎಲ್ಲ ಚಾರ್ಜ್ ಮಾಡಿದ್ದೀನಿ. ಏನ್ ಮಾಡಿದೆ ಅಂದ್ರೆ ನಾನು ಚಾರ್ಜ್ ಮಾಡುವಾಗ ಬ್ಯಾಟ್ರಿ ಒಂದ್ ಕಡೆ, ರಿಮೋಟ್ ಒಂದ್ ಕಡೆ ಚಾರ್ಜ್ ಮಾಡಿದ್ದೀನಿ. ನಾನು ಊರ್ ಬಿಟ್ಟೆ ಬೇರೆ ಕಡೆ ಹೋಗಿದ್ದೀನಿ, 400 ಕಿಲೋಮೀಟರ್. ರಿಮೋಟ್ 2ರದ್ದು ಇಲ್ಲ ನನ್ನ ಹತ್ರ, ಅಂದ್ರೆ ಇಂಟರ್ ಕನೆಕ್ಟ್ ಮಾಡ್ಬೋದು. ಅಂದ್ರೆ ಡ್ರೋನ್ ಎತ್ಕೊಂಡು ಹೋಗಿದ್ದೀನಿ, ಹಂಗೆ ಎತ್ಕೊಂಡು ಬಂದಿದ್ದೀನಿ, ಏನು ಮಾಡಿಲ್ಲ. ಟ್ರೈನ್ ಬಂದ್ಮೇಲೆ ಅಷ್ಟೇ ಹೊರಟಿದ್ದಿಲ್ಲ. ಅದೇ ಅವಾಗಲೇ ಮೋಸ್ಟ್ಲಿ ಎಕ್ವಿಪ್ಮೆಂಟ್ ಬಿಟ್ಟು ಟ್ರಾವೆಲ್ ಮಾಡಿದ್ದು. ಕರೆಕ್ಟ್. ಅವತ್ತೊಂದು ದಿನ ಕರೆಕ್ಟಾಗಿ ಕೂತ್ಕೊಂಡು ಎಂಜಾಯ್ ಮಾಡಿದ್ದೀನಿ. ಬಟ್ ಅದೇನೆ ಒಂದು ಲೆಸನ್. ಹೇಳಿ. ಅಂತಂದ್ರೆ ಊಟಿಗೆ ಪ್ಲಾನ್ ಮಾಡಿದ್ವಿ ಹೋಗ್ಬೇಕು ಅಂತ. TTನೂ ಬುಕ್ ಆಗಿತ್ತು, ಜನರು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಎಲ್ಲ. ಆಮೇಲೆ 8:15ಗೆ ಹೊರಡೋದು ಅಂತ ಆಗಿತ್ತು. 8 ಗಂಟೆಯಿಂದ TT ಡ್ರೈವರಿಗೆ ಕಾಲ್ ಮಾಡಿದ್ವಿ. TT ಡ್ರೈವರ್ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ. 8:15 ಆಯಿತು, 9 ಗಂಟೆ ಆಯಿತು, ಪಿಕ್ ಮಾಡ್ತಾನೆ ಇಲ್ಲ. ಲಾಸ್ಟಿಗೆ ಇನ್ನೊಂದು ನಂಬರಿಂದ ಕಾಲ್ ಮಾಡಿ ಹೇಳ್ದ, ಇಲ್ಲ ಗಾಡಿ ಹಾಳಾಗಿದೆ ಬರೋಕ್ಕಾಗಲ್ಲ ಅಂತ ಅಂದ ಲಾಸ್ಟ್ ಮೂಮೆಂಟ್ಗೆ. ಆಮೇಲೆ ಇನ್ನೊಂದು TT ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವಾಗ ಅವ್ರೇನಂದ್ರು, ಓಕೆ ಮೆಜೆಸ್ಟಿಕ್ಕಿಗೆ ಬನ್ನಿ ಎಲ್ಲರೂ, ನಾನು ಅಲ್ಲೇ ಪಿಕ್ ಮಾಡ್ತೀನಿ ಅಂತ ಅಂದರು. ಎಲ್ಲರೂ ಮೆಜೆಸ್ಟಿಕ್ಗೆ ಬಂದರು, 12 ಜನನು. ಆಮೇಲೆ ಏನಾಯಿತು ಅಂದರೆ ಅವ್ರು 1 ಗಂಟೆಗೆ ಬರ್ತೀನಿ ಅಂತ ಅಂದರು ರಾತ್ರಿ. 1 ಗಂಟೆಗೂ ಬಂದಿಲ್ಲ. 3 ಗಂಟೆಗೆ ಬರ್ತೀನಿ ಅಂದರು, 3 ಗಂಟೆಗೂ ಬಂದಿಲ್ಲ. 5 ಗಂಟೆಗೆ ಬರ್ತೀನಿ ಅಂದರು, 5 ಗಂಟೆಗೂ ಬಂದಿಲ್ಲ. ಆಮೇಲೆ ಏನಂದ್ರು ಕಾಲ್ ಮಾಡಿ, 5 ಗಂಟೆಗೆ ಮೆಟ್ರೋ ಸ್ಟಾರ್ಟ್ ಆಗುತ್ತೆ, ಮೆಟ್ರೋ ಹೊತ್ಕೊಂಡು ಎಲ್ಲರೂ ಕೆಂಗೇರಿಗೆ ಬನ್ನಿ ಅಂತ ಅಂದರು. ರಾತ್ರಿಯಿಂದ ಬೆಳಿಗ್ಗೆ ತನಕ ಮೆಜೆಸ್ಟಿಕ್ಕಾಗಿ ಕೂತಿದ್ದೀವಿ 12 ಜನರು. ಇದು ಮಾತ್ರ ನನ್ನ ಕಾಮಿಡಿ ಅಂತಲೇ. ನಂಗೆ ಈ ಥರ ಒಂದ್ಸಲಿ ಆಗಿದ್ದಾನೆ.
ನಾವು ಸೇಮ್ ಇದೇ ತರ ಬಸ್ ಬುಕ್ ಮಾಡಿದ್ವಿ ಮೆಜೆಸ್ಟಿಕ್ ಇಂದ 3 ಜನ. ನಾವು ಈಚೆ ಕಡೆ ಎಲ್ಲ ಹೋಗ್ಬೇಕಿತ್ತು ಬೇರೆ ಕಂಟ್ರಿಗೆ. ಫ್ಲೈಟ್ಸ್ ಇರೋದು ನಮಗೆ ಅರ್ಲಿ ಮಾರ್ನಿಂಗ್ 5. ಬಸ್ ಇಲ್ಲೇ ಕೆಟ್ಟೋಗ್ಬಿಡ್ತಾವಣ್ಣ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ. ಬೇರೆ ಬಸ್ ತಂದ, ಅವ್ನು ಬೇರೆ ಗಾಡಿಗೆ ಹೋಗಿ ಗುದ್ಬಿಟ್ಟ. ಅವನು 2 ಬಸ್ ಮುಗೀತು ಪ್ಲಾನಿಗೆ ಅವನು. ಸೊ ಇದು ತುಂಬಾ ಬ್ಯಾಡ್. ನಮ್ದು ಒಂದ್ಸಲಿ ಅದೇ ಅವಾಗ ಹೇಳ್ದಂಗೆ ಬೈಕ್ ಹಾಳಾಗ್ಬಿಟ್ಟಿತ್ತು, ಒಂದಿನ ಫುಲ್ ವೇಸ್ಟ್. ನಂದು ಅದೇ ಕ್ಯಾಮ್ರಾ ಶಾಟ್ ಅವ್ನು ಬಿದ್ದಿದ್ದೆ, ಅದು ಬಿಟ್ಟು ಬೇರೆ ಅದಕ್ಕೆ ಎತ್ಕೊ ಬರ್ತಿಲ್ಲ. ನೀವೇ ಬಿದ್ದಿದ್ದ ರೋಡಿಂದ? ನಾನಲ್ಲ, ನಾನು ನೋಡಿರೋದು. ನಾನ್ ಯಾವ ಕ್ಯಾಮ್ರಾ, ಅವನು ಕ್ಯಾಮ್ರಾ ಇಷ್ಟು ದೊಡ್ಡದು ಎಲ್ಲ ಎಕ್ವಿಪ್ ಮಾಡ್ಕೊಂಡು ತಪ್ಪು ಅಂತ ಬಿದ್ದ, ಹಿಂಗೆ ಇಟ್ಕೊಂಡಿದ್ದಾನೆ. ಅದು ಕ್ಯಾಮ್ರಾ ಸೇಫ್ಟಿ ಮಾಡಿರೋದು ಅವರು. ಆಕ್ಚುಲಿ ಮೆಚ್ಚಬೇಕು ಅವ್ರನ್ನ. ಅದು ಶಾರ್ಟ್ ಚೆನ್ನಾಗಿ ಬಂತು ಅಂತ. ಅದು ಅಕಸ್ಮಾತ್ ಚೆನ್ನಾಗಿ ಬರ್ಲಿ ಅಂದ್ರೆ ರೀಟೇಕ್ ಮಾಡ್ಬೇಕು. ಯಾವತ್ತಾದ್ರೂ ಕಂಟೆಂಟ್ ಚೆನ್ನಾಗಿ ಬರ್ಲಿ ಅಂತ ಚೆನ್ನಾಗಿ ಇಲ್ದಿರೋ ಜಾಗನ ವಾವ್ ಅದ್ಭುತ ಸೂಪರ್ ಆಗಿರೋ ಜಾಗ ಇದು ಅಂತ ತೋರಿಸಿದೀರಾ, ಸುಳ್ಳು ಹೇಳಿದೀರಾ? ಎಲ್ಲರೂ ಹೇಳಿರ್ತೀವಣ್ಣ. ಯಾರೋ ಇಲ್ಲ 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 ಇಲ್ಲ, ನಾವು ಅಲ್ಲಿ ಹೆಂಗಿದೆಯೋ ಹಂಗೆ ತೋರಿಸ್ತೀವಿ. ಆಮೇಲೆ ಮತ್ತೆ ಫುಲ್ ಅಯ್ಯೋ ಹಿಂಗಿದೆ ಬನ್ನಿ ಬನ್ನಿ ಅಂತಂತೂ ಹೇಳಲ್ಲ. ಅಂದ್ರೆ ನಾವಣ್ಣ ಚೆನ್ನಾಗಿರುತ್ತೆ ಜಾಗ, ಬಟ್ ಬೆಸ್ಟ್ ಇರುತ್ತೆ ಮಾತ್ರ ಅಷ್ಟೇ ಮಾತ್ರ ತೋರಿಸಿರ್ತೀವಿ. ಅಂದ್ರೆ ಜಾಗ ಚೆನ್ನಾಗಿ ಡ್ರೋನ್ ಮೇಲೆ ಹಣ ಹಾಕ್ತೀವಿ. ಈಗ ನೋಡಿ ಅಣ್ಣ, ಜಾಗ ನಾರ್ಮಲ್ ಆಗೇ ಇರುತ್ತೆ. ನಾವು ಬೆಸ್ಟ್ ಮಾತ್ರ ತೋರಿಸಿ ಹಿಂಗೆ ಇದೆ ಫುಲ್ ಜಾಗ ಅಂತ ಸುಳ್ಳು ಹೇಳಿರ್ತೀವಿ. ಬಟ್ ನಿಜವಾಗ್ಲೂ ಫಾಲ್ಸ್ ಹೇಳಿದ್ವಿ, ಅಲ್ಲಿ ನೀರೇ ಇರಲ್ಲ. ನಾವು ಹೋಗಿ ಟೈಮಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಸಿಕ್ಕಿರುತ್ತೆ. ಬಾತ್ಕೊಳ್ಳಿಗೆ ನಾವು ಯಾವುದೇ ಒಂದು ವಿಡಿಯೋ ಹಾಕಿದೆ, ನನಗೂ ಪುನಃ ಸಿಕ್ಕಿಲ್ಲ. 1 ವರ್ಷ ಕಾದೆ ಬರಲಿಲ್ಲ. ನಾ ಶೂಟ್ ಮಾಡಿದ್ದೆ ಯಾವಾಗಲೂ ಒಂದ್ಸಲಿ ಲಕ್ಕಲ್ಲಿ. ಎಲ್ರು ಕೇಳಿದ್ರು, ಮೊನ್ನೆ ಕೇಳಿದ್ರು, ನಾ ಜೂನ್ಗೆ ಇರುತ್ತೆ ಪಕ್ಕ ಅಲ್ಲೇ ಹೋಗಿ ಅಂತ ಹೇಳಿದ್ವಿ. ಅಲ್ಲಿ ಬಾತ್ಕೊಳ್ಳಿ ಇರಲ್ಲ, ಸುಮ್ಮನೆ ಹೋಗ್ಲಿ ಅಂತ ಹೇಳಿ. ಅದೇ ನಿಮ್ದೇ, ನೀವೇ ಪ್ರಾಬ್ಲಮ್. ಓವರ್ ಟೂರಿಸಮ್ ಇವರೇ ಮಾತುಗಳು ಹಿಡಿದ್ಬಿಡು ಹೋಗಿ. ನಾನು ಲಾಸ್ಟ್ ಇಯರ್ ಆಲ್ಮೋಸ್ಟ್ ನಾನು 1.5 month ದಿನ ಹೋಗಿದ್ದೀನಿ. ಬಾತ್ಕೊಳ್ಳಿ ಇವಾಗ ಬರುತ್ತೆ ಅಂತ ಬರ್ಲೇ ಇಲ್ಲ. ಅದು 1 ತಿಂಗಳು 1 ಸೀಸನ್ ಕಾದ್ಮೇಲೆ ಅವಾಗ ಗೊತ್ತಾಯ್ತು ಪುನಃ ಅಲ್ಲಿ ಬರಲ್ಲ. ರಂಗಂತಿಟ್ಟು ನಾವು ಸಗ ಯಾವ್ದು ಬೈಲು ಅಲ್ಲಿಗೆ ಹೋದ್ರೆ ಬರುತ್ತಪ್ಪ. ಅದೇ ಜಾಗ ಕಳ್ಸಿದ್ರಲ್ಲ ಎಲ್ರು. ಮೊನ್ನೆನೂ ಕೇಳಿದ್ರು ಪುನಃ ಅಲ್ಲೇ ಸಿಗುತ್ತೆ. ಅವ್ರು ಮೊನ್ನೆ ಕೇಳಿದ್ರು ತಿರ್ಚೂರಲ್ಲಿದೆ, ಇಲ್ಲಿ ಮೈಸೂರಲ್ಲಿ ಆಗುತ್ತಲ್ಲ. ನಂಗೆ ಗೊತ್ತು ಅಲ್ಲಿ ಬರಲ್ಲ, ಆದ್ರೂ ಅದೇ ಲೊಕೇಶನ್ ಹೋಗಿ. ಅಲ್ಲಿ ಹೋಗಿ ಕಾಲ್ ಮಾಡ್ತಾರೆ ಇಲ್ಲ ಅಂತ. ಅವಾಗ ಏನ್ ಹೇಳ್ಬೇಕು, ಮೇ ಬಿ ಬೇಗ ಸೀಸನ್ ಮುಗ್ದಿದ್ರು ಅಷ್ಟೇ, ಸುಮ್ಮನೆ ಇಲ್ಲ ಹಾರೋಗಿರ್ಬೇಕು. ಸೊ ಅಲ್ಲಿ ಕಾಗೆ ಹಾರಿಸ್ಬಿಡ್ತಾರೆ. ಕಾಗೆ ಹಾರಿಸೋದು, ಬಾತುಕೋಳಿ ಇದೆ. ಕಾಗೆ ಅದೇ ಯಾವುದೇ ಹಕ್ಕಿ ಆದ್ರೂ ಯಾರ ಜೊತೆಗೂ ಜಾಸ್ತಿ ದಿನ ಇರಲ್ಲ. ಅದು ಯಾವ ಹಕ್ಕಿ ಅಂತ ನೀವೇ ತಿಳ್ಕೊಬೋದು. ಹಕ್ಕಿಗಳು ಹಾರ್ತಾ ಇರ್ತವೆ. ಸೂಪರ್. ನಿಮ್ಮ ಲೈಫ್ನ ಒಂದು ಪಕ್ಕಾ ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ ಮೂಮೆಂಟ್ ಅಂತಂದರೆ, ಅಂದರೆ ರೀಲ್ಸಲ್ಲಿ ನೋಡೋಕೆ ಸಖತ್ತಾಗಿದ್ದು, ರಿಯಲ್ ಲೈಫಲ್ಲಿ ಹೋದಾಗ ಹಂಗಿಲ್ಲದೆ ಇರುವಂಥದ್ದು ಎಷ್ಟೊಂದು ವಾಟರ್ ಫಾಲ್ಸ್ ರೀಲ್ಸ್ ಅಲ್ಲಿ ನೋಡಿರ್ತೀವಿ, ಫುಲ್ ನೀರು ಇರುತ್ತೆ. ಬಟ್ ನಾವು ಮಾನ್ಸೂನ್ ಆದ್ಮೇಲೆ ಹೋಗಿರೋದ್ರಿಂದ ಒಂದೊಂದ್ಸಲ ನೀರೇ ಇರಲ್ಲ. ಅಂತ ಪ್ಲೇಸಸ್ ಎಲ್ಲ ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ ಅಂತ ಹೇಳ್ಬೋದು. ನಾನು ನೇತ್ರಾವತಿನೇ ಅಂತ ಅಂತೀನಿ. ಯಾಕೆಂದರೆ 4 ಸತಿ ಹೋಗಿದ್ದೀನಿ, 2 ಸತಿ ಮಳೇಲಿ ಕಚ್ಕೊಂಡಿದ್ದೀನಿ. ಒಂದು ಸತಿ ಅಂತೂ ಬಿಸಿಲು ಅಂದರೆ ಬಿಸಿಲು, ಏನು ವ್ಯೂನೂ ಇಲ್ಲ. ಅದು ಫಾಗಿ ಹೇಜಿ ಆಗುತ್ತೆ. ಇಲ್ಲಿ ತೋರಿಸಿರೋದಕ್ಕೂ ಅಲ್ಲಿ ಇದಕ್ಕೂ ಸಂಬಂಧನೇ ಇಲ್ವಲ್ಲ ಅನಿಸುತ್ತೆ. ನೇತ್ರಾವತಿನೇ ಇರ್ಬೋದು ನನ್ನ. ಇದು ಈ ಸೀಸನ್ಸ್ ಅಲ್ಲಿ ಹಂಗೆ ಆಗುತ್ತೆ, ಮಳೆಗಾಲ ಬೇಸಿಗೆಗಾಲ. ಬಟ್ ಅದು ಆ್ಯಕ್ಚುಲಿ ಒಂದಕ್ಕೆ ಒಳ್ಳೇದಾಗುತ್ತೆ, ನೀವು ಬಿಫೋರ್ ಆಫ್ಟರ್ ವಿಡಿಯೋ ಮಾಡ್ಬೋದು. ಸೊ ಆ ಥರ ಸುಮಾರು ಕಡೆ ಆಗಿದೆ. ಸೊ ಫಸ್ಟಿಗೆ ಬೇಜಾರಾಗಿರುತ್ತೆ, ಆಮೇಲೆ ಪುನಃ ಮನ್ಸೂನ್ಗೆ ಅದೇ ಜಾಗಕ್ಕೆ ಹೋಗ್ತೀವಿ, ಅವಾಗ ನೀರು ಇದು ಸಿಕ್ಕಿರೋದಿರುತ್ತೆ. ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಎರಡೂ ಮ್ಯಾಚ್ ಆಗ್ಬೇಕಂದ್ರೆ ಅಣ್ಣ, ನೀವು ಒಂದು ಸ್ವಲ್ಪ ಇಂಟ್ರೋವರ್ಟ್ ಆಗಿರಬಾರ್ದು. ಅಲ್ಲಿ ಈಗ ಲೋಕಲ್ಸ್ಗೆ ಈ ಮೀಡಿಯಾಯಿಂದ ಮೆಸೇಜ್ ಮಾಡಿ ತಿಳ್ಕೊಂಡ್ರೆ ಆ ಸೀಸನ್ ನಂಗೆ ತಕ್ಕಂಗೆ ಹೋಗ್ಬೋದು. ಬಟ್ ನೀವೇನೋ ಸೈಲೆಂಟ್ ಆಗಿ ಹಿಡನ್ ಜಿಮ್ ತೋರಿಸ್ತೀನಿ ಕರೆಕ್ಟ್ ಟೈಮ್ ಅಂದ್ರೆ ನಾವೇ ಮೋಸ ಆಗಿರ್ತೀವಿ. ಆ ಟೈಮಲ್ಲಿ ಇರೋದೇ ಬಾತುಕೋಳಿ ಆಗುತ್ತೆ. ನಾನು ಇದನ್ನ ಇಂಡಿಪೆಂಡೆನ್ಸ್ ಡೇಗೆ ಬೆಳಗಾಮಲ್ಲಿ ಕರ್ನಾಟಕದ ಟಾಲೆಸ್ಟ್ ಇಂಡಿಯನ್ಸ್ ಆಗಿದೆ. ನಾನು ಏನು ಮಾಡಿದೆ, ಯಾರಿಗೂ ಹೇಳ್ಬಾರ್ದು ಅಂತೇಳಿ ಲಾಸ್ಟ್ ಒಂದು 4 days ಮುಂಚೆ ಹೋಗಿದ್ದೀನಿ. ಫ್ಲಾಗ್ ಇರುತ್ತೆ, ವೈರಲ್ ಆಗುತ್ತೆ, ಒಬ್ರು ಹಾಕಿದ್ದಾರೆ ಅಂತ. ನಾನು ಹೋಗಿದ್ದೀನಿ, ಅವಾಗ ಗೊತ್ತಾಯ್ತು ಅಲ್ಲಿ ಫ್ಲಾಗೇ ಇಲ್ಲ ಅಂತ. ಬೆಳಿಗ್ಗೆ ಟ್ರೈನ್ ಹತ್ಕೊಂಡು ವಾಪಸ್ ಟ್ರೈನ್ ಹತ್ಕೊಬೋದೀನಿ, ಯಾರಿಗೂ ಹೇಳಿಲ್ಲ ನಾನು. ನೀವು ಕೇಳಿರೋ ಇನ್ಫ್ಲೂಯೆನ್ಸರ್ ಇಲ್ಲೇ ಇದ್ದಾರೆ. ನಾನು ಅವಾಗ ಒಬ್ಬ ಲೋಕಲ್ ಕೇಳಿದೆ, ಯಾಕೋ ಫ್ಲಾಗ್ ಇಲ್ವಲ್ಲ ಅಲ್ಲಿ ಏನು ಅಂತ. ಅವಾಗ ಅವ್ನು ಹೇಳ್ದ, ಇಲ್ಲ 1 month ಲಾಸ್ಟ್ ಇದೆ ಅನ್ನುವಾಗ ಏನೋ ಪೋಲ್ನ ಪೇಂಟ್ ಮಾಡ್ತಾರೆ, ಟಾಲೆಸ್ಟ್ ಪೋಲ್ನ, ಅವಾಗ ಫ್ಲಾಗ್ ಇರೋದೇ ಇಲ್ಲ. ನೀವು ಮುಂಚೆನೆ ಕೇಳಿದ್ರೆ ನಿಂಗೆ ಹೇಳ್ತಿದ್ದೆ ಅಂತ ಅವ್ನು ನನಗೆ ಹೇಳ್ದ. ನಾನು ವೈರಲ್ ಆಗ್ಬೇಕಾದ್ರೆ ಯಾರಿಗೂ ಹೇಳಿಲ್ಲ, ಒಬ್ಬನೇ ಹೋಗಿದ್ದೀನಿ, ವಾಪಸ್ ಒಬ್ಬನೇ ಬಂದಿದ್ದೀನಿ. ಈ ನಾವು ಉಳಿದಿದ್ದ ಎಲ್ಲಾ ಗುಣಗಳನ್ನು ಶ್ರಮ ಪಟ್ಟಿದ್ದು ಎಲ್ಲ ಇಲ್ಲ ಇದೆ. ಕೌಶಿಕ್ ಅವರಿಗೆ ನಿಮ್ಮ ಕಂಟೆಂಟ್ ನೋಡಿದ್ರೆ ಒಂದು ಕತೆ ಹೇಳ್ದಂಗಿರುತ್ತೆ. ಸೊ ಈ ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಯಾಟ್ಗೆ ನಿಮಗೆ ಸ್ಫೂರ್ತಿ ಏನು, ಯಾವುದು ಅಥವಾ ಯಾರು? ನಮ್ಮೂರು. ಯಾಕೆ ಅಂದರೆ ಇವಾಗ ಪ್ರತಿಯೊಂದು 0 ಇಂದ ಒಂದು 10 ಅಥವಾ 50 ಹೋಗಬೇಕು ಅಂದರೂ ಕೂಡ ಪ್ರತಿಯೊಂದು ನನ್ನ ಊರೇ ಹೇಳುತ್ತೆ ನನಗೆ.
ಇವಾಗ ಇಂಡಿಯಾದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನೀವು ನಾನು ಮುಂಚೆ ಕೆಲವೊಂದು ಅಬ್ರಾಡ್ಗೆ ಹೋಗಿದ್ದೆ, ಒಂದು 7-8 ದೇಶಗಳಿಗೆ ಹೋಗಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವರೆಲ್ಲ ಇದ್ದಾರೆ ಅಲ್ಲಿ ಇರೋರು, ಅವರೆಲ್ಲ ಹೇಳ್ತಾ ಇರ್ತಾರೆ ಇದು ಹಿಂಗಿದೆ, ಇದು ಇಷ್ಟು ಕ್ಲೀನಾಗಿದೆ, ಇಲ್ಲಿ ಇಂಡಿಯಾದಲ್ಲಿ ಅಷ್ಟು ಕ್ಲೀನ್ ಇಲ್ಲ, ಆಮೇಲೆ ಇಂಡಿಯಾದಲ್ಲಿ ಅಷ್ಟು ನೋಡೋವಂಥ ಜಾಗಗಳಿಲ್ಲ. ಸೊ ಅದೆಲ್ಲ ಕೇಳ್ಕೊಂಡಾಗ ನನಗೆ ನನ್ನ ದೇಶದಲ್ಲಿ ಇರೋಕ್ಕಿಂತ ಹೆಚ್ಚು ಸಮೃದ್ಧಿ ಅಥವಾ ಹೆಚ್ಚು ನೋಡುವಂತಹ ಸ್ಥಳಗಳಾಗಿರ್ಬೋದು ಅಥವಾ ವನ್ಯಜೀವಿಗಳಾಗಿರ್ಬೋದು ಬೇರೆ ಎಲ್ಲೂ ಇಲ್ಲ. ಇವಾಗ ಕೆನ್ಯಾಕ್ಕೆ ಹೋಗ್ತಾರೆ ಸಿಂಹ ನೋಡಬೇಕು ಅಂತ, ಆಫ್ರಿಕಾಕ್ಕೆ ಹೋಗ್ತಾರೆ ಅಲ್ಲಿ ಬೇರೆ ಯಾವುದೋ ಪ್ರಾಣಿ ನೋಡ್ಬೇಕಂತ. ನಮ್ಮ ದೇಶಕ್ಕೆ ಬನ್ನಿ, ಸಿಂಹ ಇದೆ, ಹುಲಿ ಇದೆ, ಚಿರತೆ ಇದೆ, ಎಲ್ಲದೂ ಇಲ್ಲೇ ಸಿಗುತ್ತೆ, ಆನೆಗಳಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಏನೇನು ಪ್ರಾಣಿಗಳು ಇವಾಗ ಗೊತ್ತಿಲ್ಲದೆ ಇರೋ ಎಷ್ಟೋ ಪ್ರಾಣಿಗಳಿದ್ದಾವೆ. ನಾನು ಅದನ್ನು ಇವಾಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದೀನಿ, ಲೈಕ್ ನಮ್ಮ ನೇಟಿವ್ ಪ್ರಾಣಿಗಳು ಯಾವುದೆಲ್ಲ ಇದ್ದಾವೆ, ಪಕ್ಷಿಗಳು ಯಾವುದೆಲ್ಲ ಇದ್ದಾವೆ ಅಂತ. ಸೊ ತುಂಬ ಇದೆ ಅದು. ನಾವು ನಮ್ಮ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತೀವಿ, ಅಯ್ಯೋ ಹಳ್ಳಿದೆಲ್ಲ ಏನು ಹೇಳೋದು ಅಂತ. ಬಟ್ ತುಂಬ ಇದೆ ನಮ್ಮಲ್ಲಿ. ಸೊ ಅದನ್ನೇ ನಮ್ಮಲ್ಲಿರೋದನ್ನೇ ಹೇಳೋಕ್ಕೆ ನನಗೆ ಹೆಮ್ಮೆನೇ ಅದು. ಸೊ ಹಾಗಾಗಿ ನನಗೆ ನನ್ನ ನೇಟಿವು, ನನ್ನ ಹಳ್ಳಿನೇ ಸ್ಫೂರ್ತಿ. ನಿಮ್ಗೇನಾದರೂ ಒಂದು ಟ್ರಾವೆಲ್ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಯಾವುದ್ರ ಬಗ್ಗೆ ಮಾಡ್ತೀರಾ? ವೈಲ್ಡ್ ಲೈಫ್. ಯಾಕೆ ಅದು ಇಂಟ್ರೆಸ್ಟಿಂಗ್ ಯಾಕಂದರೆ ನಿಮಗೆ ಮುಂಚೆ ನನಗಷ್ಟು ವೈಲ್ಡ್ ಲೈಫ್ ಬಗ್ಗೆ ಫೋಕಸ್ ಇರಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ ನಾನು 18 ಸಫಾರಿ ಹೋಗಿದ್ದೀನಿ ಹುಲಿ ನೋಡೋಕ್ಕೋಸ್ಕರ. 18ನೇ ಸಫಾರಿ ನನಗೆ ಸೈಟ್ ಆಗಿರೋದು. ಅದು ಏನೋ ಒಂಥರ ಎಕ್ಸ್ಪೀರಿಯನ್ಸ್. ಅದು ನಿಮಗೆ ಒಂದು 20 ಸೆಕೆಂಡ್ 30 ಸೆಕೆಂಡ್ ಕಾಣಿಸ್ಬೋದು. ಆ ಸೆಕೆಂಡ್ ಇದೆಯಲ್ಲ, ಲೈಕ್ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ನಿಮಗೆ. ಸೊ ಹಾಗಾಗಿ ಎಸ್, ವೈಲ್ಡ್ ಲೈಫ್ ಈಸ್ ಬೆಸ್ಟ್. ನೀವು ಅವಾಗಲೇ ನಿಮ್ಮ ಇನ್ಸ್ಟಾಗ್ರಾಮ್ ಬರೋದು ಸ್ಟಾರ್ಟು ಮಿಡ್ಡು ಎಂಡು ಒಂದು ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಯಾಟು ಅಂತೆಲ್ಲ ಹೇಳ್ತಾ ಇದ್ದಾಗ ಅದಕ್ಕೆ ಬೇಕಾಗಿರೋ ಹಾಗೆ ಸ್ಟೋರಿ ಬೋರ್ಡನ್ನ ಮುಂಚೆನೇ ರೆಡಿ ಮಾಡ್ಕೊಳ್ತೀರಾ ಅಥವಾ ಅನ್ಸಿದ್ದನ್ನ ಶೂಟ್ ಮಾಡಿ ಬಂದು ಆಮೇಲೆ ಒಂದು ಕತೆ ಫಾರ್ಮ್ ಮಾಡ್ತೀರಾ? ಅದೇ, ನಾನು ಅಲ್ಲಿ ಹೋದಾಗ ಒಂದು ಕತೆ ಹುಟ್ಟುತ್ತೆ ಆಟೋಮೆಟಿಕ್ಕಾಗಿ. ಇವಾಗ ಏನೋ ಒಂದು ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅಂದರೆ, ವೈಲ್ಡ್ ಲೈಫ್ದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಹುಲಿ ಸಿಗುತ್ತೆ ಅಂತ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗಿರ್ತೀನಿ, ಬಟ್ ಹುಲಿನೇ ಸಿಕ್ಕಿರಲ್ಲ, ಅಲ್ಲೊಂದು ಆನೆ ಸಿಕ್ಕಿರುತ್ತೆ, ನಂಗೆ ಆನೆ ಹೀರೋ ಆಗಿರುತ್ತೆ ಆ ಸ್ಕ್ರಿಪ್ಟಲ್ಲಿ. ಸೊ ಆವಾಗ ಅದು ಆ ಸಿಚುವೇಶನಿಗೆ ತಕ್ಕ ಹಾಗೆ ಬದಲು ಮಾಡ್ಕೋತೀವಿ. ಆಮೇಲೆ ಕ್ಯಾಪ್ಷನ್ ಏನಿದ್ರು ವಾಪಸ್ ಬಂದ ಮೇಲೆ, ಮುಂಚೆ ಏನು ಪ್ರಿಪೇರ್ ಆಗಿರಲ್ಲ ಅದಕ್ಕೆ. ನಮ್ಮ ಸ್ಕ್ರಿಪ್ಟ್ನ ಹೋಲ್ಡ್ ಆನ್ ಮಾಡ್ಕೊಂಡು 18 ಸತಿ ಆದ್ಮೇಲಿಂದ ಅದನ್ನ ಕಟ್ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡೋದು. ನ್ಯಾಷನಲ್ ಜಿಯೋಗ್ರಫಿಕ್ ಅವ್ರು ಏನು ಮಾಡೋದು ಹಾಗೆ. ಓಕೆ, ಸೂಪರ್. ಒಬ್ಬ ಯಂಗ್ ಟ್ರಾವೆಲ್ ಕ್ರಿಯೇಟರ್ ಆಗಿ ನೀವು ಫೇಸ್ ಮಾಡಿದಂಥ ಚಾಲೆಂಜಸ್ ಏನೇನು? ಟ್ರಾವೆಲ್ ಕ್ರಿಯೇಟರ್ ಆಗಿ ಆ ಥರ ಚಾಲೆಂಜಸ್ ಏನು ಫೇಸ್ ಮಾಡಿಲ್ಲ ನಾನು. ಏನಂತಂದರೆ ಇವಾಗ ನನಗಿಂತ ಜಾಸ್ತಿ ಬೆಳೆದವರು ಎಲ್ಲ ಇವರು ಕೌಶಿಕ್ ಇವರೆಲ್ಲ ಇದ್ದಾರಲ್ಲ, ಇವ್ರದ್ದೆಲ್ಲ ನೋಡಿಕೊಂಡು ಈ ಥರ ನಾನು ಒಂದೇನಾದರೂ ಮಾಡ್ಬೋದು ಅಂತ ನಾನು ಮೋಟಿವೇಶನ್ ಆಗಿ ತಗೊಂಡು ನೀವು ಚಿಕ್ಕ ವಯಸ್ಸಿಂದ ಅವ್ರ ಕಂಟೆಂಟ್ ನೋಡಿ ಬೆಳೆದೋರ? ಆ ಥರ ಅಲ್ಲ, ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಇವರು ಅಂತಲ್ಲ, ಇವರು ಮತ್ತು ಬೇರೆ ಬೇರೆಯವರು ಟ್ರಾವೆಲ್ ವ್ಲಾಗರ್ಸ್ ಎಲ್ಲ ಇರ್ತಾರಲ್ಲ, ಅವ್ರದ್ದೆಲ್ಲ ನೋಡಿಕೊಂಡು ಚಾಲೆಂಜಸ್ ಅಂತ ಆ ಥರದ್ದೇನು ನಾನು ಫೇಸ್ ಮಾಡಿ. ಟ್ರಾವೆಲ್ಗೆ ಅಂತಾನೆ ಅಲ್ಲ, ನೀವು ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಅಂದರೆ ಫ್ರೆಂಡ್ಸು ಸಪೋರ್ಟ್ ಮಾಡಲ್ಲ ಅಥವಾ ಗೊತ್ತಿದ್ದವರು ನೆಗೆಟಿವ್ ಕಮೆಂಟ್ಸ್. ಹಾಂ, ಸೊ ಆ ಥರದ್ದು ಕೂಡ ಚಾಲೆಂಜಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಹಂಗಿದ್ದು ಹೇಳ್ಬೋದು. ಆ ಥರದ್ದು ತುಂಬಾನೇ ಆಗಿದೆ ನೆಗೆಟಿವ್ ಕಮೆಂಟ್ಸು. ಯಾವುದಾದ್ರೂ ಒಂದು ಪೋಸ್ಟ್ ಹಾಕಿದ್ರೆ ಅದಕ್ಕೆ ಏನಾದರೂ ಒಂದು ರಿಲೇಟೇ ಇರಲ್ಲ, ಆ ಥರದ್ದು ಏನಾದರೂ ಕಮೆಂಟ್ಸ್ ಮಾಡ್ತಾರೆ. ಇವಾಗ ನಿನ್ನೆನೇ ಒಂದು ರೀಲ್ ಹಾಕಿದ್ದೆ, ಇಂಥ ಸ್ವರ್ಗದಲ್ಲಿ ಉಡಿಸಿ ಇಂಥ ಜಾಗದಲ್ಲಿ ಬದುಕೋತರ ಮಾಡೋದು. ಅದಕ್ಕೆ ಎಷ್ಟು ನೆಗೆಟಿವ್ ಕಮೆಂಟ್ ಬಂದಿದೆ ಅಂತಂದರೆ, ನಿಮ್ಮ ಸ್ವರ್ಗದಲ್ಲೇ ನೀವಿರಿ, ಇಲ್ಲಿ ಯಾಕೆ ಬಂದ್ರಿ, ಆ ಥರದ್ದು ಏನೇನೋ ಕಮೆಂಟು. ಬಟ್ ಆ್ಯಕ್ಚುಲಿ ಲಾಜಿಕ್ ಇದೆ. ಆ ಥರದ್ದು ಅದಕ್ಕಿಂತ ಇನ್ನೂ ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ಅದನ್ನೆಲ್ಲ ನೆಗೆಟಿವ್ ಕಮೆಂಟ್ ತಗೊಂಡು ಮತ್ತು ಬೇಡ, ಈ ಥರ ಕಾಂಟೆಂಟ್ ಕ್ರಿಯೇಷನ್ ಬೇಡ ಅಂತ ಬಿಟ್ಬಿಟ್ರೆ ಮತ್ತೆ ಮಾಡೋಕ್ಕಾಗಲ್ಲ ಅಂತ ನೆಗೆಟಿವ್ ಕಮೆಂಟ್ಸ್ ನೋಡಿಕೊಂಡು ಮತ್ತು ಈ ಥರದ ನೆಗೆಟಿವ್ ಕಮೆಂಟ್ಸ್ ಬರಲಿ, ಈ ಥರದವರಿಂದನೇ ನಾವು ಬೆಳಿಬೇಕು ಅಂತಾರೆ ಇಟ್ಕೊಂಡು ಮಾಡಬೇಕು ಅಂತ ನಾನು ಹೇಳೋದು. ಕೆಲವೊಂದು ಜನ ಇದಾರಲ್ಲ ನೆಗೆಟಿವ್ ಕಮೆಂಟ್ಸ್ಗೋಸ್ಕರನೇ ಮಾಡ್ತಾರವರು, ಫೇಕ್ ಅಕೌಂಟ್ ಮಾಡ್ಕೊಂಡು ಫೇಕ್ ಅಕೌಂಟ್ ಮಾಡ್ಕೊಂಡು ಯಾವುದೇ ಥರದ್ದು ರೀಲ್ ಹಾಕಿದ್ರು ಕಮೆಂಟ್ ಇದೆ ಇರುತ್ತೆ. ಇವಾಗ ನಾನು ಮಲ್ನಾಡ್ ಅಂದರೆ ಸ್ವರ್ಗ, ಮತ್ತು ಮಲ್ನಾಡ್ ಅಡಿಕೆ ಈ ಥರದ್ದೆಲ್ಲ ಹಾಕಿದ್ರೆ ಆ ಬಾಗಲಕೋಟೆ ಆ ಕಡೆಯವ್ರದ್ದು, ಬಯಲುಸೀಮೆ ಸೈಡ್ ಅವ್ರದ್ದು ಕಮೆಂಟ್ ಜಾಸ್ತಿ ಬರೋದು. ನೀವು ಮಲ್ನಾಡಲ್ಲಿ ಮಾತ್ರ ಅಡಿಕೆ ಬೆಳೆಯೋದಾ, ನಮ್ಮ ಕಡೆನೂ ಬೆಳಿತೀವಿ, ಆ ಥರ ಕಮೆಂಟು. ನಾನಲ್ಲೆಲ್ಲೂ ಮೆನ್ಷನ್ನೇ ಮಾಡಿರಲ್ಲ ಮಲ್ನಾಡಲ್ಲಿ ಮಾತ್ರ ಅಡಿಕೆ ಬೆಳೆಯೋದು ಅಂತ. ಎಷ್ಟು ಈ ಥರ ತಗೋತಾರೆ ಅಂತಂದರೆ ಮಾಡಕ್ಕೆ ಕೆಲಸ ಇರಲ್ಲ ಪಾಪ, ಇನ್ನೇನು ಮಾಡ್ತಾರೆ. ಅದು ಮತ್ತೆ ಅಡಿಕೆ ಬೆಳೆಯೋರು ಏನು ಮಾಡ್ತಿರಲ್ಲ, ಅವ್ರ ಪಡೆಯವರು ಅಡಿಕೆ ಬೆಳಿತಾರೆ. ಇವರು ಅಡಿಕೆ ತಿಂದೇ ಇರೋರೆ ಜಾಸ್ತಿ ಇದನ್ನ ಮಾತಾಡ್ತಿರ್ತಾರೆ, ಅಡಿಕೆ ತಿನ್ನೋರು ಸುಮ್ಮನೆ ತಿನ್ಸ್ಕೊತಿರ್ತಾರೆ. ಈ ಸೇಫ್ಟಿ ವಿಚಾರಕ್ಕೆ ಬಂದಾಗ ಅದು ನಿಮ್ಮ ಟ್ರಾವೆಲ್ ಜಾಗನ ಆಯ್ಕೆ ಮಾಡೋದ್ರ ಮೇಲೆ ಪರಿಣಾಮ ಯಾವ ರೀತಿ ಬೀರುತ್ತೆ? ಸೇಫ್ಟಿ ವಿಚಾರಕ್ಕೆ ಬಂದರೆ ಸೋಲೋ ಟ್ರಾವೆಲ್ ಮಾಡುವಾಗ ಜಾಸ್ತಿ ಈ ಥರ ಸೇಫ್ಟಿ ಬಗ್ಗೆ ನೋಡ್ಕೋಬೇಕು.
ನಾನು ಸೋಲೋ ಟ್ರಾವೆಲರ್ ಅಲ್ಲ, ಫ್ರೆಂಡ್ಸ್ ಅಂದರೆ ಟ್ರಾವೆಲ್ ಇಷ್ಟಪಡೋರೆ ಅಂಥ ಫ್ರೆಂಡ್ಸ್ನೇ ನಾನು ಈ ಥರ ಟ್ರೆಕ್ಕಿಂಗು ಈ ಥರ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗೋದು. ಈ ಟ್ರಾವೆಲ್ ಇಷ್ಟಪಡದೇ ಇರೋರನ್ನ ಕರ್ಕೊಂಡು ಹೋದ್ರೆ ಅವರೇನೋ ಅಲ್ಲಿ ಸುಮ್ಮನೆ ರೆಸ್ಟ್ ಮಾಡೋಕ್ಕೆ ಮಜಾ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಸುಮ್ಮನೆ ರೂಮ್ನಲ್ಲಿ ಕೂತ್ಕೊಂಡಿರೋದು, ಅವ್ರು ಹೊರಗಡೆ ಹೋಗೋದು ಅಂದರೆ ಇಷ್ಟ ಆಗಲ್ಲ. ಅಂಥವ್ರನ್ನೆಲ್ಲ ನಾನು ಕರ್ಕೊಂಡು ಹೋಗಲ್ಲ. ಮತ್ತು ಇನ್ನೊಂದು ಏನಂತಂದರೆ, ನಾನು ಈಗ ಹೊರಗಡೆ ಹೋದರೆ ನಾನು ಕಾವ್ಯ ಹೆಗ್ಡೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇವತ್ತು ಗೊತ್ತಾಗ್ಬಿಡಿ. ಇವತ್ತೆಲ್ಲ ಎಲ್ಲ ಅಕೌಂಟ್ ಎಲ್ಲ ಹಾಕೋದು ಇವತ್ತು. ಅವ್ರಿಗೆ ಒಳ್ಳೆ ಪಾಠ ಕಲ್ಸ್ ಬಂದಿರ್ತಾರೆ. ಫ್ರೆಂಡ್ಸ್ ಈಗ ಇಷ್ಟ ಇಲ್ಲರೋನು ಕರ್ಕೋಗಿರ್ತಾರಲ್ವಾ, ಟ್ರಿಪ್ ಎಂಡಲ್ಲಿ ಬರುವಾಗ ಒಳ್ಳೆ ಮಾರಲ್ ಲೆಸನ್ ಕಲಿಸ್ಬಿಟ್ಟು ಕರ್ಕೊ ಬಂದಿರ್ತಾರೆ. ಪುನಃ ಅವ್ರನ್ನ ಕರ್ಕೊಬರ್ಬೇಕು. ಆ ಥರದ್ದು ಎಷ್ಟೋ ಆಗಿದೆ. ಅವರಿಂದ ಎಷ್ಟೋ ಪ್ಲೇಸಸ್ ನೋಡೋದು ನಮಗೆ ಇದಾಗಿ ಮಿಸ್ ಆಗಿದೆ. ಅದಕ್ಕೆ ಈ ನಿಮ್ಮ ಕಂಟೆಂಟ್ಗಳಲ್ಲಿ ಎಸ್ಥೆಟಿಕ್ಸ್, ಅಥೆಂಟಿಸಿಟಿ ಮತ್ತು ನಿಮ್ಮ ಒಂದು ಪರ್ಸ್ನಲ್ ಕಂಫರ್ಟ್, ಈ ಮೂರನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇನ್ನೊಂದು ಮುಖ ತೋರಿಸಲ್ವಲ್ಲ, ಯಾಕೆ? ಸ್ಟಾರ್ಟಿಂಗಿಂದ ಏನೋ ಮುಖ ತೋರಿಸ್ಬೇಕು ಅಂತಾನೆ ಅನಿಸಿಲ್ಲ. ಆಮೇಲೆ 1K 2K ಹಿಂಗೆ ಆಗ್ತಾ ಬಂದಮೇಲೆ ಇವಾಗ ಯಾಕೆ ಫೇಸ್ ತೋರಿಸ್ಬೇಕು, ಇಷ್ಟು ದಿನ ಫೇಸ್ ತೋರಿಸಿಲ್ವಲ್ಲ. ಆಮೇಲೆ ಮತ್ತೆ ಇವಾಗ ಇನ್ನೂ ಜಾಸ್ತಿ ಫಾಲೋವರ್ಸ್ ಬರಲಿ ಅಂತ ಇವಾಗ ಫೇಸ್ ತೋರಿಸ್ತಾಳೆ ಅಂತ ಮತ್ತೆ ಜನರ ಕಮೆಂಟ್ ಬೇರೆ ಮತ್ತೆ ನೋಡ್ಬೇಕಲ್ಲ. ಇವಾಗಲೇ ಇಷ್ಟೊಂದು ನೆಗೆಟಿವ್ ಕಮೆಂಟ್ಸು, ಮತ್ತೆ ಇನ್ನು ಫೇಸ್ ತೋರಿಸಿದ್ಮೇಲೆ ಇನ್ನೆಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೋ ಅಂತ ಬೇಡ, ಫೇಸ್ ರಿವೀಲ್ ಮಾಡೋದೇ ಬೇಡ ಅಂದ್ಕೊಂಡು ಫೇಸ್ ರಿವೀಲ್ ಮಾಡಿದ್ವಿ. ಮತ್ತೆ ತುಂಬ ಜನ ಕೇಳ್ತಾರೆ, ಫೇಸ್ ಯಾಕೆ ತೋರಿಸಿಲ್ಲ, ನಿಮ್ಮ ಮನೇಲಿ ಏನಾದರೂ ಹೇಳ್ತಾರಾ, ಆ ಥರ ಎಲ್ಲ ಕ್ವಶನ್ಸ್ ಬಂದಿದೆ. ತುಂಬ ಜನ ಕೇಳಿದ್ದಾರೆ. ಆ ಥರ ಎಲ್ಲ ಏನಿಲ್ಲ, ಯಾರೂ ಫೇಸ್ ತೋರಿಸ್ಬೇಡ ಅಂತ ನಮ್ಮ ಮನೇಲೂ ಏನು ಆ ಥರ ಎಲ್ಲ ಏನಿಲ್ಲ. ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಫೇಸ್ ತೋರ್ಸೋಕ್ಕೆ, ಅದಕ್ಕೆ ಏನು ಫೇಸ್ ತೋರಿಸಿರ್ಲಿಲ್ಲ, ಈಗ ತೋರಿಸ್ತಾರೆ. ಇವತ್ತು ಉದ್ಘಾಟನೆ. ಇನ್ಮೇಲೆ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಕಾಂಟೆಂಟ್ ಇಷ್ಟ ಆದರೆ ನೋಡ್ಕೊಂಡು ಅವರೇ ಫಾಲೋ ಮಾಡಲಿ. ಫೇಸಲ್ಲಿ ಏನಿದೆ, ಕಂಟೆಂಟ್ ಮುಖ್ಯ. ಕಂಟೆಂಟ್ ಮುಖ್ಯ. ಈ ಡ್ರೋನಲ್ಲಿ ತೆಗೆದಿರುವಂಥ ಶಾರ್ಟ್ಸ್ಗಳು ಅದೊಂದು ಇಡೀ ಲುಕ್ನ ಒಂದು ಚೇಂಜ್ ಮಾಡುತ್ತೆ. ಸೊ ನಿಮಗೆ ಈ ಡ್ರೋನ್ ಶಾರ್ಟ್ಸ್ ಅಥವಾ ಡ್ರೋನ್ ಫಿಲಮ್ ಇದನ್ನು ತೆಗಿಬೇಕು ಅಂತ ಆ ಕ್ರೇಜ್ ಹುಟ್ಟಿದ್ದು ಹೆಂಗೆ, ಯಾಕೆ, ಯಾವಾಗ? ಸೊ ನಾನು EC ಸ್ಟೂಡೆಂಟ್. ಮುಂಚೆಯಿಂದನೂ ನಾನು ಏರೋ JC ಅಂತ ಒಂದು ಕ್ಲಬ್ ಇತ್ತು ನಮ್ಮದ್ರಲ್ಲಿ. ಅಂದರೆ ವಿ ಫಸ್ಟ್ ಏನೋ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ದೆನ್ ನಾವು USA ಹೋಗಿ ಕಾಂಪೀಟ್ ಮಾಡ್ತೀವಿ, ಲೈಕ್ ಬಿಲ್ಡಿಂಗ್ RC ಪ್ಲೇನ್ಸ್. ಸೊ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಬಟ್ ಆಬ್ವಿಯಸ್ಲಿ ಮೋರ್ ಮೆಟೀರಿಯಲ್ಸ್, ಅದು ಸೈಂಟಿಫಿಕ್ ಆಗಿರುತ್ತೆ, ಅಂದರೆ ಬಿಲ್ಡ್ ಮಾಡಿ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊಂಡು. ಬಟ್ ಇಂಜಿನಿಯರಿಂಗ್ ಮಾಡುವಾಗ ಹಂಗೆ ಮಾಡಿದ್ವಿ. ಸೊ ಪೋಸ್ಟ್ ಇಂಜಿನಿಯರಿಂಗ್ ನನಗೆ ಒಂದು ಹುಚ್ಚಿತ್ತು, ನನ್ನದೇ ಆದದೊಂದು ಡ್ರೋನ್ ಇರಬೇಕು, ಏನೋ ಕಾಣುತ್ತೆ ಈಚೆಯಿಂದ, ಎಲ್ಲರೂ ತೆಗಿತಿದ್ದಾರೆ ನಾನು ನೋಡಲಿ ಅಂತ. ಸೊ ಹಾಗೇನು ಮಾಡಿದೆ, ಒಂದು ಡ್ರೋನ್ ತೊಗೊಂಡೆ. ಇನ್ನು ಹಾರಿಸಿದ್ಮೇಲೆ ಅಷ್ಟೇ ಖುಷಿ ಬಂತು. ಅದೇ ಖುಷಿಲಿ ಬೇರೆ ಬೇರೆ ಜಾಗಕ್ಕೆ ಹೋಗಿ ಬೇರೆ ಬೇರೆ ಥರ ತೆಗಿತಾರೆ. ನೀವು ಡ್ರೋನ್ ಹಾರಿಸ್ಬೇಕಾದ್ರೆ ಅಥವಾ ಫೋಟೋಸ್ ತೆಗಿಬೇಕಾದ್ರೆ ಅತಿ ಹೆಚ್ಚು ಚಾಲೆಂಜಿಂಗ್ ಆಗಿದ್ದು ಯಾವಾಗ? ಜಾಗ ಇರ್ಬೋದು, ಶಾರ್ಟ್ಸ್ ಇರ್ಬೋದು. ಅಂತ ಪ್ರತಿ ಸಲಿನೂ ಎಲ್ಲ ಜಾಗನೂ ತಂಪಾಗಿರುತ್ತೆ ಅಂತ ಹೇಳೋಕ್ಕಲ್ಲ, ಬಿಸಿಲಿರುತ್ತೆ. ಸೊ ಈಗ ನಾನು ಹೋಗಿ ಅಭ್ಯಾಸ ಆಗಿದೆ. ಬಟ್ ಈಗ ಹೊಸೊಬ್ರು ಬರೋರು ನಾನು ಕರ್ಕೊಂಡು ಹೋಗಿನಿ ಕಲೀಲಿ ಅಂತ. ಬಟ್ ಅವ್ರಿಗೆ ಅದೇ ಬಿಸಿಲು ಆಗಿರಲಿಲ್ಲ. ಸೊ ಆ ಬಿಸಿಲು, ಊಟ ತಿಂಡಿ ಇಲ್ಲದೆ ಇರೋದನ್ನ ತಡ್ಕೊಂಡು ಕೂರ್ಬೇಕಾಗಿರೋದು ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಬ್ರೇಕ್ ತೊಗೊಂಡ್ರೆ ಮೇಯ್ನ್ ಪಾಯಿಂಟೇನೆ ಮಿಸ್ ಆಗುತ್ತೆ, ಅದೇನೇ ಬ್ರೇಕ್ ಆಗೋಗುತ್ತೆ. ಸೊ ನೀವು ಊಟ ತಿಂಡಿ ಬೇಕಿದ್ರೆ ಆಮೇಲೆ ತಿನ್ಬೋದು, ಬಟ್ ಬಿಸಿಲಲ್ಲಿ ಕೂತ್ಕೊಂಡು ಕಾಯ್ಕೊಂಡು ಕೂರೋದೇ ಇಂಪಾರ್ಟೆಂಟ್. ಈ ಡ್ರೋನ್ ಕ್ರ್ಯಾಶ್ ಆಗೋ ಟೈಮಲ್ಲಿ ಜಸ್ಟ್ ಮಿಸ್ ಆಗಿ ಬಚಾವಾಗಿದ್ದು ಅಂತ ಮೊಮೆಂಟ್ಸ್? ಮಿಸ್ ಆಗಿದೆ ಅಂತೆಲ್ಲ, ಕ್ರ್ಯಾಶ್ ಆಗೋಗಿದೆ. ಬಟ್ ಮುಂಚೆ ನಂಗೆ ಕ್ರ್ಯಾಶ್ ಆದಾಗ ನಂಗೆ ಬೇಜಾರಾಗ್ತಿತ್ತು. ಅಂದರೆ ಡ್ರೋನು ಕ್ರ್ಯಾಶ್ ಆಯಿತು, ವಿಡಿಯೋ ಇಲ್ಲ ಅಂತ. ಬಟ್ ಈಗೇನು ಮಾಡ್ತಿದ್ದೀನಿ, ಕ್ರ್ಯಾಶ್ ಇಸ್ ಪಾರ್ಟ್ ಆಫ್ ದ ಲೆಸನ್. ಈಗ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ, ಬಟ್ ಆಕ್ಸಿಡೆಂಟ್ ಕಮ್ಮಿ ಆಗಂಗೆ ನಾವು ಹಾರಿಸ್ತೀವಿ ಅಷ್ಟೇ, ಬೇಕು ಅಂತ ಹಾರಿಸೋದು, ಕ್ರ್ಯಾಶ್ ಮಾಡಲ್ಲ. ಮತ್ತು ಫೀಲಿಂಗ್ಸ್ ಇರಬಾರ್ದು ಆ ಇಕ್ವಿಪ್ಮೆಂಟ್ ಮೇಲೆ. ಮುಂಚೆ ಡ್ರೋನ್ ಅಂದರೆ ತುಂಬ ಕ್ಲೋಸ್ ಆಗಿದೆ ಅಂಥದ್ದು, ಮುರಿದೋಯ್ತಲ್ಲ ಅಂತಿತ್ತು. ಈಗ ವಿ ಜಸ್ಟ್ ಸೀ ಇಟ್ ಆಸ್ ಎನ್ ಇಕ್ವಿಪ್ಮೆಂಟ್, ಡಿವೈಸ್ ಥರ. ಮುರಿತ ಅಂದರೆ ಇನ್ನೊಂದು ಡ್ರೋನ್ ಇದೆ, ಹಾರಿಸ್ಬಿಟ್ಟು ಅದು ಹೋಗಿ ರೆಡಿ ಮಾಡಿಸ್ಕೊಂಡು ಕೂರಿಸ್ತಾರೆ. ಈ ಇಂಡಿಯಾದಲ್ಲಿರೋ ಡ್ರೋನ್ ರೂಲ್ಸು ರೆಗ್ಯುಲೇಷನ್ನು ನಿಮ್ಮ ಕೆಲಸದ ಮೇಲೆ ಎಷ್ಟು ಪರಿಣಾಮ ಬೀರಿದೆ? ನಿಜ ಇರಬೇಕಾ? ಸೊ ಈಗ ಇಂಡಿಯನ್ ರೂಲ್ಸ್ ಏನಿದೆ ಪ್ರಾಪರ್ ಆಗಿ ಸ್ಟ್ಯಾಂಡರ್ಡ್ ಆಗಿದೆ. ಹೆಂಗೆ ಅಂದರೆ, ಈಗ ಕಾರ್ ಓಡಿಸೋಕ್ಕೆ ಲೈಸೆನ್ಸ್ ಬೇಕು, ಲೈಸೆನ್ಸ್ ಇದೆ. ಬಟ್ ನಿಜವಾಗ್ಲೂ ಅದು ನನಗೆ ಉಪಯೋಗ ಬಂದಿಲ್ಲ. ನನಗೆ ಅಂತಂದರೆ 90% ಜನಕ್ಕೆ ಅದು ಉಪಯೋಗ ಇಲ್ಲ. ಸೊ ನೀವು ಹೆಂಗೆ ಹೇಳ್ಬೋದು ಅಂದರೆ, ಲೈಸೆನ್ಸ್ ಮಾಡೋಕ್ಕೆ ನೀವು ಮಿನಿಮಮ್ 30,000 ಕೊಡಬೇಕು, ನಿಮ್ಗೆಲ್ಲೂ ಯೂಸ್ ಆಗಲ್ಲ ಅದು. ಡ್ರೋನ್ ಹಾರಿಸ್ಬೇಕಲ್ಲ ಅಂತ ನೀವು ಮಾಡಬೇಕು. ಸೊ ಅದರಲ್ಲೂ 90% ಜನ ಲೈಸೆನ್ಸೇ ಮಾಡಿಸಲ್ಲ. ನನಗೆ ಯೂಸ್ ಆಗಿದೆ ಎಲ್ಲಿ ಅಂದರೆ, ಈಗ ಎಲ್ಲರೂ ಹಾರಿಸುವಾಗ ಪೊಲೀಸ್ ಬಂದು ಹಿಡಿತಾರೆ, ಲೈಸೆನ್ಸ್ ಇದೆ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ. ಲೈಸೆನ್ಸ್ ಇದೆ ಅಂದರೆ ಏನೂ ಮಾಡೋದಿಲ್ಲ, ಅವ್ರು ನಮ್ಮ ಕಾನ್ಫಿಡೆನ್ಸ್ ಮೇಲೆ ಅವರೇ ಹೊರಟೋಗ್ತಾರೆ. ಅದೇ ನೀವು ಲೈಸೆನ್ಸ್ ಇಲ್ಲ ಅಂದರೆ ನಿಮ್ಮನ್ನು ಹಿಡ್ಕೋತಾರೆ. ನೆಕ್ಸ್ಟ್ ಅದು ನೀವು ಬಿಡಿಸ್ಕೋಬರಕ್ಕೆ ನಿಮ್ಗೀಗ ಏನು ಮಾಡಬೇಕು ಅದು ಕೊಟ್ಟು ಆ ಥರದ್ದು ಯಾವ್ದಾದ್ರು ಮೂಮೆಂಟ್ ಆಗಿದೆಯಾ?
ಇಲ್ಲ ಆ ಥರ ಆಗಿಲ್ಲ, ಅಂದರೆ ಆಗಿದೆ ಒಂದ್ಸಲಿ. ಸೊ ನಾನು ಇದಕ್ಕೆ ಹೋಗಿದ್ದೆ BR ಹಿಲ್ಸ್. ನಂಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕ್ರೇಜ್. ನಾ ಏನು ಮಾಡಿದೆ, ಮೇಲ್ಗಡೆ ಟೆಂಪಲ್ ಹತ್ರನೇ ಹೋಗಿ ಹಾರಿಸಿದ್ದೀನಿ. ನಂಗೆ ಗೊತ್ತು ಲೀಗಲಿ ಟೈಗರ್ ರಿಸರ್ವ್ ಹಾರಿಸಂಗಿಲ್ಲ ಅಂತ. ಹಾಗೆ ಡ್ರೋನ್ ಹುಚ್ಚಲ್ಲಿ ಹೋಗಿ ಹಾರಿಸಿದ್ಮೇಲೆ ಸಿಗಾಕೊಂಡಿದ್ದೀನಿ. ಫುಲ್ ವಾದ. ಅವ್ರು ಡ್ರೋನಿಗೆ ಕಿತ್ಕೊಬಿಟ್ರು. ಬೆಳಗ್ಗೆಯಿಂದ ಸಂಜೆ ತನಕ ಕೂತಿದ್ದೀನಿ. ಆಮೇಲೆ ಬಿಡಿಸ್ಕೊಂಡು ಬರೋಕ್ಕೆ ಯಾರಿಗೋ ಫೋನ್ ಮಾಡಿದ್ದೀನಿ. ಆಮೇಲಿಂದ ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ನಾನು ಈಗ ASA ಮಾನ್ಯುಮೆಂಟ್ಸ್ ಆದರೆ ರೂಲ್ಸ್ ಬ್ರೇಕ್ ಮಾಡಿಲ್ಲ. ಯಾಕಂದರೆ ಇವತ್ತು ವೈರಲ್ ಆಗ್ಬೋದು, ಬಟ್ ನೀರ್ ಮೇಲೆ ನಡೆದಂಗೆ. ಯಾವತ್ತೋ ಒಂದಿನ ಈಗ ನಮ್ಮನ್ನ ಹಿಡಿಬೇಕು ಅಂದರೆ ಅದನ್ನೇ ಇಟ್ಕೊಂಡು ಹಿಡಿಬೋದು ನಮ್ಮನ್ನ. ಸೊ ಅದನ್ನು ಒಂದ್ಸಲಿ ಆಗಿದೆ ನನಗೆ. ಶ್ರೀರಂಗಪಟ್ಟಣದ ಹಾರಿಸಿದೆ ASA ಮಾನ್ಯುಮೆಂಟ್, ಕರೆದು ಕೂರಿಸಿದ್ರು ಸ್ಟೇಷನ್ಗೆ. ಅಂದರೆ ಅದು ನನ್ನ ತಪ್ಪು. ನಂಗೆ ಗೊತ್ತು ನಾನು ತಪ್ಪು ಮಾಡ್ತೀನಿ ಅಂತ ಮುಂಚೆನೆ. ತಪ್ಪು ಮಾಡಿದೆ, ಬಟ್ ಈಗ ಆ ಥರ ತಪ್ಪು ಮಾಡಿದೆ. ಗುಡ್, ಸೂಪರ್. ನಿಮ್ಮ ಕಂಟೆಂಟ್ ತುಂಬಾ ರಾ ಮತ್ತೆ ರಿಯಲ್ ಆಗಿರೋಂಥದ್ದು. ಸೊ ಈ ಅಥೆಂಟಿಸಿಟಿನ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ? ಆ ಜಾಗಗಳಿಗೆ ಹೋದಾಗ ಆ ಜಾಗಗಳ ಕೆಲವೊಂದು ಜಾಗ ನಾನು ಹೋಗೋದೇ ಮುಖ್ಯವಾಗಿ ಹಿಮಾಲಯ ಜಾಗಕ್ಕೆ. ಆ ಜಾಗನೇ ರಗೆಡ್ ಆಗಿರುತ್ತೆ, ರಾ ಆಗಿರುತ್ತೆ. ನಾವು ಏನೇ ತೆಗೆದ್ರೂ ಅದು ಇಲ್ಲಿ ಬಂದು ನೋಡಿದಾಗ ಅದು ರಾಗೆ ಫೀಲ್ ಅನಿಸುತ್ತೆ. ಮತ್ತೊಂದು ವಿಷಯ ಕೇಳಾದ್ರೆ ಇಂಟೀರಿಯರ್ ಹಳ್ಳಿಗೆ ಹೋಗೋದು ಅಥವಾ ಜಾಗದ ಜನ ಅಥವಾ ಏನು ಮಾಡ್ತಾರೆ ಅವರ ರೈತರಾಗಲಿ ಅಥವಾ ಅವ್ರ ಮನೆಗಳಲ್ಲಿ ಏನೇನು ಮಾಡ್ತಾರೆ ಅಡುಗೆ ವಿಷಯದಾಗಲಿ, ಅದನ್ನೆಲ್ಲ ತೆಗೆದಾಗ ರಾ ಅಥೆಂಟಿಕ್ ಫೀಲ್ ಬರುತ್ತೆ. ಸೊ ಕೆಲವೊಂದು ಇಂಟೀರಿಯರ್ ಜಾಗಕ್ಕೆ ಹೋಗಿ ತೆಗೆದಾಗ ಅದು ಅಥೆಂಟಿಸಿಟಿನ ಮೇಂಟೈನ್ ಮಾಡ್ದಂಗೆ. ನೀವು ಟ್ರಾವೆಲ್ ಮಾಡೋವಾಗ ಈ ವಿಜುವಲ್ಸ್ಗಿಂತ ಜಾಸ್ತಿ ಅಲ್ಲಿನ ಎಕ್ಸ್ಪೀರಿಯನ್ಸಿಗೆ ಜಾಸ್ತಿ ಫೋಕಸ್ ಮಾಡ್ತೀರಾ? ಖಂಡಿತ ಹೌದು. ಯಾಕೆಂದರೆ ನಾವು ಆವಾಗಲೇ ಮಾತಾಡ್ದಂಗೆ ಎಷ್ಟೋ ಮೂಮೆಂಟ್ನ ಮಿಸ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಬೀಯಿಂಗ್ ಪ್ರೆಸೆಂಟ್ ಮುಖ್ಯ. ನನಗೆ ವಿಡಿಯೋ ಮಾಡ್ತೀನಿ, ಆದರೆ ಅಲ್ಲೂ ಇದ್ದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಮುಖ್ಯ ಆಗುತ್ತೆ ವಿನಃ ನನಗೆ ವಿಡಿಯೋ ತೆಗೆದು ನಾನು ಫೇಮಸ್ ಆಗಬೇಕು ಅಥವಾ ಇನ್ನೊಂದು ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿಲ್ಲ. ನಾನು ಯಾವತ್ತಿದ್ರೂ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ. ನಿಮ್ಮ ಈ ಟ್ರಾವೆಲ್ ಜರ್ನಿಲಿ ನಿಮ್ಮನ್ನ ಸಂಪೂರ್ಣ ಬದಲಾಯಿಸಿದಂತಹ ಒಂದು ಕಥೆ, ಘಟನೆ ಅಥವಾ ಯಾವ್ದಾದ್ರು ನೆನಪನ್ನ ಹೇಳೋದಾದ್ರೆ? ಎಲ್ಲ ಯಾವುದೇ ವಿಷಯ ಕೇಳಿದ್ರು ನಾನು ಹೇಳೋದೇ ಒಂದೇ, ಸ್ಪಿತಿ ನನಗೆ ಎಷ್ಟು ಕಲಿಸಿದೆ, ಎಷ್ಟು ತಿಳಿಸಿದೆ ಅನ್ನೋದು ಯಾರಿಗೂ ಹೇಳೋಕ್ಕೂ ಆಗಲ್ಲ, ಎಷ್ಟು ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ. ಕಳೆದೋಗಿರೋದಾಗಲಿ, ದಾರಿ ಹುಡ್ಕೊಂಡು ಬಂದಿರೋದಾಗಲಿ, ಜನ ನನಗೆ ಕೆಲವೊಂದನ್ನ ಹೇಳ್ಕೊಟ್ಟಿರೋದಾಗಲಿ, ಅಥವಾ ಹೆಂಗೆ ಬಾಳಬೇಕು, ಹೆಂಗೆ ಬದುಕಬೇಕು, ಎಷ್ಟು ಕಷ್ಟ ಇರುತ್ತೆ ಜೀವನ, ಯಾವುದೇ ವಿಷಯದಲ್ಲಾಗಲಿ. ನಾನಿಲ್ಲಿ ಕೆಲಸ ಮಾಡ್ತಿದ್ದಾಗ ನನಗೆ ನನಗೆ ದುಡ್ಡು ಬರ್ತಿದೆ, ಅದು ಬರ್ತಿದೆ. ಅಲ್ಲಿ ಹೋದಾಗ ಗೊತ್ತಾಗಿದ್ದು ನನಗೆ ಇನ್ನು ಜೀವನನೇ ಬೇರೆ ಇದೆ. ಫಸ್ಟ್ ಟೈಮ್ ಹೋದಾಗ ಅಲ್ಲಿಂದ ಕಲಿತಾ ಬಂದಿದ್ದು ನಾನು ಒಂದು 8 ಸತಿ ಆಗಿದೆ ಸ್ಪಿತಿ. ಪ್ರತಿಯೊಂದು ಸತಿ ಹೋದಾಗಲೂ ಲಾಸ್ಟ್ ಟೈಮ್ ಹೋದಾಗ ಸ್ನೋಫಾಲ್ ಆಗಿ ಒಂದು ಹಳ್ಳಿಲಿ 7 ದಿವಸ ಇದ್ವಿ. ನಿಮಗೆ ಜೀವನದಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಆರಾಮಾಗುತ್ತೆ ಅನ್ನೋದು ಒಂದಾದರೆ ಅಲ್ಲಿಗೆ ಹೋದಾಗ ಗೊತ್ತಾಗೋದು ಅದು ಅಷ್ಟು ಸುಲಭ ಅಲ್ಲ ಜೀವನ ಅನ್ನೋದು. ಎಲ್ಲೋ ಒಂದು ಕಡೆ ನಾವು ನಿಲ್ತೀವಿ, ಎಲ್ಲೋ ಒಂದು ಕಡೆ ನಾವು ನಿಲ್ಲಬೇಕಾಗುತ್ತೆ, ಕೆಲವೊಂದನ್ನು ಕಲಿಬೇಕಾಗುತ್ತೆ, ಕೆಲವೊಂದನ್ನು ನಾವು ಪಡ್ಕೋಬೇಕಾಗುತ್ತೆ. ಅಷ್ಟು ಸುಲಭ ಅಲ್ಲ ಅನ್ನೋದು ಕಲಿಸಿರೋದು ಒಂದೇ ಒಂದು ಜಾಗ ಅಂದರೆ ಸ್ಪಿತಿ ವ್ಯಾಲಿ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಜಾಗ ಯಾವುದು? ನಿರೀಕ್ಷೆಗೂ ಮೀರಿದಂತಹ ಜಾಗ ಅಂತಂದ್ರೆ ಎಲ್ಲನೂ ನಿರೀಕ್ಷೆಗೆ ಮೀರಿದಂತಾನೆ ಜಾಗನೇ ಅಂತಾನೆ ಹೇಳ್ಬೋದು. ಉತ್ತರ ಕೊಡೋದಕ್ಕೆ 3 ಸೆಕೆಂಡ್ ಮಾತ್ರ, ಒಂದೇ ವಾಕ್ಯ. ನೆಟ್ಗೋಡ್ ಫಾಲ್ಸ್ ಅಂತ ಹೇಳ್ಬೋದು. ಓಕೆ. ಯಾವ ಜಾಗ ಬೇಜಾರು ಮಾಡಿತ್ತು? ಹಾಸ್ಕೋಟ್ ಫಾಲ್ಸ್. ಚೀಪೆಸ್ಟ್ ಟ್ರಿಪ್ ಯಾವುದು? ಪಾಂಡಿಚೇರಿ. ಯಾವುದು ಎಕ್ಸ್ಪೆನ್ಸಿವ್? ಓಕೆ. ಯಾವುದು ನೀವು ಯಾವಾಗಲೂ ತಗೊಂಡು ಹೋಗೋದಕ್ಕೆ ಮರೆಯೋದಂತ ವಸ್ತು ಅಥವಾ ಫೋನ್ ಚಾರ್ಜ್? ಕಂಟೆಂಟ್ಗೋಸ್ಕರ ವಿಸಿಟ್ ಮಾಡಿರುವಂಥ ಜಾಗ, ಬಟ್ ಆಮೇಲೆ ನಿಮ್ಗೆ ಅದ್ರ ಮೇಲೆ ಪ್ರೀತಿ ಆಗಿದ್ದು? ಈ ಥರ ಜಾಗ ಯಾವುದೂ ಇಲ್ಲ. ಒಬ್ಬರೇ ಟ್ರಾವೆಲ್ ಮಾಡೋದಾ ಇಲ್ಲ ಕಂಪ್ನಿಗೆ? ಒಬ್ಬರೇ, ಸೋಲೋ ಟ್ರಾವೆಲ್ ಅಲ್ಲ. ಯಾವ ಫುಡ್ನ ನೀವು ಟೇಸ್ಟ್ ಮಾಡಿ ಆಮೇಲೆ ಬೇಜಾರು ಮಾಡ್ಕೊಂಡಿದ್ದು? ಕೊಲಾಬಿಗೆ ಹೋಗಿದ್ದೆಲ್ಲ ಫುಡ್. ಸತ್ಯ ಬಂತು. ಯಾವ ಜಾಗ ಓವರ್ ರೇಟೆಡ್ ಅಂತ ಅನ್ಸುತ್ತೆ? ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಒಂದೊಂದು ಪ್ಲೇಸ್ಗೆ ಹೋಗಿರ್ತೀವಿ, ಅದೆಲ್ಲ ಓವರ್ ರೇಟೆಡ್ ಅಂತಾನೆ ಅನ್ಸುತ್ತೆ. ಅವರು ಚೀಪಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿರ್ತಾರೆ. 3 ಸೆಕೆಂಡ್, ಒಂದು ವಾಕ್ಯ. ಯಾವ ಜಾಗ, ಯಾವ ಹಿಡನ್ ಜಮ್ನ ಜನ ಜಾಸ್ತಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಸುತ್ತೆ? ಯಾವುದು ಮಾಡೋದು ಬೇಡ ಅಂತಾನೆ ಅನ್ಸುತ್ತೆ. ಹಿಡನ್ ಜಮ್. ಉತ್ತರ ಕೊಡ್ತೀರ? ನಿಮ್ಮ ಟ್ರಾವೆಲ್ ವೈಬ್ಗೆ ಮ್ಯಾಚ್ ಆಗುವಂಥ ಸಾಂಗ್? ನನಗೆ ಹಳ್ಳಿ ಸಾಂಗ್ಸ್ ಎಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಹಳ್ಳಿ ಮೇಸ್ಟ್ರಿ,
ಆ ಥರ ರೀಲ್ಸಿಗೆ ಹಾಕ್ತೀನಲ್ಲ, ಅಲ್ಲಿ ಆಡುತ್ತಂದ್ರೆ ನಾನು ಆ ಥರದ ಸಾಂಗ್ ಮಾತಾಡ್ತೇನೆ. ಓಕೆ, ಅನ್ಲಿಮಿಟೆಡ್ ದುಡ್ಡಿದೆ, ನಾಳೆಯಿಂದ ಎಲ್ಲಿಗೆ ಹೋಗಿ ಶುರು ಮಾಡ್ತೀರಾ? ಫುಲ್ ಟ್ರೆಕ್ಕಿಂಗ್, ಮೌಂಟೇನ್ ಆರ್ ಬೀಚಸ್, ಮೌಂಟೇನ್ಸ್, ಸನ್ರೈಸ್ ಆರ್ ಸನ್ಸೆಟ್, ಸನ್ಸೆಟ್, ಬ್ಯಾಕ್ ಪ್ಯಾಕ್ ಅಥವಾ ಸೂಟ್ ಕೇಸ್, ಬ್ಯಾಕ್ ಪ್ಯಾಕ್, ವರ್ಸ್ಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಊಟಿ, ಡ್ರೀಮ್ ಡೆಸ್ಟಿನೇಷನ್, ಮನೆ, ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಜಾಗ, ಖುಷಿ ಕೊಟ್ಟಂತಹ ಜಾಗ, ನಾಗಮಲೆ ಹಿಲ್ಸ್ ಅಂತ ಇದೆ. ಯಾವ ಜಾಗ ಬೇಜಾರು ಮಾಡಿಸಿತ್ತು? ಚಾಮರಾಜನಗರ. ಚೀಪೆಸ್ಟ್ ಟ್ರಿಪ್, ಚೀಪೆಸ್ಟ್ ಟ್ರಿಪ್ ಅಂತ ಏನಿಲ್ಲ, ನಾರ್ಮಲ್ ಸೇಮ್ ಬಜೆಟ್ ಇಲ್ಲ. ಎಕ್ಸ್ಪೆನ್ಸಿವ್, ಎಕ್ಸ್ಪೆನ್ಸಿವ್ ಏನೋ ಎಲ್ಲ ಸೇಮ್. ಯಾವ ವಸ್ತುನ ತಗೊಂಡೋಗಕ್ಕೆ ಮರಿತೀರಾ? SD ಕಾರ್ಡ್ ಮೋಸ್ಟ್ ಆಫ್ ದ ಟೈಮ್. ಯಾವ ಜಾಗ ಕಂಟೆಂಟ್ಗೋಸ್ಕರ ವಿಸಿಟ್ ಮಾಡಿ ಆಮೇಲೆ ಇಷ್ಟ ಆಗಿದ್ದು? ಆ ಥರ ಅಂತ ಯಾವುದೂ ಇಲ್ಲ. ಒಬ್ಬರೇ ಟ್ರಾವೆಲ್ ಮಾಡ್ತೀರಾ, ಕಂಪ್ನಿ ಜೊತೆಗ? ಇಲ್ಲ, ಸೋಲು. ಯಾವ ಫುಡ್ ತಿಂದು ನಿಮ್ಗೆ ಆಮೇಲೆ ತಕ್ಷಣ ಬೇಡ ಅಂತ ಅನ್ಸಿದ್ದು? ಆ ಥರ ತುಂಬ ಇದೆ. ಅಂದರೆ ನಾನು ಮಲೇಷ್ಯಾಗೆ ಹೋಗಿದ್ದೆ, ಲೋಕಲ್ ಫುಡ್ ಟ್ರೈ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಎಲ್ಲ ಫುಡ್ಡು ಅಷ್ಟೇ, ಎಲ್ಲ ಫುಡ್ಡು ಹಂಗೆ. ಯಾವ ಜಾಗ ಓವರ್ ರೇಟೆಡ್? ಪ್ರತಿಯೊಂದು ಜಾಗನೂ ಓವರ್ ರೇಟೆಡ್. ಯಾವ ಹಿಡನ್ ಜಮ್ನ ಜನ ಇನ್ನೂ ಡಿಸ್ಕವರ್ ಮಾಡಬೇಕು? ಹಿಡನ್ ಜಮ್ ಡಿಸ್ಕವರ್ ಮಾಡಬೇಕು ಅಂತಿಲ್ಲ, ಬಟ್ ಪ್ಯಾಡಿ ಫೀಲ್ಡ್ಸ್ ಆ ಥರ ಹೋಗಿ ಟೈಮ್ ಎಂಜಾಯ್ ಮಾಡಬೇಕು. ಅದೇ ನಿಮ್ಮ ಟ್ರಾವೆಲ್ ವೈಬ್ಗೆ ಸೂಟ್ ಆಗುವಂತಹ ಹಾಡು? ಹಾಡೇ ಕೆಡಿಸ್ಕೊಳ್ಳೋದು. ಸಿಕ್ಕಾಪಟ್ಟೆ ಅನ್ಲಿಮಿಟೆಡ್ ದುಡ್ಡಿದ್ರೆ ನಾಳೆಯಿಂದ ಎಲ್ಲಿಗೆ ಹೋಗ್ತೀರಾ? ಮೌಂಟೇನ್ಸ್ ಇವ್ರನ್ನೇ ಹಿಡ್ಕೊತೀನಿ. ಬಟ್ ಆಕ್ಚುಲಿ ಮೌಂಟೇನ್ಸ್ ದುಡ್ಡು ಬೇಡ. ಇಲ್ಲ ಅಣ್ಣ, ಇಕ್ವಿಪ್ಮೆಂಟ್ಸ್ ಅಲ್ಲಿ ತನಕ ಹೋಗ್ಬೇಕು. ಅಲ್ಲಿ ತನಕ ಹೋಗೋದಕ್ಕೆ ಬೇಡ, ಅಲ್ಲಿ ತನಕ ಅನ್ಲಿಮಿಟೆಡ್ ಅಲ್ಲಿಗೆ ಬೇಡ. ಅಲ್ಲ, ಒಂದು ಲಕ್ಷ ಕೋಟಿ ಬಂದ್ರೆ ಅಷ್ಟೇ, ಎಷ್ಟೋ ಕೋಟಿ ಅನ್ಲಿಮಿಟೆಡ್ ಮನಿ ಬಂದ್ರೆ ಯಾ ಎಕ್ವಿಪ್ಮೆಂಟ್ ಇದು? ಅಲ್ಲಿ ಹೋಗಿ ಕೂತ ನಾನೇ ಚಾಚ ಅಂತ ಕೂತ ಎಲ್ಲ ಆಯ್ತು. ಯಾ ಎಕ್ವಿಪ್ಮೆಂಟ್? ನಮ್ ಶೋಕಿ ನಾ ಮಾಡ್ಬೇಕಷ್ಟೇ. ನನ್ಗೇನು ಇಲ್ಲ, ನನ್ಗೇನು ಬೇಡ ಬೇಡ, ನಾನೆಲ್ಲ ಬೆಟ್ಟಕ್ಕೆ ಹೋಗ್ತೀನಿ, ನಾನೇ ಚಾಚ. ಓಕೆ, ಮೌಂಟೇನ್ಸ್ ಆರ್ ಬೀಚಸ್? ಮೌಂಟೇನ್ಸ್. ಸನ್ರೈಸ್ ಆರ್ ಸನ್ಸೆಟ್? ಸನ್ರೈಸ್. ಬ್ಯಾಕ್ ಪ್ಯಾಕ್ ಆರ್ ಸೂಟ್ ಕೇಸ್? ಬ್ಯಾಕ್ ಪ್ಯಾಕ್. ವರ್ಸ್ಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್? ಡ್ರೋನ್ ಕಳ್ಕೊಂಡಿದ್ದೀನೇ ವರ್ಷ. ನಾನು ಡ್ರೀಮ್ ಡೆಸ್ಟಿನೇಷನ್? ಆ ಥರ ಏನಿಲ್ಲ, ಎವ್ರಿಥಿಂಗ್ ಇಸ್ ಅ ಡ್ರೀಮ್. ಸೂಪರ್. ನಿಮಗೆ ಯಾವ ಜಾಗ ನಿಮಗೆ ನಿರೀಕ್ಷೆಗೂ ಮೀರಿದಂತ ಖುಷಿ ಕೊಟ್ಟಿದ್ದು? ಪಾತಗುಡಿ. ಬೇಜಾರು ಮಾಡಿಸಿದ್ದು? ಯಾವುದಿಲ್ಲ. ಚೀಪೆಸ್ಟ್ ಟ್ರಿಪ್? ಆಲ್ಮೋಸ್ಟ್ ಎಲ್ಲ ಬಜೆಟೆಡ್. ಈಗ ಮದುವೆ ಆದ್ಮೇಲೆ ಹೋಗಿರೋ ಟ್ರಿಪ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ದು? ಅದೇ, ಮದುವೆ ಆದ್ಮೇಲೆ ಎಲ್ಲ ಹೋಗಿದ್ದ ಎಲ್ಲ 3 times 5-6 ಟ್ರಿಪ್ ಮಾಡ್ಕೊ ಬರ್ಬೋದಿತ್ತು. ಕಾಂಟ್ರವರ್ಸಿ. ಯಾವ ವಸ್ತುನ ತಗೊಂಡೋಗಕ್ಕೆ ಯಾವಾಗಲೂ ಮರಿತೀರಾ? ಇಲ್ಲ, ಎಲ್ಲ ತಗೋತೀನಿ. ಯಾವ ಜಾಗನ ನೀವು ಕಂಟೆಂಟ್ಗೋಸ್ಕರ ವಿಸಿಟ್ ಮಾಡಿದ್ದು ಆಮೇಲೆ ಇಷ್ಟ ಆಗಿತ್ತು? ಸಫಾರಿಗಳು. ಟ್ರಾವೆಲ್ ಅಲೋನ್ ಅಥವಾ ಕಂಪ್ನಿ? ಮದುವೆ ಮುಂಚೆ ಅಲೋನ್, ಇವಾಗ ಹೆಂಡ್ತಿ. ಯಾವ ಫುಡ್ ನಿಮಗೆ ತಿಂದು ಆಮೇಲೆ ತಕ್ಷಣ ಬೇಜಾರಾಗಿದ್ದು? ಇಲ್ಲ, ಫುಡ್ ನನಗೆ ಇಷ್ಟ. ಯಾವ ಡೆಸ್ಟಿನೇಷನ್ ಓವರ್ ರೇಟೆಡ್? ನೀವು ಬೆಂಗಳೂರಲ್ಲಿರೋ ನಾರ್ತ್ ಈಸ್ಟ್ ಕೇಳಿದ್ರೆ ಹೇಳ್ತಾರೆ, ಅವ್ರಿಗೆ ಕರ್ನಾಟಕದಲ್ಲಿ ಗೊತ್ತಿರೋದೇ 3 ಜಾಗ: ಚಿಕ್ಕಮಗಳೂರು, ಕೂರ್ಗು. ಓಕೆ. ಯಾವ ಹಿಡನ್ ಜಮ್ಮು ಜನ ಇನ್ನೂ ಜಾಸ್ತಿ ಡಿಸ್ಕವರ್ ಮಾಡಲೇಬಾರ್ದು? ನಿಮ್ಮ ಟ್ರಾವೆಲ್ ವೈಬ್ಗೆ ಸೂಟ್ ಆಗುವಂತಹ ಸಾಂಗ್? ಮದುವೆಗೆ ಮುಂಚೆ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರ, ಇವಾಗ ನಮ್ಮ ಸಂಸಾರ ಆನಂದ ಸಾಗರ. ನಿಮ್ಮ ಕೈಗೆ ಅನ್ಲಿಮಿಟೆಡ್ ದುಡ್ಡು ಬಂದಿದ್ರೆ ನಾಳೆಯಿಂದ ಎಲ್ಲಿಗೆ ಹೋಗ್ತೀರಾ? ಮನೆ. ಬೆಂಗಳೂರಲ್ಲಿ ಇರೋದೇ ಇಲ್ಲ, ಮನೆ. ಅಲ್ಲಿಂದ ಓಡಾಡ್ತೀವಿ ಟ್ರಿಪ್ಗೆ. ಮೌಂಟೇನ್ಸ್ ಆರ್ ಬೀಚಸ್? 2, ಬಟ್ ಮೌಂಟೇನ್ ವಿತ್ ವಾಟರ್ಫಾಲ್. ಸನ್ರೈಸ್ ಆರ್ ಸನ್ಸೆಟ್? ಸನ್ರೈಸ್. ಬ್ಯಾಕ್ ಪ್ಯಾಕ್ ಆರ್ ಸೂಟ್ ಕೇಸ್? ಮದುವೆಗೆ ಮುಂಚೆ ಬ್ಯಾಕ್ ಪ್ಯಾಕ್, ಇವಾಗ ಸೂಟ್ ಕೇಸ್. ಇವ್ರು ಹೆಂಡತಿ ಲೆಕ್ಕಲು ಉತ್ತರ ಕೊಡ್ತಿದ್ದಾರೆ. ನೋಡ್ತಾರೆ ಅವ್ರು ಆಮೇಲೆ. ವರ್ಸ್ಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್? ಆಗಿಲ್ಲ. ಡ್ರೀಮ್ ಡೆಸ್ಟಿನೇಷನ್? ಆ ಥರ ಯಾವುದೂ ಇಲ್ಲ, ಇಂಡಿಯನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಸೂಪರ್. ಡ್ರೀಮ್ ಡೆಸ್ಟಿನೇಷನ್? ಸ್ಪಿತಿ ವ್ಯಾಲಿ. ಯಾವ ಜಾಗ ನಿಮಗೆ ಬೇಜಾರು ಮಾಡಿಸಿದ್ದು? ಬೇಜಾರು ಮಾಡಿಸಿಲ್ಲ, ಆದರೆ ಅಳಿಸಿದೆ. ಕೇದಾರ್ನಾಥ. ಚೀಪೆಸ್ಟ್ ಟ್ರಿಪ್? ಚೀಪೆಸ್ಟ್ ಟ್ರಿಪ್ ಇದೆ ಹಿಮಾಚಲ್. ಎಕ್ಸ್ಪೆನ್ಸಿವ್? ಯುರೋಪ್. ಯಾವ ಜಾಗ ನಿಮಗೆ ನಿರೀಕ್ಷೆಗೂ ಮೀರಿ ಖುಷಿ ಕೊಟ್ಟಿದ್ದು? ಸ್ಪಿತಿ. ಯಾವ ಜಾಗನ ಕಂಟೆಂಟ್ಗೋಸ್ಕರ ವಿಸಿಟ್ ಮಾಡಿ ಆಮೇಲೆ ಇಷ್ಟಪಟ್ಟಿದ್ದು? ಕಂಟೆಂಟ್ಗೆ ಅಂತ ಏನಿಲ್ಲ, ಆದರೆ ಭದ್ರಾ ರಿವರ್ಟನ್ ಅಂತ ಒಂದು ಇದೆ, ರೆಸಾರ್ಟ್. ಅದು ಬ್ಯೂಟಿಫುಲ್ ಪ್ಲೇಸ್. ಅದು ಒಬ್ಬರೇ ಟ್ರಾವೆಲ್ ಮಾಡ್ತೀರಾ ಅಥವಾ? ಒಬ್ಬರೇ. ಯಾವ ಫುಡ್ ನಿಮಗೆ ತಿಂದು ತಕ್ಷಣ ಬೇಜಾರು ಮಾಡಿಸಿದ್ದು? ಪಾಸ್ತಾ ಅನ್ಬೋದು. ಯಾವ್ದು ಇಷ್ಟ ಮಾಡಿತ್ತು? ಇಷ್ಟ ಮಾಡಿದ್ದು ಮೋಮೋ ಅನ್ಬೋದು. ಯಾವ ಡೆಸ್ಟಿನೇಷನ್ ಓವರ್ ರೇಟೆಡ್? ನೇತ್ರಾವತಿ ಅನ್ಬೋದು. ಇವಾಗ ಯಾವ ಹಿಡನ್ ಜಮ್ನ ಜನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು? ಜಾನ್ಸ್ಕರ್ ಅಂತ ಒಂದು ಜಾಗ ಇದೆ, ಅದನ್ನ ಹಾಳು ಮಾಡಬೇಡಿ, ಆದರೆ ಎಕ್ಸ್ಪ್ಲೋರ್ ಮಾಡಿ. ಸೂಪರ್. ನಿಮ್ಮ ವೈಬ್ಗೆ ಸೂಟ್ ಆಗದೇ ಇರುವಂಥ ಹಾಡು?
ಆಗದೆ ಇರೋ ಹಾಡು ಯಾವುದೋ ಸ್ಲೋ ಪೇಸ್ಟ್ ಹಾಡು, ಸೂಟ್ ಆಗುವಂತ ಹಾಡು. ಫಾಸ್ಟ್ ಪೇಸ್ ಹಾಡು. ಯಾಕೆಂದ್ರೆ ಕಿಯೋಟಿಕ್ ನನ್ನ ಲೈಫ್, ಅದಕ್ಕೆ. ಅನ್ಲಿಮಿಟೆಡ್ ದುಡ್ಡಿದ್ರೆ ನಾಳೆಯಿಂದ ನಾನು ಬೆಟ್ಟಕ್ಕೆ ಹೋಗ್ತೀನಿ, ಜಾನ್ಸ್ಕರ್ ಅಂತ ಜಾಗದಲ್ಲಿ ಒಳ್ಳೆ ಮನೆ ಕಟ್ಕೊಂಡು ಆರಾಮಾಗಿ ಸಂಸಾರ ಇಲ್ಲಿ ಅನ್ಲಿಮಿಟೆಡ್ ಬೆಟ್ಟಕ್ಕೆ ಹೋಗ್ತೀನಿ. ಬೆಟ್ಟಕ್ಕೆ ಹೋಗಿ ಅರ್ಧನ ದಾನ ಮಾಡ್ತೀನಿ ಇಲ್ಲಿಗೆ, ಅಲ್ಲಿಗೆ ಹೋಗಿ ಅರ್ಧನೇ ಬೇಕಾಗಿರುತ್ತಲ್ಲ, ಅಲ್ಲಿಗೆ ಹೋಗಿ ಆರಾಮಾಗಿರ್ತೀನಿ. ಸೂಪರ್. ಮೌಂಟೇನ್ಸ್ ಆರ್ ಬೀಚಸ್, ಮೌಂಟೇನ್, ಸನ್ರೈಸ್ ಆರ್ ಸನ್ಸೆಟ್, ಸನ್ರೈಸ್, ಬ್ಯಾಕ್ ಪ್ಯಾಕ್ ಆರ್ ಸೂಟ್ ಕೇಸ್, ಬ್ಯಾಕ್ ಪ್ಯಾಕ್, ವರ್ಸ್ಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಆ ಥರ ಏನೂ ಆಗಿಲ್ಲ ಇಲ್ಲಿವರೆಗೂ. ಸೂಪರ್. ಯಾವ ವಸ್ತು ತಗೊಂಡೋಗಿ ಯಾವಾಗಲೂ ಮರ್ತೋಗ್ತೀರಾ? ಟೂತ್ ಬ್ರಷ್ ಟವಲ್ ಪ್ರತಿ ಸತಿ. ಇದಾಗಿತ್ತು ಇವತ್ತು ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ನಮ್ ಜೊತೆಗಿದ್ರು ಕೌಶಿಕ್, ಸಂಜಯ್, ಸುನಿಲ್ ಹಾಗೂ ಕಾವ್ಯ. ಇನ್ನೂ ಈ ತರಹದ ವಿಶೇಷ ಕಾಂಟೆಂಟ್ಗಳ ಜೊತೆ, ವಿಶೇಷ ಪಾಡ್ಕಾಸ್ಟ್ಗಳ ಜೊತೆ ಮತ್ತೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕಾಯ್ತಾ ಇರಿ ಪ್ರವಾಸಿ ಪ್ರಪಂಚ. ಧನ್ಯವಾದ.